ಕಾಯಿಗೆ ವಿವೇಕ್ ಅಗ್ರವಾಲ್ ಈಗ ರೀಸೆಂಟಾಗಿ ಅಪಾಯಿಂಟ್ ಮಾಡ್ರ ಅಂತ ಹೇಳಿ ಎದ್ರ ಸಂಬಂಧ ಹೇಳ್ರಿ ವಿವೇಕ್ ಅಗ್ರವಾಲ್ ಎದರ FATF ಏನಂತ ಅಪಾಯಿಂಟ್ ಮಾಡ್ರ ವೈಸ್ ಪ್ರೆಸಿಡೆಂಟ್ FATF ಹೆಡ್ ಕ್ವಾರ್ಟರ್ ಬಂದ್ರ ಪ್ಯಾರಿಸ್ ನೆನಪಿಟ್ಕೋರಿ FATFದಾಗ ಎಷ್ಟು ಲಿಸ್ಟ್ ಬರ್ತಾವ ಅಂತ ಕೇಳ್ರ 2 ಲಿಸ್ಟ್ ಯಾವ್ಯಾವ ಗ್ರೀನ್ ಮತ್ತು ಬ್ಲ್ಯಾಕ್ ನೆನಪಿಟ್ಕೋರಿ ಗ್ರೇ ಮತ್ತು ಬ್ಲ್ಯಾಕ್ ಲಿಸ್ಟ್ ಅಂತ ಬರ್ತಾವ ಬ್ಲ್ಯಾಕ್ ಲಿಸ್ಟ್ನಾಗ ಎಷ್ಟು ಕಂಟ್ರಿ ಯಾವ ಮಯನ್ಮಾರ ಇರಾನ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಏನಂತ ಮಾಡಿ ಗ್ರೇ ಲಿಸ್ಟ್ನಾಗ ಗ್ರೇ ಲಿಸ್ಟ್ನಾಗ 22 ಅದಾವ ಕರೆಕ್ಟಾ ಬಟ್ ಗ್ರೇ ಲಿಸ್ಟ್ನಾಗ ಆ್ಯಡ್ ಮಾಡ್ತಾರೆ ಮತ್ತು ತೆಗಿತಿರ್ತಾರೆ ಗ್ರೇ ಲಿಸ್ಟ್ ಒಳಗಿನು ಬಟ್ ಇದನ್ನ ನೆನಪಿಟ್ಕೋರಿ ಬ್ಲ್ಯಾಕ್ ಲಿಸ್ಟ್ ಒಳಗೆ 3 ಕಂಟ್ರಿ ಇದಾವೆ ಯಾವ ಇರಾನ ಮಯನ್ಮಾರ ನಾರ್ತ್ ಕೊರಿಯಾ ಓಕೆ ಇದೇ ರೀಸೆಂಟಾಗಿ ಬೇಡ್ರಿ ರೀಸೆಂಟಾಗಿ INS ದುನ್ಗಿರಿ INS ಸಂಶೋಧ ಬಿಡ್ರಿ INS ಅಗ್ರಯಾತ್ ಮಾಡ್ರಲ್ಲ ಎಲ್ಲಿ ಲಾಂಚ್ ಮಾಡ್ರಿ ಹೇಳ್ರಿ ಇವನ ಕಲ್ಕತ್ತಾ ಯಾರು ಇನಾಗ್ರೇಟ್ ಮಾಡ್ರಿ ಕೇಳ್ರ ಇದು ಏನು ಕನ್ಫ್ಯೂಸ್ ಮಾಡ್ತಿರ್ತಾರೆ ಗೊತ್ತಾ ಮೋದಿದ ಹೆಸರು ಹೆಂಗೆ ಕೊಟ್ಟಿರ್ತಾರೆ ಅಂದ್ರೆ ರೀಸೆಂಟಾಗಿ ಇವು INS ಅಂತ ಹೆಸರು ಕೊಟ್ಟರೆ ನಾವು ಏನತ್ತೀವಿ ಅಂದ್ರೆ ನೇವಿದು ಯಾರು ಚೀಫ್ ಇರ್ತಾರಲ್ಲ ಅಡ್ಮಿರಲ್ ಅಂತ ಕರಿತೀವಲ್ಲ ಅವರ ಬಂದು ಇನಾಗ್ರೇಟ್ ಮಾಡಿರತ್ತೆ ಅವ್ರದ್ದು ಮೊದಲು ಆಪ್ಷನ್ ಹಾಕಿರ್ತಾರೆ ಬಟ್ ಇವ್ನು ಇನಾಗ್ರೇಟ್ ಯಾರು ಮಾಡ್ಯಾರಂದ್ರೆ ನರೇಂದ್ರ ಮೋದಿ ಮಾಡನ್ ಏನು ಮಾಡಿದ್ರಿ ಹೇಳ್ರಿ ಅಲ್ಲಿ ಕಲ್ಕತ್ತಾದಾಗ ಏನು ಆಚರಿಸಿರಿ ರೀಸೆಂಟಾಗಿ ಯೋಗ ಡೇ ಎಷ್ಟನೇ ಎಡಿಷನ್ 12ನೇ ಯೋಗ ಡೇ ಎಲ್ಲಿ ಮಾಡ್ರಿ ಅಂದ್ರೆ ಅಲ್ಲಿ ಅದರ ರಿಲೇಟೆಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ ನೋಡ ಇಂಡಿಯನ್ ಗೌರ್ಮೆಂಟ್ದಾಗ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಬರ್ತೈತಲ್ಲ ಆ ಆಯುಷ್ ಜೋಡ ಮರ್ಜ್ ಆಗಿ ಏನು ಮಾಡ್ರಿ ಅಂದ್ರೆ WHO WHO ಅಂದ್ರೆ ಇಂಪಾರ್ಟೆಂಟ್ ಯಾಕಂದ್ರೆ ವರ್ಲ್ಡ್ನಾಗ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ WHO ಐತಲ್ಲ ಅವ್ರು ಏನು ಮಾಡ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ದವ್ರ ಜೋಡ ಕೂಡಿ ಏನು ಮಾಡ್ರಿ ಅಂದ್ರೆ ಒಂದು ಆ್ಯಪ್ ಮಾಡ್ಯಾರ ಯಾವ ಆ್ಯಪ್ ಒಂದು ಆ್ಯಪ್ ಮಾಡ್ಯಾರ ಅಂತ ಹೇಳಿ ಈಗ ಆಯುಷ್ ಮಿನಿಸ್ಟ್ರಿ ಐತಲ್ಲ ನಮ್ಮಲ್ಲಿ ಇಂಡಿಯಾದಾಗ ಆ ಮಿನಿಸ್ಟ್ರಿ ಆಫ್ ಆಯುಷ್ದವ್ರ ಜೊತೆ ಕೂಡ ಏನು ಮಾಡ್ಯಾರ ಅಂದ್ರೆ WHO ವರ್ಲ್ಡ್ ಹೆಲ್ತ್ ವಿಶ್ವ ಆರೋಗ್ಯ ಸಂಸ್ಥೆ ಐತಲ್ಲ ಅವ್ರು ಒಂದು ಆ್ಯಪ್ ಡೆವಲಪ್ ಮಾಡಿಕೊಟ್ಟಾರ ಎದ್ರ ಸಲ್ಮಂದ್ ಅಂದ್ರೆ ಹೆಲ್ತ್ಗೆ ಅಪ್ಲೈ ಆಗಬೇಕು ಅಥವಾ ಯೋಗ ಸಲ್ಮಂದ್ ತಪ್ಪು ಆಪ್ಷನ್ ಕೊಡ್ತಾನೆ ನೋಡು ಯೋಗ ಫಾರ್ ಫಿಟ್ ಯೋಗ ಎರಡ್ರಾಗ ಒಂದು ಹೇಳಿ ಯೋಗ ಫಾರ್ ಫಿಟ್ ಅಲ್ಲ ಯಾಕಂದ್ರೆ ಯೋಗ ಫಾರ್ ಫಿಟ್ ಅಂದ್ರೆ ಪಟ್ನೆ ಆಯ್ತು ಯೋಗ ಅಂತ ಬರ್ತೈತಿ WHO ಯೋಗ ಅಂತ ಕೇಳ್ಬೋದು ಅದು ಆ್ಯಪ್ ಒಮ್ಮೆ ಕ್ವಶನ್ನೇ ಕೇಳೋಣ ಯೋಗ ಅಂತ ಬರ್ತೈತೆ ಹೆಸರನ್ನೇ ಕೊಟ್ಟಿರ್ತಾರೆ WHO ಯೋಗ ಅಂತ ಕೊಡ್ತಾರೆ ಅಥವಾ ಯೋಗ ಆ್ಯಪ್ ಅಂತ ಕೊಡ್ತಾರೆ ಯೋಗ ಆ್ಯಪ್ನ ಯಾರು ಡೆವಲಪ್ ಮಾಡಿರೋದು ಕೇಳ್ರೆ WHO ಪ್ಲಸ್ ಎಸ್ ಮಿನಿಸ್ಟ್ರಿ ಆಫ್ ಆಯುಷ್ ಇಲಾಖೆ ಅಂತ ಬರ್ತೈತಲ್ಲ ಅವ್ರು ಕೂಡ ಮಾಡಿದ್ದು ನೆಕ್ಸ್ಟ್ ರೀಸೆಂಟಾಗಿ ಹೇಳ್ರಿ ಕರೆಕ್ಟ್ 2014 15ರಾಗ ಮಾಡ್ತಾರೆ ನೋಡೋದು 15ರಾಗ ಇನಾಗ್ರೇಟ್ ಮಾಡ್ತಾರೆ ಕರೆಕ್ಟ್ ಯಾರು ಜೋಡ ಮಾಡಿರತ್ತೆ ಹೇಳಿ WHO ಜೋಡ ಮಿನಿಸ್ಟ್ರಿ ಆಫ್ ಆಯುಷದ ಆಯುಷದ ಫುಲ್ ಫಾರ್ಮ್ ಕೇಳಿರ್ತಾರೆ ನೆನಪೈತಲ್ಲ ಆಯುಷದ್ ಮಾಡಿದ್ದಿಲ್ಲ A ಅಂದ್ರೆ ಆಯುರ್ವೇದಿಕ್ ಹೌದಲ್ಲ Y ಅಂದ್ರೆ ಯೋಗ ಆಯುಷ್ U ಅಂದ್ರೆ ಯುನಾನಿ ಅಂತ ಬರ್ತೈತೆ ಆಮೇಲೆ S ಅಂದ್ರೆ ಸಿದ್ಧ ಆಮೇಲೆ H ಅಂದ್ರೆ ಹೋಮಿಯೋಪತಿ ಇದ್ರೊಳಗೆ ಏನು ಕೇಳಿದ್ರೆ ಅಂದ್ರೆ ಇವು ಏನು ಫುಲ್ ಫಾರ್ಮ್ ಅದಲ್ಲ ಅದನ್ನ ಬಿಟ್ಟು ಇದು ಐತೋ ಇಲ್ಲೋ ಅಂತ ಕೇಳಿರ್ತಾರೆ ಅದಕ್ಕೆ ಸಂಬಂಧ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದ ಇಂಡಿಯಾದಾಗ ಒಂದು ಇಲಾಖೆ ಅನ್ನೋದು ಇದ್ದಿದ್ದಿಲ್ಲ ರೀಸೆಂಟಾಗಿ ಕರ್ನಾಟಕದಾಗ ಹೆಂಗೆ ಪ್ರಜಾಸೇವೆ ಇಲಾಖೆ ತರತಾರಲ್ಲ ಸೇಮ್ ಹಂಗೆ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದು ಇದ್ದಿದ್ದಿಲ್ಲ ಹೊಸದಾಗಿ ಯಾವಾಗ ತರ್ತಾರೆ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದು ಯಾವ ಇಯರ್ದಾಗ ಬರ್ತೈತೆ ಕ್ವಶನ್ ಗೊತ್ತಾಗ್ತಾನೆ ಈಗ ನಮ್ಮಲ್ಲಿ ಪ್ರಜಾಸೇವೆ ಇಲಾಖೆ ಎತ್ತಿಲ್ಲ ಕೃಷಿ ಇಲಾಖೆ ಅಥವಾ ಏನೋ ಎಜುಕೇಷನ್ ಇಲಾಖೆ ಶಿಕ್ಷಣ ಇಲಾಖೆ ಅಂತ ಇರ್ತಾವಲ್ಲ ಹಂಗೆ ಪ್ರಜಾಸೇವೆ ಇಲಾಖೆ ಅಂತ ರೀಸೆಂಟಾಗಿ ಮಾಡತ್ತಾರಲ್ಲ ಕರ್ನಾಟಕ ಇನ್ನೂ ಮಾಡಿಲ್ಲ ಸೇಮ್ ಹಂಗೆ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದ ಕರ್ನಾಟಕದಾಗ ಇದನ್ನ ಭಾರತದಾಗ ಇದ್ದಿದ್ದಿಲ್ಲ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಮಾಡ್ಯಾರ ಹೇಳ್ರಿ ಯಾವ ಇಯರ್ದಾಗ ಬರ್ತೈತೆ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದು ಇಂಡಿಯಾದಾಗ ಲಾಂಚ್ ಆಗಿದೆ 2015-14 ಕನ್ಫರ್ಮ್ 14-15-16 ಅಲ್ಲ 2014ರಾಗ ಬರ್ತದೆ ಮಿನಿಸ್ಟ್ರಿ ಆಫ್ ಆಯುಷ್ ಅನ್ನೋದು ನೆನಪಿಟ್ಕೋರೆ ಮಿನಿಸ್ಟ್ರಿ ಆಫ್ ಆಯುಷ್ ಯಾವ ಇಯರ್ದಾಗ ಇಂಡಿಯಾದ ಆಯುಷ್ ಅನ್ನೋ ಮಿನಿಸ್ಟ್ರಿನ ಇದ್ದಿದ್ದಿಲ್ಲ ಇಂಡಿಯಾದಾಗ ಆಯುಷ್ ಅನ್ನೋದಂದ್ರೆ ಇವು ಎಲ್ಲ ಡೆಡಿಕೇಟೆಡ್ ನೋಡಿ A ಅಂದ್ರೆ ಏನಂದೆ A ಅಂದ್ರೆ ಏನು ಆಯುರ್ವೇದಿಕ್ Y ಅಂದ್ರೆ ಇವು ಕೇಳಿರ್ತಾರೆ ಎಕ್ಸಾಮ್ನಾಗ ಒಂದೊಂದು ಫುಲ್ ಫಾರ್ಮ್ನಾಗ ಹೋಗ್ತಾವ A ಅಂದ್ರೆ ಆಯುರ್ವೇದಿಕ Y ಅಂದ್ರೆ ಯೋಗ U ಅಂದ್ರೆ ಯುನಾನಿ S ಅಂದ್ರೆ ಸಿದ್ಧಿ H ಅಂದ್ರೆ ಹೋಮಿಯೋಪತಿ ವೆರಿ ಗುಡ್ ಅಭಿಜ್ಞಾನ ಆಪತ್ ಮಾಡ್ತಾರಲ್ಲ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನಪಿಟ್ಕೋರು ಅಭಿಜ್ಞಾನ ಆ್ಯಪ್ ಬಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ಹೇಳಿ ನೋಡು ಬಾರ್ಡರ್ ಜೋಡ ಏನರ ಕಾನ್ಫ್ಲಿಕ್ಟ್ ಅದು ಬರ್ತಿರ್ತಾವಲ್ಲ ಅಥವಾ ಬಾರ್ಡರ್ ಜೋಡ ನಾವು ರೋಡ್ ಆರ್ಗನೈಸೇಷನ್ ಅದು ಡೆವಲಪ್ ಮಾಡ್ತಿರ್ತೀವಲ್ಲ ಇದು ಯಾವ ಮಿನಿಸ್ಟ್ರಿ ಅಂಡರ್ ಕಂಟ್ರೋಲ್ ಮಾಡ್ತೈತಿ ನಾ ಇನ್ನೊಂದು ಕೇಳತ್ತ ನೋಡ್ರಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕೇಳತ್ತಿಲ್ಲ ಅವ್ರು ಹಿಲ್ ಸ್ಟೇಷನ್ದೊಳಗದು ರೋಡ್ ಡೆವಲಪ್ ಮಾಡ್ಬೇಕಾರೆ BROದವ್ರು ಬರ್ತಾರೆ ಬಟ್ ಏನು ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಈಗ ಯಾವ್ದಾರ ಈಗ ರೀಸೆಂಟಾಗಿ ಎದಕ್ಕೆ ನ್ಯೂಸ್ನಾಗ ಬಂದೈತೆ ಹೇಳ ರೀಸೆಂಟಾಗಿ ನ್ಯೂಸ್ನಾಗ ಎದಕ್ಕೆ ಬಂದೈತೆ ಅಂದ್ರೆ ರೀಸೆಂಟಾಗಿ ಏನು ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಇದನ್ನು ಬಾಂಗ್ಲಾದೇಶದಿಂದ ಏನು ವಲಸಿಗರು ಬಂದಾರಲ್ಲ ಅವ್ರನ್ನ ಹೊಳೆ ಕಳಿಸ್ಬೇಕಂದಿದ್ರಲ್ಲ ಇದನ್ನೆಲ್ಲ ಕಳಿಸೋದು ಅಧಿಕಾರ ಯಾರಿಗಿರ್ತದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಯಾರ್ದಾರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು ಹೆಡ್ ಅಮಿತ್ ಶಾ ವೆರಿ ಗುಡ್ ನೆಕ್ಸ್ಟ್ GST ಕೌನ್ಸಿಲ್ದು ಹೇಳಿದ್ವಲ್ಲ ಸೆಂಟ್ರಲ್ದು ಎಷ್ಟು ವೋಟಿಂಗ್ ಪವರ್ ಇರ್ತದೆ GST ಕೌನ್ಸಿಲ್ದ ಹೊರಗಡೆ 1/3 ಸೆಂಟ್ರಲ್ದು ಇರ್ತೈತಿ ಸ್ಟೇಟದ್ದು ಬಂದಾಗ 2/3 ಇರ್ತೈತಿ GST ಕೌನ್ಸಿಲ್ದು ಯಾವ ತಿದ್ದುಪಡಿ ಪ್ರಕಾರ 101ನೇ ತಿದ್ದುಪಡಿ ಪ್ರಕಾರ ಯಾವ ಆರ್ಟಿಕಲ್ ಅಂಡರ್ GST ಹೇಳತ್ತೇನೆ ಯಾವ ಆರ್ಟಿಕಲ್ ಅಂಡರ್ 279A ಯಾವ ಭಾಗದಾಗ ಬರ್ತೈತೆ ಸಂವಿಧಾನದ
ಯಾವ್ದ 12ನೇ ಭಾಗದಾಗ ನೆನಪೈತಲ್ಲ GST ಹೇಳಿದ್ದು ಯಾವುದು 246 ಸ್ಟೇಟ್ ಇದನ್ನ ಮಾಡ್ತಾರ ಅದ್ರ 246A ಒಳಗೆ ಸ್ಟೇಟ್ ಆಫ್ ಯೂನಿಯನ್ ಟೆರಿಟರಿ ಅದು ನೋಡ್ಬೇಕು ನಾನು ನೋಡಿಲ್ಲ. ನೆಕ್ಸ್ಟ್ ಇದು ಹೇಳಿದ್ರಲ್ರ ನಿನ್ನೆ ಯಾವ್ದ ಉತ್ತರಾಖಂಡದ್ದು ಒಂದು ಹೇಳಿದ್ವಲ್ಲ, ಉತ್ತರಾಖಂಡದ ಡೂನ್ ಅಂದ್ರೆ ಎದ್ರ ರಿಲೇಟೆಡ್ ಬರ್ತದ ಮನ್ ಕ್ವಶನ್ ಕೇಳಿದ್ರ ನೆನಪೈತಲ್ಲ, ಏನಂತಾರ ಡೂನ್ ಅಂತ ಎಲ್ಲಿ ಕಂಡು ಬರ್ತಾವ? ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ನಡು. ಕುಮಾಯೂನ್ ಹಿಮಾಲಯ ಅಂದ್ರ ಇವು ಬಡ ಬಡ ಕೇಳ್ಯಾರ, ಕ್ವಶನ್ ರಿಪೀಟೆಡ್ ಮಾಡಿ ನ್ಯೂಸ್ ನೆನಪಿನಾಗ ಇಟ್ಕೋರಿ. ಇದನ್ನ ಮೊದಲ ಪಂಜಾಬ್ ಹಿಮಾಲಯ ಅತ್ತಾರಲ್ಲ, ಪಂಜಾಬ್ ಹಿಮಾಲಯ ಎಲ್ಲಿಂದ? ಸಿಂಧು ಟು ಸಟ್ಲೇಜ್ಗೆ ಪಂಜಾಬ್ ಹಿಮಾಲಯ. ಪಂಜಾಬ್ ಆದ್ಮೇಲೆ ಕುಮಾಯೂನ್ ಹಿಮಾಲಯ ಎಲ್ಲಿಂದ? ಸಟ್ಲೇಜ್ ಟು ಕಾಳಿ ಟು ತಿಸ್ತಾ ಏನು ನೇಪಾಳ ಹಿಮಾಲಯ. ತಿಸ್ತಾ ಟು ದಿಯಾಂಗ ಅಸ್ಸಾಂ ಹಿಮಾಲಯ. ಇವ್ನು ಸಿರೀಸ್ ವೈಸು ಕೇಳ್ತಾರ ಅಥವಾ ಹೆಂಗೆ ಡಿಕ್ರೀಸಿಂಗ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ ಹೆಂಗೆ ಕೇಳಿದ್ರು ನೆನಪಿಟ್ಕೋರಿ. ಹಿಂಗೆ ಸಿರೀಸ್ ಬರ್ತೈತಿ ಇದಕ್ಕೆ. ಯಾವ ಹಿಮಾಲಯದಾಗ ಅಂದ್ರೆ ಪ್ರಾದೇಶಿಕವಾಗಿ ಇಂಡಿಯಾದವರ ಹಿಮಾಲಯನ್ ರೀಸನ್ಗಳನ್ನ ಎಷ್ಟಾಗಿ ಡಿವೈಡ್ ಮಾಡ್ರ ಅಂದ್ರೆ 4 ನೆನಪಿಟ್ಕೋರಿ. ಇದು ಪ್ರಾದೇಶಿಕ ಅಥವಾ ರೀಜನಲ್ ಅಂತ ಕರೀತಾರೆ. 4 ನೆನಪಿಟ್ಕೋರಿ. ಉತ್ತರಾಖಂಡದ 2 ಕ್ಯಾಪಿಟಲ್ಗಳು ಹೇಳಿದ್ವಲ್ಲ ಯಾವ? ಡೆಹ್ರಾಡೂನ್ ಮತ್ತು ಗೈರ್ಸೇನ್ ಅನ್ನೋದು. ಇದ್ರೊಳಗೆ ಸಮ್ಮರ್ದ ಯಾವ್ದು ಕ್ಯಾಪಿಟಲ್ ಅಂತ ಕರೀತಾರ? ಗೈರ್ಸೇನ. ಆಮೇಲೆ ಚಳಿಗಾಲದ ಇದನ್ನ ಬದ್ರ ಕ್ಯಾಪಿಟಲ್ ಅಥವಾ ರಾಜಧಾನಿ ಡೆಹ್ರಾಡೂನ್. ಭಾರತದಾಗ ಮೊದಲ NEP ಅಳವಡಿಸಿಕೊಂಡಿದ್ದು ಯಾವ ಒಂದು ಕ್ಷೇತ್ರದಾಗ ಕೊಡಿಸ್ಕೊತೈತ್ರಿ? NEP ಪ್ರೀ ಪ್ರೈಮರಿ ಒಳಗೆ ಅಳವಡಿಸಿಕೊಂಡಿದ್ದ ಮೊದಲ ರಾಜ್ಯ ಯಾವ್ದಂದ್ರ ಉತ್ತರಾಖಂಡ್. ಮತ್ತು ಇನ್ನೊಂದು ಉತ್ತರಾಖಂಡ್ ಅಳವಡಿಸಿಕೊಂಡಿದ್ದು ಯಾವ್ದ್ರೊಳಗ? UCC. ಅದನ್ನು ನೆನಪಿಟ್ಕೋರಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ಒಂದು ಲಿಸ್ಟ್ನಾಗ ಬರ್ತೈತೆ ಅಥವಾ ಪಟ್ಟಿ ಒಳಗೆ ಬರ್ತೈತೆ ಅಂದ್ರೆ ಸಮವರ್ತಿ ಪಟ್ಟಿ. ವೆರಿ ಗುಡ್. ಇಂಡಿಯಾದ ಕೋರ್ ಇಂಡಸ್ಟ್ರಿ ಹೇಳಿದ್ವಲ್ಲ, ಕೋಡ್ ಹೇಳ್ರಿ ಪಡಗ್ನ. ರೆಸ್ಕ್ಯೂ NCF. R ಅಂದ್ರ ರಿಫೈನರಿ ಅಥವಾ ಸಂಸ್ಕರಿಸಿದ ಉತ್ಪನ್ನಗಳು. 1ನೇದು. 2ನೇದು ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ. 2ನೇದು. 3ನೇದು ಸ್ಟೀಲ್ ಅಂತ ಬರ್ತೈತಿ. 3ನೇದು ಯಾವ್ದಂದ್ರ ಸ್ಟೀಲ್. 4ನೇದು ಕೋಲ. 4ನೇದು 5ನೇದು ಕ್ರೂಡ್ ಆಯಿಲ್. ರೆಸ್ಕ್ಯೂ ಅಂತ ಬರ್ತೈತಿ ಕ್ರೂಡ್ ಆಯಿಲ್ ತನ ಆತ. ಮತ್ತು ನೆಕ್ಸ್ಟ್ NCF ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ. C ಅಂದ್ರ ಸಿಮೆಂಟ. F ಅಂದ್ರ ಈ ಕೋಡ್ ಪ್ರಕಾರ ನೆನಪಿಟ್ಕೊಂಡಾಗ ವೇಟೇಜ್ ಪ್ರಕಾರ ಕೇಳ್ರೆ ಇವ ಹೈಯೆಸ್ಟ್ ಟು ಲೋಯೆಸ್ಟ್ ಅದಾವ ನೆನಪಿಟ್ಕೋರಿ. ಏನಂತಾರ ಅಂದ್ರೆ ಇವಕ್ಕ ಮೂಲ ಕೈಗಾರಿಕೆಗಳಂತ ಕರೀತಾರೆ. ಈಗ ಹೇಳಿ ನೋಡು, ಭಾರತದ ಮೂಲ ಆರ್ಥಿಕ ವಲಯಗಳಂತ ಕರೀತಾರೆ. ಅಥವಾ ಈ ಆರ್ಥಿಕ ವಲಯಗಳನ್ನೆಲ್ಲ ಆರ್ಥಿಕ ಅಥವಾ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಯಾವ 3 ಬ್ಯಾಂಕ್ಗಳು ಸೇಮ್ ಇವು ಹೆಂಗೆ ಕೈಗಾರಿಕೆಗಳದಾವಲ್ಲ ಹಂಗ ಬ್ಯಾಂಕ್ಗಳು ಬರ್ತಾವೆ. ಯಾವ? HDFC, SBI, ICICI. ಇದು ಹೆಂಗೆ ಕೈಗಾರಿಕೆಗಳ ಅವನತಿ ಹೊಂದಿದ್ರಾಗ ಹೆಂಗೆ ಭಾರತದ ಆರ್ಥಿಕತೆ ಕಡಿಮೆ ಆಗೈತಲ್ಲ, ಇವು 3 ಬ್ಯಾಂಕ್ನಾಗ ಒಂದು ಬ್ಯಾಂಕ್ ಕ್ರೈಸಿಸ್ ಆತೇಳಿ ಅವಾಗ ಆರ್ಥಿಕ ಕುಗ್ಗಾತೈತೆ ಅಂದಂಗೆ. ಅದ್ರ ಸಂಬಂಧ ಡೊಮೆಸ್ಟಿಕಲಿ ಅಥವಾ DSIB ಅಂತ ಕರೀತಾರೆ. ಡೊಮೆಸ್ಟಿಕಲಿ ಸಿಸ್ಟಮೆಟಿಕ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ನೆನಪಿರ್ತೈತೆ 3. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಇಂಡಿಯನ್ ವುಮೆನ್ ಹಾಕಿ ಟೀಮ್ ವಾನ್ ಆತಂದಿಂದ ಎಲ್ಲಿ ನಡೆದಿದ್ರಿ ಫೈನಲ್? ಇಂಡಿಯನ್ ಹಾಕಿದ ಎಲ್ಲಿ? ಆಕ್ಲ್ಯಾಂಡ್, ನ್ಯೂಜಿಲ್ಯಾಂಡ್ಲ. ಆಕ್ಲ್ಯಾಂಡ್ನಾಗ ನಡೆದಿತ್ತ. ಯಾರು ಅಗೇನೆಸ್ಟ್ ಗೆದ್ದಾರಂದ್ರ? ನ್ಯೂಜಿಲ್ಯಾಂಡ್ ಅಗೇನೆಸ್ಟ್. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಲ್ಲ, ರೀಸೆಂಟಾಗಿ ಉತ್ತರಾಖಂಡ್ ರಿಲೇಟೆಡ್ ಬಂದಾಗ ಇನ್ನೊಂದು ಉಲ್ಲಾಸ್ ಯೋಜನೆ ಅಂತ ಬರ್ತದೆ. ಬರಪ್ಪ ಉಲ್ಲಾಸ್ ಯೋಜನೆ ಅಂತ ಬರ್ತೈತೆ ಅಂದಿದ್ದಿಲ್ಲ. ಉಲ್ಲಾಸದಾಗ 100% ಉತ್ತರಾಖಂಡ್ ಆಗೈತೋ ಇಲ್ಲೋ? ಉತ್ತರಾಖಂಡ್ 100% ಲಿಟ್ರೇಟ್ ಅಥವಾ 100% ಸಾಕ್ಷರತೆ ಆಗೈತೋ ಇಲ್ಲೋ? ಆಗೈತಲ್ಲ. ಉತ್ತರಾಖಂಡ್ ಎಷ್ಟನೇ ಸ್ಟೇಟ್? 5th 6th ನೀನು ಹೇಳಿದ್ದು. ಮತ್ತು 5th ಅತ್ತ ನೋಡು. 6ನೇದ. 6 ಬಡ 1ನೇದು ಯಾವ್ದ? ಇವು ಕೇಳ್ತಿರ್ತಾರ. ಉಲ್ಲಾಸ ಪ್ರೋಗ್ರಾಮ್ ಯಾವ ಇಯರ್ದಾಗ ಬರ್ತದೆ? ಯಾವ ಇಯರ್ದಿಂದ ಯಾವ ಇಯರ್ ತನ ಆಯ್ತದ? 2022ರಿಂದ 27 ತನ. ಇವು ಹೆಂಗೆ ಕೇಳಿರ್ತಾರೆ ಗೊತ್ತಾನ? ಉಲ್ಲಾಸ್ ಪ್ರೋಗ್ರಾಮ ಎಷ್ಟು ವರ್ಷದ ಬೌದಿಗೆ ಬಂದೈತತ್ತು ಕೇಳ್ಬೋದು. 22ರಿಂದ 27 ಅಂದ್ರೆ 5 ವರ್ಷದ ಪೀರಿಯಡ್ ತನ ಉಲ್ಲಾಸ್ ಯೋಜನೆ ತಂದಾರ. ಅದರದ್ದು ರಿಲೇಟೆಡ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಾರ ಡೈರೆಕ್ಟ್ ಥೀಮ್ ಕೊಡ್ತಾರೆ. ಈಗ ಹೆಂಗೆ ಮನೆ ಮನೆಗೆ ಗಂಗೆ ತಂದಾಗ ಯಾವ ಯೋಜನೆ ಅಂದಾಗ ಜಲ್ ಜೀವನ್ ಮಿಷನ್ ಅಂತ ಆಗ್ತಿರ್ಲಿಲ್ಲ, ಹಂಗೆ ಜನ್ ಸಾಕ್ಷರತ್ ಕೇಳಿರ್ತಾರ. ಈ ಥೀಮ್ಲೆ ಯಾವ ಒಂದು ಯೋಜನೆ ತಂದಾರತ್ ಕೇಳ್ರು ಯಾವ್ದಂದ್ರ ಉಲ್ಲಾಸ್. ಇದ್ರ ಪ್ರಕಾರ ಭಾರತದಾಗ ಮೊದಲು 100% ಸಾಕ್ಷರತೆ ಹೊಂದಿದ ರಾಜ್ಯ ಯಾವ್ದಂದ್ರ ಮಿಜೋರಾಂ. ಹೇಳ್ಬಿಡ್ರಿ, ನೀನು ನೆನಪಿಟ್ಟಿದ್ರಲ್ಲ 6. ಮಿಜೋರಾಂ 1, ಸೆಕೆಂಡ ಗೋವಾ 3rd, ತ್ರಿಪುರಾ 4th, ಹಿಮಾಚಲ್ ಪ್ರದೇಶ 5th ಬಂದಾಗ, ಸಿಕ್ಕಿಮ ಲಾಸ್ಟ್ ಬಂದಾಗ, ಉತ್ತರಾಖಂಡ್ ಮೊದಲ ಕೇಂದ್ರಾಡಳಿತ ಪ್ರದೇಶ ಅಂದಾಗ, ಲಡಾಖ್. ಇದು ಉಲ್ಲಾಸ್ ಯೋಜನೆ ಅಂಡರ್ ಎಷ್ಟು ಏಜ್ದವ್ರು ಕೊಡ್ತಾರೆ? 15+. ಇದು ನೆನಪಿಟ್ಕೋರು. ಉಲ್ಲಾಸ್ ಯೋಜನೆ ಬಂದಾಗ ಎಷ್ಟು ಏಜ್ದವ್ರಿಗೆ ಅಂದ್ರೆ 15+ ನೆನಪಿಟ್ಕೋರು. ನೆಕ್ಸ್ಟ್ ಯೋಗಾಂಧ್ರ ಅಂತ ಮಾಡ್ತಾರಲ್ಲ, ಇವು ನಿನ್ನೂ ಅದಾವನಂತೆ ಸ್ಪೀಡ್ ಹೊಂಟಿನ. ಯೋಗಾಂಧ್ರ ಅಂತ ಮಾಡ್ತಾರ ಅಂತ ಹೇಳಿದ್ನಿ. ಗಿನ್ನಿಸ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ದಾಗ ಯಾವ ಸ್ಟೇಟ್ದಿಂದ? ಆಂಧ್ರ ಪ್ರದೇಶದಿಂದ. ಎಷ್ಟನೇ ಎಡಿಷನ್ ಯೋಗ ನಡೀತ್ರಿ ಈಗ? 12ನೇದು. ಯೋಗ ಚಾಂಪಿಯನ್ಶಿಪ್ ಎಲ್ಲಿ ಹೆಲ್ಡ್ ಮಾಡಿದ್ರು? ಅಹಮದಾಬಾದಾಗ. ಅವು ಹೆಂಗೆ ಕೊಟ್ಟಿರ್ತಾರೆ ಗೊತ್ತಾ? ಇಲ್ಲಿ ನೆನಪಿರ್ತಾವೆ, ಬಟ್ ಅಲ್ಲಿ ಎಕ್ಸಾಮ್ನಾಗ ಒಬ್ಬರ ಕೂತ್ ಥಿಂಕ್ ಮಾಡ್ತಿರ್ತಾರಲ್ಲ ಆ ಟೈಮ್ನಾಗ ಮೊದಲ ಅಹಮದಾಬಾದ ಕೊಡಂಗಿಲ್ಲ, ಗುಜರಾತ್ನ ಬೇರೆ ಬೇರೆ ಪ್ಲೇಸ್ಗಳು ಕೊಟ್ಬಿಟ್ಟಿರ್ತಾರೆ. ಪ್ಲೇಸ್ ನೆನಪಿಟ್ಕೊಂಡು ಹೋಗ್ಬಿಡ್ರಿ. ಇಲ್ಲ ಡೈರೆಕ್ಟ್ ಗುಜರಾತ್ ಅಹಮದಾಬಾದ, ಗುಜರಾತ್ ಗಾಂಧಿನಗರ ಹಿಂಗೆ ಕೊಟ್ಟಿರ್ತಾರೆ. ಅದ್ರ ಸಲ ಹೇಳತ್ನ ಗುಜರಾತ್ನ ಯಾವ ಪ್ಲೇಸ್ನಾಗ ಯೋಗ ಚಾಂಪಿಯನ್ಶಿಪ್ ನಡೀತೈತೆ ಅಂದ್ರೆ ಯಾವ್ದ? ಅಹಮದಾಬಾದ್ನಾಗ. ಯೋಗ ಚಾಂಪಿಯನ್ಶಿಪ್ನಾಗ ಟಾಪ್ ಕಂಟ್ರೀಸ್
3 ಕಂಟ್ರೀಸ್ ಬರ್ತಾವ. ಯಾವ? ಇಂಡಿಯಾ, ಜಪಾನ್, ಅರ್ಜೆಂಟೀನಾ ಇವು 3 ಕಂಟ್ರಿಗಳ ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ? 1ನೇ ಆವೃತ್ತಿ ಅಥವಾ ಫಸ್ಟ್ ಆವೃತ್ತಿ ಅಂತಾರ. ಬಟ್ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಆಚರಿಸ್ಯಾರತ್ ಕೇಳ್ರ? ಅದ್ರ ರಿಲೇಟೆಡ್ ಒಂದು ಆ್ಯಪ್ ಹೇಳಿನಲ್ಲ, WHO ದವರ ಮಿನಿಸ್ಟ್ರಿ ಆಫ್ ಆಯುಷದವ್ರು ಕೂಡ ಯಾವ್ದಂದ್ರ ಯೋಗ ಆ್ಯಪ್ ಅದನ್ನು ಕೇಳ್ಯಾರ ಅದ್ರ ಸಲ್ಮ. ನೆಕ್ಸ್ಟ್ ಇದು ಹೇಳ್ರಿ, ಸಾತ್ವಿಕ್ 100 ಇಂಡೆಕ್ಸ್ ಅಂತ ಮಾಡ್ತಾರ ತಿಳಿದಿಲ್ಲ. ಇದನ್ನ ಯಾರು ಮಾಡ್ತಾರೆ ಇಂಡಿಯಾದಾಗ? BSc ಫುಲ್ ಫಾರ್ಮ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವ್ರು ಮಾಡ್ತಾರೆ. ಸಾತ್ವಿಕ್ 100 ಇಂಡೆಕ್ಸ್ ಅಂತ ಕೊಟ್ಟಿರ್ತೀನಿ. ಎದ್ರ ಸಲ್ಮಾನ್ ಮಾಡ್ತಾರೆ? 100 ಕಂಪ್ನಿದು ಏನು ಮಾಡ್ತಾರೆ ಅಂದ್ರೆ ಟಾಪ್ ಯಾವ್ದಾವು ಬಾಟಮ್ ಯಾವ್ದಾತ್ ಮಾಡ್ತಾರೆ. ಹೇಳ್ರಿ ನೋಡು, ನೀವು ರೀಸೆಂಟ್ ಆಗಿ ಹೇಳಿದ್ದು 2 ಮಹಾರತ್ನ ಕಂಪ್ನಿಗಳು ಮರ್ಜ್ ಮಾಡಕ್ಕೆ ಪ್ರೆಸಿಡೆಂಟ್ ಅಪ್ರೂವಲ್ ಕೊಟ್ಟಾರ ತಿಳಿದ್. ಯಾವ 2 ಕಂಪ್ನಿ? REC ಒಂದು, ನೆಕ್ಸ್ಟ್ PFC. REC ಮತ್ತು PFC ಇವ್ ಡೈರೆಕ್ಟ್ ಕಂಪ್ನಿ ಹೆಸರು ಕೇಳಲ್ದ. ಈ REC PFC ಅನ್ನು ರೀಸೆಂಟ್ ಆಗಿ ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ತಗೊಂಡ ಮಹಾರತ್ನ ಕಂಪ್ನಿಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಮರ್ಜ್ ಆಗ್ಯಾವ. ಇವತ್ತು ಫುಲ್ ಫಾರ್ಮ್ ಅಂತ ಕೇಳ್ಬಿಟ್ಟಿರ್ತಾನೆ. REC ಫುಲ್ ಫಾರ್ಮ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ನಿ ಅಂತ ಕರಿತೀವಿ. PFC ಅಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್. 2 ಎದುರು ಸಲ್ಮಂದವರು ವಿದ್ಯುತ್ ಶಕ್ತಿಗೆ ಅದ ಅಥವಾ ಶಕ್ತಿಗೆ ಅದಾವ ತನ್ನಂತೆನ ಮರ್ಜ್ ಮಾಡತ್ತಾರ. ಪ್ರೆಸಿಡೆನ್ಷಿಯಲ್ ಅಪ್ರೂವಲ್ ನಾಳೆ ಹಿಂಗೂ ಕೇಳ್ಬೋದು. ಇವು 2 ಕಂಪ್ನಿಗೆ ರೀಸೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಸಿಕ್ಕತ್ತೆ ಅಥವಾ ಕ್ಯಾಬಿನೆಟ್ ಅಪ್ರೂವಲ್ ಸಿಕ್ಕತ್ತೆ ಅಥವಾ ಸಂಸತ್ ಅಪ್ರೂವಲ್ ಅಥವಾ ರಾಷ್ಟ್ರಪತಿ ಅಪ್ರೂವಲ್ ಅಂತ ಕೊಟ್ಟಿರ್ತಾರೆ. ಯಾರು ಬರ್ತದೆ ಅಂದ್ರೆ ಕ್ಯಾಬಿನೆಟ್ ರಾಷ್ಟ್ರಪತಿ ಅಪ್ರೂವಲ್. ನಾ ಹೇಳಲಿಲ್ಲ, ಪಬ್ಲಿಕ್ ಸೆಕ್ಟರ್ದು ಏನಿರ್ತಾವ ಅಂದ್ರೆ ಪಬ್ಲಿಕ್ ಸೆಕ್ಟರ್ದ ಲಾಸ್ಟ್ ಉಸ್ತುವಾರಿ ಯಾರಿಗಿರ್ತೈತೆ ಅಂದ್ರೆ ಪ್ರೆಸಿಡೆಂಟ್. ಅವ್ರು ಮನಸ್ಸು ಮಾಡಿರ್ತೇಳಿ ಯಾವ್ದು ಬೇಕಾದ ಕಂಪ್ನಿನ ಮರ್ಜ್ ಮಾಡಕ್ಕೆ ಅಪ್ರೂವಲ್ ಕೊಡ್ಬೋದು. ನೆಕ್ಸ್ಟ್ ಇದು ಬೇಸ್ ಇಯರ್ ಚೇಂಜ್ ಇದ್ದು ಕಂಪ್ನಿ ನೀನು ಬಿಟ್ಟಿದ್ವಲ್ಲ. ಬೇಸ್ ಇಯರ್ ಏನೈತಿ ಈಗ ಪ್ರೆಸೆಂಟ್? 22ರಿಂದ 23. ಅದು ಬೇಸ್ ಇಯರ್ ಕರೆಕ್ಟ್ ನೆನಪಿಟ್ಕೊಂಡೇವ್ರೆ. ಈ ಅದು ಮರ್ಜ್ ಮಾಡೋದು ನೆನಪಿಟ್ಕೋಬೇಡಕ್ಕೆ. KA ಕ್ವಶನ್ ಕೇಳಕ್ಕೆ ಹಂಗೆ ಮಾಡಿರ್ತಾನೆ. 22, 23, 23, 24, 24, 25 ಹಿಂಗೆ ಕೊಟ್ಟಾಗ ಕನ್ಫ್ಯೂಸ್ ಆಗಬಾರ್ದು. 22, 23 ಏನು ಮಾಡ್ರಿ ಅಂದ್ರೆ ಬೇಸ್ ಇಯರ್ ಅಂತ ಪ್ರೆಸೆಂಟ್ ಕನ್ಸಿಡರ್ ಮಾಡತ್ತಾರೆ. ಮೊದಲು ಯಾವ್ದಿತ್ತಂದ್ರೆ 2011 ಮತ್ತು 12. ಈ ಬೇಸ್ ಇಯರ್ಗಳನ್ನ ರಿವ್ಯೂ ಮಾಡ್ಬೇಕಂತ ಕಮಿಟಿ ಮಾಡಿರಿ. ಬೇಸ್ ಇಯರ್ ಎಲ್ಲದಕ್ಕೂ ಸೇಮ್ ಅದಾವ. ಅದ್ರ CPI ಗಟ್ಟ ಬೇಸ್ ಇಯರ್ನ ಚೇಂಜ್ ಅಂತ ಇಟ್ಕೊಂಡಾರ. ಅವ್ರು 4 ಕಂಪ್ನಿಗಳು ಇದನ್ನ ಏನಂತಾರ ಅವಕ್ಕ ಕಮಿಟಿ ಸಮಿತಿಗಳು 4 ಹೇಳ್ಬಿಡ್ತಾನೆ. 1ನೇದು ನೆನಪಿಟ್ಕೋರಿ. CPI ಅಂತ ಬರ್ತದೆ. CPI ಫುಲ್ ಫಾರ್ಮ್ ಏನು ಹೇಳ್ರಿ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಾರಲ್ಲ, ಇದಕ್ಕೆ ಬೇಸ್ ಇಯರ್ ಯಾವ್ದು ಕನ್ಸಿಡರ್ ಮಾಡ್ರಿ ಅಂದ್ರೆ 2024. ಇದನ್ನ ಹೆಂಗೆ ಕೇಳಿರ್ತಾರೆ ಕನ್ಫ್ಯೂಸ್ ಆಗಕ್ಕಂದ್ರೆ ನಾವು ಈಗ ಪ್ರೆಸೆಂಟ್ ಬೇಸ್ ಇಯರ್ ಯಾವ್ದೈತೆ ಅಂದ್ರೆ 11, 12 ಇದ್ದಿದ್ದ 22, 23 ಮಾಡ್ಯಾರ. ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಹೊಸ ಬೇಸ್ ಇಯರ್ ಆಗಿದ್ದ ಒಂದು ಕಮಿಟಿ ಕೊಟ್ಟ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಬೇಸ್ ಇಯರ್ ಯಾವ್ದೈತೆ ಅಂತ ಕೇಳ್ಬೋದು. ಅಥವಾ CPI ಯಾವ್ದು ಬೇಸ್ ಇಯರ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ 2024. ಅದ್ರದ್ದು ಕಮಿಟಿ ಯಾರ್ದಾರಂದ್ರೆ ಆಶೀಶ್ ಕುಮಾರ್ ಕಮಿಟಿ ಅಂತ ಬರ್ತೈತಿ. ಇವು ಒಂದೊಂದು 5 ಕಮಿಟಿ ಬರ್ತಾವ. 5 ಹೇಳ್ತಾನೆ. ಈಗ ನಾವು 1ನೇ ಕಮಿಟಿ ಯಾವ್ದತ್ತ ಹೇಳಿದ್ವು? ಆಶೀಶ್ ಕುಮಾರ. ಎದ್ರ ಸಲ್ಮಂದ್ ಅಂತ ಕೇಳ್ರ? CPI ಸಲ್ಮಂದ್. ನೆನಪಿರ್ತೈತಲ್ಲ CPI ಫುಲ್ ಫಾರ್ಮ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದ್ರದ್ದು ಒಂದ ಬೇಸ್ ಇಯರ್ ನೆನಪಿಟ್ಕೋರಿ 2024 ಅಂತೇಳಿ. ಉಳ್ಕಿದ್ದು ಎಲ್ಲ ಏನಕ್ಕ ಅಂದ್ರೆ ಆಟೋಮೆಟಿಕ್ ಏನು ಬರ್ತಾವ ಅಂದ್ರೆ 2022, 23 ಬಂದವು. ಉಳ್ಕಿದ್ದು ಬೇಸ್ ಇಯರ್ ಯಾವ್ದು ಅಂದ್ರೆ 2022, 23. 2ನೇದು ಯಾವ್ದು ಬರ್ತದೆ? GDP ಅಂತ ಬರ್ತದೆ. GDP ಫುಲ್ ಫಾರ್ಮ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಂದು ರಿವ್ಯೂ ಕಮಿಟಿ ಅಂತ ಇರ್ತೈತಿ. ಇದಕ್ಕೂ ಬೇಸ್ ಇಯರ್ ಏನಿಲ್ಲ. CPI ಬಿಟ್ಟು ಉಳ್ಕಿದ್ದು ಎಲ್ಲ ಸೇಮ್ ಇರ್ತಾವ. ಅವನೇನು ಹೇಳಲ್ಲ 22, 23 ಇರ್ತಾವ. GDP ಯಾವ ಕಮಿಟಿ ಅಂದ್ರೆ ಬಿಶ್ವಂತ್ ಗೋಲ್ಡಾರ್ ಕಮಿಟಿ ಅಂತ ಬರ್ತೈತಿ. ಇವು ಎಲ್ಲ ಎದಕ್ಕೆ ಮಾಡ್ತಾರೆ ಅಂದ್ರೆ ಈ ಬೇಸ್ ಇಯರ್ ಏನು ಕನ್ಸಿಡರ್ ಮಾಡ್ತಾರಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಂದು ಸ್ಟೇಟ್ ಅಥವಾ ಒಂದು ರಾಜ್ಯದಾಗ ಏನು ನಾವು ಉತ್ಪನ್ನ ಮಾಡ್ತಿರ್ತೀವಿ, ರಾಜ್ಯದಾಗ ಬರಂಗಿಲ್ಲ. GDP ಅಂತ ಬಂದ್ರೆ ಪೂರ್ತಿ ಕಂಟ್ರಿಗೆ ಬರ್ತೈತಿ. GSDP ಅಂತ ಬಂದಾಗ ಸ್ಟೇಟ್ ಬರ್ತೈತಿ. ಆ ಪ್ರಾದೇಶಿಕ ಅಥವಾ ಬಾರ್ಡರ್ ಏರಿಯಾದಾಗ ಏನು ಡೆವಲಪ್ ಮಾಡ್ತಿಲ್ಲ ಅದನ್ನ ಏನು ಕ್ಯಾಲ್ಕುಲೇಟ್ ಮಾಡೋ ಸಲ್ಮಂದ್ ಇರ್ತೈತಲ್ಲ. ಈ ಬೇಸ್ ಇಯರ್ ಎಲ್ಲರ ಚೇಂಜ್ ಮಾಡ್ರೆ ಏನು ಇದನ್ನ ಹಾಕಿರ್ತೈತಲ್ಲ ಅದನ್ನ ರಿವ್ಯೂ ಮಾಡಕ್ಕೆ ಕಮಿಟಿ ಮಾಡಿರ್ತಾರ. ಬಿಶ್ವಂತ್ ಗೋಲ್ಡಾರ್ ಕಮಿಟಿ ಅದ್ರ ಸಲ್ಮಂದ್ ಅಂದ್ರೆ GDP ಸಲ್ಮಂದ್. CPI ಸಲ್ಮಂದ್ ಯಾವ್ದು ಹೇಳಿ? ಆಶೀಶ್ ಕುಮಾರ್. ಆಶೀಶ್ ಕುಮಾರ್ ಎದಕ್ಕಂದ್ರೆ CPIಗೆ. ಬಿಶ್ವಂತ್ ಗೋಲ್ಡಾರ್ ಎದಕ್ಕಂದ್ರೆ GDP. ಅದಾದ್ಮೇಲೆ ಯಾವ್ದು ಬರ್ತೈತೆ ಅಂದ್ರೆ IIP ಅಂತ ಬರ್ತೈತಿ. ಇಂಡಸ್ಟ್ರಿ ಏನಂತಾರ ಅದಕ್ಕೆ? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಗ್ರೋತ್ ಅಂತ ಕರೀತಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಎಸ್, IIP ಅಂತ ಕರೀತಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನೆ ಅಂತ ಕರೀತಾರೆ. ಅದರ ಸಲ್ಮಂದು ಬೇಸ್ ಇಯರ್ ಯಾವ್ದು ಇರ್ತೈತೆ ಅಂದ್ರೆ 2022, 23 ಇರ್ತೈತೆ. ಕಮಿಟಿ ಯಾವ್ದು? ಎಸ್, ಮೃದಲ್ ಸಗ್ಗಾರ್. ನೆನಪಿಟ್ಕೋರು ಮೃದಲ್ ಸಗ್ಗಾರ್ ಅಂತ ಬರ್ತೈತಿ. ಮೃದಲ್ ಸಗ್ಗಾರ್ ಕಮಿಟಿ ಅದ್ರ ಸಲ್ಮಂದ್ ಅಂದ್ರೆ IIP. ನೆನಪಿರ್ತಾವಲ್ಲ. CPI ಸಲ್ಮಂದ್ ಯಾವ್ದ? ಆಶೀಶ್ ಕುಮಾರ್ ಎದಕ್ಕಂದ್ರೆ CPI. GDP ಎದ್ರ ಯಾವ್ದಂದ್ರೆ ಬಿಶ್ವಂತ್ ಗೋಲ್ಡಾರ. GDP ಬಿಶ್ವಂತ್ ಗೋಲ್ಡಾರ್. ಅದಾದ್ಮೇಲೆ ಮೃದಲ್ ಸಗ್ಗಾರತ್ ಬರ್ತಾರಲ್ಲ ಅವ್ರ ಎದ್ರ ಸಲ್ಮಂದ್ರೆ IIP ಅಂತ ಬರ್ತೈತಿ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದಕ್ಕೂ ಬೇಸ್ ಇಯರ್ ಯಾವ್ದೈತೆ ಅಂದ್ರೆ ಸೇಮ್ ಇರ್ತೈತಿ 22 ಮತ್ತು 23. ಲಾಸ್ಟ್ ಇನ್ನೊಂದು ಬರ್ತೈತಿ WPI ಅಂತ ಬರ್ತೈತಿ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಅದ್ರ ಸಲ್ಮಂದ್ ಕಮಿಟಿ ಯಾವ್ದಂದ್ರೆ ಎಸ್ ರಮೇಶ್ ಚಂದ್ ಕಮಿಟಿ. 4 ಕಮಿಟಿ ನೆನಪಿರ್ತಾವಲ್ಲ. ರಮೇಶ್ ಚಂದ್ ಕಮಿಟಿ ಬರ್ತೈತಿ. ಇನ್ನೊಂದು ಕಮಿಟಿ ಯಾವ್ದಂದ್ರ
GSDP ಅಂತ ಬರ್ತೈತಿ, ಅದಕ್ಕೆ ರವೀಂದ್ರ ದೋಲ್ಕರ್ ಕಮಿಟಿ ಅಂತ ಬರ್ತದೆ. ರವೀಂದ್ರ ದೋಲ್ಕರ್ ಕಮಿಟಿ ಯಾವ್ದಕ್ಕಂದ್ರೆ GSDP. ಇನ್ನೊಮ್ಮೆ ಲಾಸ್ಟ್ 4 ಹೇಳ್ತಾ ನೋಡ್ರಿ. ಒಂದೇ CPI ಯಾವ ಕಮಿಟಿ ಹೇಳ್ರಿ? ಆಶೀಶ್ ಕುಮಾರ್. ನೆನಪಿರತ್ತಾವಲ್ಲ ಎದ್ರ ಸಲ್ಮಂದ್ ಹೇಳತ್ತೀವಿ ಅಂದ್ರೆ ಬೇಸ್ ಇಯರ್ ಚೇಂಜ್ ಮಾಡ್ಯಾರಂತೆ. ಇವು ಕಮಿಟಿ ಇಂಪಾರ್ಟೆಂಟ್ ಆಗ್ಯಾವ. ಬೇಸ್ ಇಯರ್ ಚೇಂಜ್ ಮಾಡ್ಲಿಕ್ಕೆ ಏನು ಬರ್ತಿದ್ದಿಲ್ಲ, ಬಟ್ ಬೇಸ್ ಇಯರ್ ಚೇಂಜ್ ಮಾಡ್ಯಾರಲ್ಲ ಅದನ್ನ ಏನಾಗೈತಿಲ್ಲ ಅದು ರಿಫಾರ್ಮ್ ಸ್ಟಡಿ ಮಾಡೋ ಸಲ್ಮಂದ್ 5 ಕಮಿಟಿ ಬರ್ತಾವೆ. ಒಂದೇದು ಯಾವ್ದತ್ತ ಹೇಳಿದ್ವಿ? CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅದ್ರದ್ದು ಏನತ್ತೈತ್ರಿ ಬೇಸ್ ಇಯರ್? 24 ಐತೋ, 22 ಐತೋ, 23 ಐತೋ? 24 ಐತಿ. ಅದ್ರದ್ದು ಕಮಿಟಿ ಯಾವ್ದಂದ್ರ ಆಶೀಶ್ ಕುಮಾರ್. ಕೋಡ್ ಮಾಡ್ರೇನು ಏನ್ರ? ಇಲ್ಲ, ಕೋಡ್ ಬೇಡ, ಹಂಗ ನೆನಪಿಟ್ಕೋರಿ. ಆಶೀಶ್ ಕುಮಾರ್ ಕಮಿಟಿ ಯಾಕಂದ್ರೆ CPI. ಅದಾದ್ಮೇಲೆ ಯಾವ್ದು ಬರ್ತೈತೆ ಅಂದ್ರೆ GDP ಕಮಿಟಿ ಯಾವ್ದಂದ್ರೆ ಬಿಶ್ವಂತ್ ಗೋಲ್ಡರ್. ಅದಾದ್ಮೇಲೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕಮಿಟಿ ಯಾವ್ದಂದ್ರ ರಮೇಶ್ ಚಂದ್ ಕಮಿಟಿ. ಇನ್ನೊಂದು ಯಾವ್ದು ಬಿಟ್ಟು ಹೋದ್ರಾಗ IIP ಅಂತ ಬರ್ತೈತಿ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಅದ್ರ ಕಮಿಟಿ ಯಾವ್ದಂದ್ರ ಮೃದಲ್ ಸಗ್ಗರ್. ಇನ್ನೊಂದು ಏನಂದ್ರ GDP ಅಂತ ಹೇಳಿದ್ವಿ, GDP ಆದ್ರೆ ಬಿಶ್ವಂತ್ ಗೋಲ್ಡಾರ್ ಬತ್ತ. ಹಂಗೆ GSDP ಅಂತ ಬರ್ತೈತಿಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಅದ್ರದ್ದು ಬೇಸ್ ಇಯರ್ 22, 23 ಹಿಡಿದಾಗ ಏನ್ ಮಾಡ್ರ ಅದಕ್ಕೂ ಒಂದು ಕಮಿಟಿ ಮಾಡ್ರಿ. ಯಾರಂದ್ರ ರವೀಂದ್ರ ದೋಲ್ಕಾರಿಯಾ ಕಮಿಟಿ ಅಂತ ಬರ್ತೈತಿ, ಅಥವಾ ರವೀಂದ್ರ ದೋಲ್ಕಾಯಿಯಾ ಕಮಿಟಿ ಅಂತ ಬರ್ತೈತಿ. ನೆನಪಿಟ್ಕೋರಿ. 5 ಕಮಿಟಿ ಎದ್ರ ಸಲ್ಮಂದ್ ರಿಲೇಟೆಡ್ ಅಂತ ಹೇಳಿದ್ರಿ? ಈಗ ಹೇಳ್ರಿ ನೋಡು, ಇವು ಬೇಸ್ ಇಯರ್ ಚೇಂಜ್ ಮಾಡೋದು ಯಾವ ಮಿನಿಸ್ಟ್ರಿ ಅಂಡ್ರೆ ಬರ್ತದೆ? ಆಪ್ಷನ್ ಕೊಡ್ತೀನಿ. MOSPI ಅನ್ನೋದು ಕರೆಕ್ಟ್. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ಸ್ ಅಂತ ಬರ್ತೈತಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಬರ್ತೈತಿಲ್ಲ, ಅವ್ರು ಮಾಡ್ತಾರೆ. ಇದು ನೆನಪಿಟ್ಕೋರೆ. ಬೇಸ್ ಇಯರ್ ಇನ್ ಕೇಸ್ ಎಲ್ಲರ ಬೇಸ್ ಇಯರ್ಗಳು 4 ಕಮಿಟಿ ಬಂದವು, ಅದನ್ನ ಚೇಂಜ್ ಮಾಡಿದಾಗ ಕಮಿಟಿ ಕೇಳ್ರಿ 2 ಬರ್ತಾವ. ಅದ್ರೊಳಗೆ ಹೇಳ್ತಾರೆ ನೋಡ್ರಿ. ಒಂದೇದು ಏನಂದ್ರೆ MOSPI ಅಂತ ಬರ್ತೈತಿಲ್ಲ, ಅವ್ರು ಏನು ಮೇಂಟೈನ್ ಮಾಡ್ತಾರಂದ್ರೆ ಇದು ನಮ್ಮಲ್ಲಿ ಏನು ಬರ್ತೈತಿ NSO ಅಂತ ಬರ್ತೈತಿ. ಗೊತ್ತಂದ್ರೆ NSO ಫುಲ್ ಫಾರ್ಮ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತ ಬರ್ತೈತಿಲ್ಲ, ಅಥವಾ ಆಫೀಸ್ ಅಂತ ಕರೀತಾರಲ್ಲ, NSO ಅಂತ. ಯಾಕಂದ್ರೆ NSSO ಮತ್ತು ಇನ್ನೊಂದು ಯಾವ್ದು ಮರ್ಜ್ ಮಾಡಿದ್ರು CSO ಅಂತ ಮರ್ಜ್ ಮಾಡಿ ಏನು ಮಾಡ್ರಿ ಅಂದ್ರೆ NSO ಅಂತ ಮಾಡ್ರಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಬರ್ತೈತಿಲ್ಲ. ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ MOSPI ಅಂಡರ್. ಇವ್ರು ಏನು ಮಾಡ್ತಾರೆ ಅಂದ್ರೆ ಬೇಸ್ ಇಯರ್ ಚೇಂಜ್ ಮಾಡ್ತಿರ್ತಾರೆ. ಬಟ್ ಇದ್ರೊಳಗೆ ಏನು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಒಂದು ಬರ್ತೈತಿ, ಹೊಸದೊಂದು ಮಾಡ್ಯಾರ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಹೊಸದು ಲಾಂಚ್ ಮಾಡ್ಯಾರ, ಇಂಟ್ರಡ್ಯೂಸ್ ಮಾಡ್ಯಾರ. ಇವು ಯಾಕೆ ಕನ್ಫ್ಯೂಸ್ ಆಕ್ಕವ ಅಂದ್ರೆ ಡೈರೆಕ್ಟ್ ಬೇಸ್ ಇಯರ್ ಚೇಂಜ್ ಮಾಡಿದಾಗ ನೀವು ಎಲ್ಲರ ಕೇಳಿರ್ತೀರಿ MOSPIನ ಬರ್ತೈತಿ. ಹೌದಾ? MOSPI ಏನು ಮಾಡ್ತೈತಿ ಅಂದ್ರೆ ಬೇಸ್ ಇಯರ್ಗಳು ಚೇಂಜ್ ಮಾಡಿರ್ತೈತಿ ಎಲ್ಲದ್ರೊಳಗೂ. GDPಗೂ ಅದನ್ನಾಗ ಬರ್ತೈತಿ, ಎಲ್ಲದಕ್ಕೂ ಚೇಂಜ್ ಮಾಡಿದಾರೆ ಯಾರಂದ್ರೆ MOSPIದವ್ರು. ಈ ಸನ್ಕಾಯಿ ಕಿ ಪೋರ್ಟಲ್ ಅಂತ ಬರ್ತೈತಿ, ಅದನ್ನ ಯಾರು ಲಾಂಚ್ ಮಾಡ್ತಾರೆ ಹೇಳ್ರಿ? MOSPI. ಇವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಇಂಡಿಯಾದಾಗ ಯಾವುದೋ ಪ್ರೋಗ್ರಾಮ್ ತರಲಿ ಅಥವಾ ಯಾವುದೋ ಯೋಜನೆ ತರಲಿ, ಇಂಪ್ಲಿಮೆಂಟೇಷನ್ ಮಾಡೋ ಹೈಯರ್ ಅಧಿಕಾರ ಯಾರಿಗೈತೆ ಅಂದ್ರೆ MOSPIಗೆ ಐತಿ. ಇವರು ಓವರ್ಸೀನ್ ಮಾಡ್ತಿರ್ತಾರೆ ಯಾವ್ದು ಇಂಪ್ಲಿಮೆಂಟ್ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತೇಳಿ. ಬಟ್ ನಾ ಏನು ಹೇಳಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಒಂದ, ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಜೋಡ ಹೊಸದೊಂದು ಮಾಡಿರ್ತೇಳಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಮಾಡ್ಯಾರ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಯಾವ್ದನ್ನಾರ ಉತ್ಪನ್ನಗಳನ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರದ್ದು ಪ್ರೈಸ್ ಏನಿರ್ತದಲ್ಲ ಅದ್ರ ಮೇಲೆ ಇಂಡೆಕ್ಸ್ ಓಡಿಸ್ಬೇಕಂತ ಹೊಸದು ಎಸ್ಟಾಬ್ಲಿಷ್ ಮಾಡ್ಯಾರ್ರಿ. ಅದನ್ನ ಯಾರು ಮೇಂಟೈನ್ ಮಾಡ್ತಾರ ಕೇಳ್ಬೋದು. ಯಾರ? ಎಸ್, ಎಕನಾಮಿಕ್ ಅಡ್ವೈಸರ್. ವೆರಿ ಗುಡ್. ಎಕನಾಮಿಕ್ ಅಡ್ವೈಸರ್ ಮಿನಿಸ್ಟ್ರಿ ಯಾವ್ದು ರಿಲೇಟೆಡ್ ಬರ್ತದೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಇವು ಎರಡು ಕನ್ಫ್ಯೂಸ್ ಆಗ ಕಾರಣ ಏನಂದ್ರೆ ಎಕ್ಸಾಮ್ನ ಡೈರೆಕ್ಟ್ ಒಂದೇ ಆಪ್ಷನ್ ಹೋಗಿರ್ತಾನೆ. ಏನಂದ್ರೆ ಡೈರೆಕ್ಟ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕೊಟ್ಟರಲ್ಲ, ಬೇಸ್ ಇಯರ್ ಚೇಂಜ್ ಮಾಡ್ತಾರೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂತ ಕೇಳಿ MOSPI ಅಂತ ಹಾಕಿದ ಅಂತೇಳಿ ತಲೆಯಾಗ ಆಲ್ಮೋಸ್ಟ್ ಬರೋದು ಏನಂದ್ರೆ MOSPIನ ಬರ್ತದೆ. ಬಟ್ MOSPIಗೆ ಸಂಬಂಧ ಬರಂಗಿಲ್ಲ. ಅದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಏನಂತಾರೆ PPI ಅಂತ ಕರೀತಾರೆ. ಹೊಸದು ಎಸ್ಟಾಬ್ಲಿಷ್ ಮಾಡ್ಯಾರ ಅಂತ ಹೇಳತ್. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಕಾಮರ್ಸ್ ಅಂಡ್ ಮಿನಿಸ್ಟ್ರಿ ಕೇಳ್ರೆ ಕಾಮರ್ಸ್, ಅಥವಾ ಸಚಿವಾಲಯ ಕೇಳ್ರೆ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಹಾಕ್ರಿ, ಅಥವಾ ವಾಣಿಜ್ಯ ಮತ್ತು ಏನಂತಾರೆ ಅದಕ್ಕೆ ಕೈಗಾರಿಕಾ ಸಚಿವಾಲಯ ಅಂತ ಕರೀತಾರೆ. ಇನ್ ಕೇಸ್ ಯಾರು ಮೇಂಟೈನ್ ಮಾಡ್ತಾರೆ ಅಥವಾ ಯಾರು ರೆಕಮೆಂಡ್ ಮಾಡ್ತಾರಂದ್ರೆ ಎಕನಾಮಿಕ್ ಅಡ್ವೈಸರ್ ಅಂತ ಇರ್ತಾರಲ್ಲ. ಯಾರದಾರ ಪ್ರೆಸೆಂಟ್ ಭಾರತದ ಎಕನಾಮಿಕ್ ಅಡ್ವೈಸರ್ ಅಥವಾ ಆರ್ಥಿಕ ಸಲಹೆಗಾರ? ಅನಂತ್ ನಾಗೇಶ್ವರ್. ಇದು ನಮ್ಮಲ್ಲಿ ಇದನ್ನ ಬರ್ತಾವಲ್ರಿ, ಇದನ್ನ ಮೇಂಟೈನ್ ಮಾಡ್ತಾರೆ ಗೊತ್ತಲ್ಲ, ಎಕನಾಮಿಕ್ ಸರ್ವೇದು. ಇವರ ಎಕನಾಮಿಕ್ ಅಡ್ವೈಸರ್ ನೇತೃತ್ವದಾಗ ಇರ್ತೈತಿ. ಎಕನಾಮಿಕ್ ಅಡ್ವೈಸರ್ ಅಂತ ಕರೀತಾರಲ್ಲ, ಅವ್ರು ರೆಕಮೆಂಡ್ ಮಾಡ್ತಿರ್ತಾರೆ. ಯಾವ ಹೇಳಿ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಪ್ಲಸ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಲಾಸ್ಟ್ ಒಂದು ಕಮಿಟಿನ ಕೇಳ್ತೀನಿ, ಯಾವ್ದಕ್ಕೆ ಸಂಬಂಧ ಐತ್ರಿ? ಬಿಶ್ವಂತ್ ಗೋಲ್ಡಾರ್ ಕಮಿಟಿ ಅದಕ್ಕೆ ಸಂಬಂಧಿಸೈತಿ? GDPಗೆ ನೆನಪದವಲ್ಲ. ಆಮೇಲೆ ಹೇಳ್ರಿ ಆಶೀಶ್ ಕುಮಾರ್ ಕಮಿಟಿ ಅಂತ ಬಂದ್ರ ಯಾವ್ದ? CPI. ವೆರಿ ಗುಡ್. ಆಶೀಶ್ ಕುಮಾರ್ ಆತ, ಬಿಶ್ವಂತ್ ಗೋಲ್ಡಾರ್ ಆತ. ನೆಕ್ಸ್ಟ್ ಮೃಗಲ್ ಸಗ್ಗರ್ ಕಮಿಟಿ ಅಂತ ಬರ್ತೈತಿ. ಯಾವ್ದು? ಮೃದಲ್ ಸಗ್ಗರ್. ಅದಕ್ಕೆ IIP ಫುಲ್ ಫಾರ್ಮ್ ಕೇಳ್ರ? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಮೂರು ಕಮಿಟಿ ಹೇಳ್ರಲ್ಲ. ಇನ್ನೊಂದು ಯಾವ್ದು ಹೇಳಿದ್ವಿ? ರವೀಂದ್ರ ದೋಲಾಕಿಯಾ ಕಮಿಟಿ. GSDP ಅಂತ ಬರ್ತದೆ. ಇನ್ನೊಂದು ಬಿಟ್ಟಿವಲ್ಲ ರಮೇಶ್ ಚಂದ್ ಕಮಿಟಿ. ಅದಕ್ಕಂದ್ರ ಎದರ್ ಸಲ್ಮಂದ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾರು ಮಿನಿಸ್ಟ್ರಿದವ್ರು ಡಿಫರ್ ಮಾಡ್ತಾರ ಅಥವಾ ಚೇಂಜ್ ಮಾಡ್ತಿರ್ತಾರಂದ್ರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ನೆನಪಿರ್ತೈತಿಲ್ಲ. ಈ ಸನ್ಕಾಯಿ ಕಿ ಪೋರ್ಟಲ್ ಲಾಂಚ್ ಮಾಡಿದವ್ರ ಕೇಳ್ರ? ಅದು ಯಾಕಂದ್ರೆ ಈ ಕರೆಂಟ್ ನ್ಯೂಸ್ನಾಗ ಅತ್ತಲ್ರಿ, ಆ ಸನ್ಕಾಯಿ ಕಿ ಪೋರ್ಟಲ್ ಇಂಪಾರ್ಟೆಂಟ್. ಯಾಕಂದ್ರೆ ಇಂಡಿಯಾದಾಗ ಯಾವ್ದಾರ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡ್ತಿರ್ತಾರಲ್ಲ ಆ ಪೋರ್ಟಲ್ ಥ್ರೂನ ಮಾಡ್ತಿರ್ತಾರ, ಅಥವಾ ಆ ಪೋರ್ಟಲ್ದಾಗ ಇನ್ಫಾರ್ಮೇಶನ್ ಸಿಗ್ತಿರ್ತೈತಿ. ಅದನ್ನ ಯಾರು ಮೇಂಟೈನ್ ಮಾಡ್ತಾರಂದ್ರೆ MOSPIದವ್ರು ಮಾಡ್ತಿರ್ತಾರೆ. ಇನ್ನೊಂದು ಎರಡು ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಆಚರಿಸ್ತಾರೆ ಗೊತ್ತೈತೆ, ಸಂಖ್ಯಾಶಾಸ್ತ್ರ ದಿನ ಅಂತೇಳಿ. ಇವು ಸಂಖ್ಯೆಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರೆ
ಕರೆಕ್ಟ್, ಜೂನ್ 29. ಈ ಸಂಖ್ಯೆಗಳು ಯಾಕೆ ಇಂಪಾರ್ಟೆಂಟ್ ಅಥವಾ ಸಂಖ್ಯಾಶಾಸ್ತ್ರದ ದಿನದಿಂದ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಇಂಡಿಯಾದಾಗ ಸಂಖ್ಯೆಗಳು ಎಷ್ಟು ಇರ್ತಾವಲ್ಲ ಅಥವಾ ಜನಸಂಖ್ಯೆ ಇಟ್ಟಿರ್ತಲ್ಲ ಅದ್ರ ಮೇಲೆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕಲ್ಲ, ಅದಕ್ಕೆ ಸಂಖ್ಯಾಶಾಸ್ತ್ರ ದಿನ ಆಚರಿಸ್ತಿರ್ತಾರೆ. ಯಾರ ನೇತೃ ಯಾರ ಹೆಸರಲ್ಲಿ ಅದು PC ಮಹಲ್ನೋಬಿಸ್. ಈ PC ಮಹಲ್ನೋಬಿಸ ಎಷ್ಟನೇ ನಮ್ಮ ಪಂಚವಾರ್ಷಿಕ ಯೋಜನೆ ಇದನ್ನಿದ್ರು ಸೆಕೆಂಡ್, ನೆನಪಿಟ್ಕೋರಿ, ಅದನ್ನು ಕೇಳ್ಯಾರ. ಸೆಕೆಂಡ್ ಪಂಚವಾರ್ಷಿಕ ಯೋಜನೆದ ಇದನ್ನ ಏನತ್ತಾರ ಅದಕ್ಕೆ ಓರ್ಸಿನ ಅಧ್ಯಕ್ಷರ ಏನತ್ತಾರ ಅದಕ್ಕೆ ಸೆಕೆಂಡ್ ಪಂಚವಾರ್ಷಿಕ ಯೋಜನೆದ ಮಾಡೆಲ್. ಯಾರ ಮಾಡೆಲ್ದಾಗ ಅಂದ್ರೆ PC ಮಹಲ್ನೋಬಿಸ. ಒಂದೇದು ಯಾರಂದ್ರ ಏಷ್ಯನ್ ಡ್ರಾಮಾಸ್ ಅಂತ ಬರೀತಾರಲ್ಲ, ಹೆರಾಲ್ಡ್ ಡೋಮರ್. ಕರೆಕ್ಟ್, ಏಷ್ಯನ್ ಡ್ರಾಮಾ ಅವ್ರದಲ್ಲ, ಅಲ್ಲ ಅವ್ ಬೇರೆ, ಸಾರಿ. ಗುಲ್ಡಾ ಹೆರಾಲ್ಡ್ ಡೋಮರ್ ಒಂದನೇ ಮಾದರಿ ಇರೋದ, ಹೆರಾಲ್ಡ್ ಡೋಮರ್ದ ಎರಡನೇ ಮಾದರಿ ಇರೋದು ಪಂಚವಾರ್ಷಿಕ ಯೋಜನೆ ಯಾರ್ದಂದ್ರ PC ಮಹಲ್ನೋಬಿಸ. ಅದ್ರ ರಿಲೇಟೆಡ್ ಬಂದಾಗ ನೋಡ್ರಿ ಸಂಖ್ಯಾಶಾಸ್ತ್ರ ಬಂದ್ರೆ ಇದ ಮಾಸ್ಪಿನೂ ಬರ್ತದೆ. ಇದೇಕಾರ ಭಾರತದಾಗ ಸಂಖ್ಯೆಗಳನ್ನೆಲ್ಲ ಎಲಿಮಿನೇಟ್ ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ್ದಂದ್ರೆ ಮಾಸ್ಪಿ ಇಲಾಖೆ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಆಕೈತಿ ಅಂದ್ರೆ ಮಾಸ್ಪಿನ ಇಲ್ಲ ಮಿನಿಸ್ಟ್ರಿ ಐತಿ. ಅವ್ರು ಯಾರು ರೆಫರ್ ಮಾಡ್ತಾರಂದ್ರೆ NSO ಅಂತ ಬರ್ತೈತಿಲ್ಲ, ಅವ್ರು ಓವರ್ಸೀನ್ ಮಾಡ್ತಿರ್ತಾರೆ. ಗೊತ್ತಾತಲ್ಲ, NSO ಇದ್ದಿದ್ದು ಯಾವ ಎರಡನ್ನ ಮರ್ಜ್ ಮಾಡಿ NSO ಅಂತ ಮಾಡ್ಯಾರಂದ್ರ NSSO ಮತ್ತು CSO. ಇದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಇತ್ತಲ್ಲ, ಮೊದಲು ಅದರದ ಆದ್ಯತೆ ಎದಕ್ಕೆ ಕೊಡ್ತಿದ್ರು? ಎಸ್, ನಮ್ಮಲ್ಲಿ ಏನಂದ್ರೆ ಬಡತನ ಜನಸಂಖ್ಯೆ ಎಲ್ಲ ಕ್ಯಾಲ್ಕುಲೇಟ್ NSSO ಮಾಡ್ತಿದ್ರು. ಅವ್ರು ಮರ್ಜ್ ಮಾಡಿ ಈಗ ಪ್ರೆಸೆಂಟ್ ಏನಾಗೈತೆ ಅಂದ್ರೆ NSO ಫುಲ್ ಫಾರ್ಮ್ ಏನು ಕೇಳ್ರ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಇದು ರೀಸೆಂಟಾಗಿ ಪದ್ಮ ಅವಾರ್ಡ್ ಆಗಿದ್ದಿಲ್ಲ, ಪದ್ಮ ಅವಾರ್ಡ್ಸ್ ಅಂತ ಬರ್ತಾ ಗೊತ್ತೈತಲ್ಲ. ಪದ್ಮ ಅವಾರ್ಡ್ಸ್ ಅಂತ ಬಂದ್ರೆ ಕೇಳ್ತಾರೆ 2026 ಡಿಕ್ಲೇರ್ ಮಾಡಿದ್ದು ಎಷ್ಟು ಅದಾವು ಯಾವ ಇಲ್ಲ ಅಂತೇಳಿ. ನಮ್ಮಲ್ಲಿ ಹೈಯೆಸ್ಟ್ 19 ಕರೆಕ್ಟ್, ಮರ್ಜ್ ಆಗಿದ್ದು 2019. ಇದನ್ನ ಯಾವ್ದು ಕೇಳತ್ತಿದ್ದು? ಪದ್ಮ ಅವಾರ್ಡ್ಸ್ 2026 ಪದ್ಮ ಅವಾರ್ಡ್ಸ್. ಯಾಕಂದ್ರೆ ನಿನ್ನಿನ್ನು ನ್ಯೂಸ್ನ ಬಂದಿತ್ತು, ಅದನ್ನ ಡಿಕ್ಲೇರ್ ಮಾಡಿದ್ದ ಜನವರಿ 26 ಹೇಳಿರ್ತಾರೆ. ಅದು ಪದ್ಮ ಅವಾರ್ಡ್ಸ್ ರಿಲೇಟೆಡ್ ಏನೇನು ಕೇಳ್ತಿರ್ತಾರೆ ಅಂದ್ರೆ ಯಾರ್ ಕಮಿಟಿ ರೆಕಮೆಂಡ್ ಮಾಡ್ತೈತಿ ಅಥವಾ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ ಅವ್ರು ರಿಲೇಟೆಡ್ ಏನಕ್ಕೆ ಕೇಳ್ರು ನೆನ್ಪಿಟ್ಕೋರಿ. ನಮ್ಮಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆರ್ಡರ್ ಯಾವ್ದು ಬರ್ತೈತೆ ಹೇಳ್ರಿ? ಹೈಯೆಸ್ಟ್ ಯಾವ್ದ? ಭಾರತ ರತ್ನ. ಅದಾದ್ಮೇಲೆ ಪದ್ಮ ಅವಾರ್ಡ್ಸ್ ಅಂತ ಬರ್ತೈತಿಲ್ಲ, ಆ ಪದ್ಮ ಅವಾರ್ಡ್ಸ್ನಾಗ ಎಷ್ಟು ಬರ್ತಾವ ಅಂದ್ರೆ 3 ಬರ್ತಾವ. ಒಂದನೇದ ಹೈಯೆಸ್ಟ್ ಯಾವ್ದ? ಪದ್ಮ ವಿಭೂಷಣ್. ಎರಡನೇದ ಪದ್ಮಭೂಷಣ. ಮೂರನೇದ ಪದ್ಮಶ್ರೀ. ಇವು ಪದ್ಮ ಅವಾರ್ಡ್ಸ್ ಬರ್ತಾವಲ್ಲ, ಹೈಯೆಸ್ಟ್ ಅಪ್ರೂವಲ್ ಯಾರು ಕೊಡ್ತಾರೆ? ಇದು ಲಾಸ್ಟ್ ಅಪ್ರೂವಲ್ ನಾಳೆ ಕೇಳಿರ್ತಾರೆ. ಅಥವಾ ಪದ್ಮ ಅವಾರ್ಡ್ಸ್ ಕೊಡು ಅಪ್ರೂವಲ್ ಕಮಿಟಿದಾಗ ಯಾರು ಇರ್ತಾರ ಅಂತ ಕೇಳ್ತಾರೆ. ಯಾರಿಗೆ ಅಂದ್ರ ಇದು ನೆನಪಿಟ್ಕೋರಿ, ಅಪ್ರೂವಲ್ ಕೊಡು ಕಮಿಟಿದ ಹೆಡ್ ತಂದಾರಲ್ಲ ಪ್ರಧಾನ ಮಂತ್ರಿ ಏನದಾರಲ್ಲ, ಬರೀ ಏನಂದ್ರೆ ರೆಕಮೆಂಡೇಶನ್ ಮಾಡು ಕಮಿಟಿ ಹೆಡ್ ಇರ್ತಾರೆ. ರಾಷ್ಟ್ರಪತಿಯವರು ಫೈನಲ್ ಅಪ್ರೂವಲ್. ನೆನಪಿಟ್ಕೋರಿ. ಇದನ್ನ ಎದಕ್ಕೆ ಕೇಳ್ತಾರ ಅಂದ್ರೆ ಪದ್ಮ ಅವಾರ್ಡ್ ರಿಲೇಟೆಡ್ ಹೇಳಿಕೆ ಟೈಪ್ನ ಕ್ವಶನ್ ಕೇಳಿರ್ತಾರ. ತಿಳ್ಕೋರಿ ಏನು ಕೇಳಿರ್ತಾರ ಅಂದ್ರೆ, ಇನ್ನು ಪದ್ಮ ಅವಾರ್ಡ್ಗೆ ನಾವು ನಾಮಿನೇಷನ್ ಕೊಡ್ಬೋದೋ ಇಲ್ಲೋ? ಈಗ ನನಗೆ ಪದ್ಮ ಅವಾರ್ಡ್ ಬೇಕಾಗೈತೆ ಅಂದ್ರೆ ನಾನು ಹೋಗಿ ನಾಮಿನೇಟ್ ಮಾಡ್ಬೋದೋ ಇಲ್ಲ? ಸೆಲ್ಫ್ ನಾಮಿನೇಷನ್ ಇರ್ತೈತೆ, ನೆನಪಿಟ್ಕೋರಿ. ಸೆಲ್ಫ್ ನಾಮಿನೇಟ್ ಮಾಡ್ಬೋದು. ಇವು ಹೇಳಿಕೆ ಕನ್ಫ್ಯೂಸ್ ಎದಕ್ಕೆ ನೋಬೆಲ್ದಾಗ ಇರಂಗಿಲ್ಲ. ಕರೆಕ್ಟ್, ನೋಬೆಲ್ದಾಗ ಇರಂಗಿಲ್ಲ. ಇದ ಕನ್ಫ್ಯೂಸ್ ಆಗ ಕಾರಣ ಅಂದ್ರೆ ನೋಬೆಲ್ದಾಗ ನನಗೆ ನೋಬೆಲ್ ಕೊಡ್ರೆ ತನಕ ಬರಂಗಿಲ್ಲ. ಬಟ್ ಇದು ನಮ್ಮಲ್ಲಿ ಸ್ಟೇಟ್ ಸಿವಿಲಿಯನ್ ಆನರ್ ಬರ್ತಾವಲ್ಲ, ಇದು ಇಂಪಾರ್ಟೆಂಟ್ ಎದಕ್ಕೆ? ಒಂದೇದ ಕೊಟ್ಟಿರ್ತಾರ. ನಾವು ಸೆಲ್ಫ್ ಆಗಿ ಈಗ ನಾವು ಅತ್ಯುನ್ನತ ಸಾಧನೆ ಮಾಡೀನಿ ನಾನು ಕನ್ಸಿಡರ್ ಮಾಡಿ ಡೈರೆಕ್ಟ್ ಕೋಡ್ ಅಂದ ಕೂಡಲೇ ಕೊಡಂಗಿಲ್ಲ. ಕ್ಯಾಬಿನೆಟ್ ಏನಿರ್ತಲ್ಲ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಬರ್ತಾರ. ಆ ಸೆಕ್ರೆಟರಿದ ಒಂದು ಕಮಿಷನ್ ಮಾಡ್ತಿರ್ತಾರ. ಪ್ರೈಮ್ ಮಿನಿಸ್ಟರ್ ಅದನ್ನ ಏನಂದ್ರೆ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡೋರು ಯಾರಂದ್ರೆ ಪ್ರೈಮ್ ಮಿನಿಸ್ಟರ್. ಅದ್ರ ನೇತೃತ್ವ ವಹಿಸಿದವರು ಪ್ರೈಮ್ ಮಿನಿಸ್ಟರ್ ಇರ್ತಾರ. ಬಟ್ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರಲ್ಲ, ನಾಮಿನೇಷನ್ ಯಾವ ಬಂದಿರ್ತಲ್ಲ ಅದನ್ನ ರಿವ್ಯೂ ಮಾಡ್ತಿರ್ತಾನೆ. ಇದು ಇಂಪಾರ್ಟೆಂಟ್ ಯಾಕಂದ್ರೆ ಈ ರಿವ್ಯೂ ಮಾಡು ಕಮಿಟಿದಾಗ ನಾಮಿನೇಷನ್ ಕೊಡ್ತಿರ್ತಾರಲ್ಲ, ನಾಮಿನೇಷನ್ ನಾ ಬೇರೆದವ್ರ ಹೆಸರಲ್ಲೇನು ಕೊಡ್ಬೋದು, ನನ್ನ ಹೆಸರಲ್ಲೇ ನಾನು ಕೊಡ್ಬೋದು. ಇದು ಇಂಡಿಯಾದಾಗ ಅಲ್ಲವೈತಿ ಹೇಳಿಕೆ ಟೈಪ್ನ ಕೊಟ್ಟಾಗ ಎಲ್ರ ಮತ್ತು ನಾವ ನಾಮಿನೇಷನ್ ಕೊಡಕ್ಕೆ ಬರಂಗಿಲ್ಲ ತಂದು ಬಂದಿರಿ. ಮತ್ತು ನಮ್ಮಲ್ಲಿ ಏನು ಮಾಡ್ಬೋದು ಅಂದ್ರೆ ಮಾಡ್ಬೋದು, ನಾಮಿನೇಷನ್ ಮಾಡ್ಬೋದು. ಅದನ್ನು ರಿವ್ಯೂ ಮಾಡೋರು ಯಾರಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿನ, ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಬರ್ತಾರೆ. ನಮ್ಮಲ್ಲಿ ಹೆಂಗೆ ಕರ್ನಾಟಕದ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರಲ್ಲ, ಸೆಂಟ್ರಲ್ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರಲ್ಲ, ಅವ್ರು ಮಾಡ್ತಿರ್ತಾರ. ಅದ್ರದ್ದು ಹೆಡೆಡ್ ಬೈ ಯಾರು ಇರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಫೈನಲ್ ಅಪ್ರೂವಲ್ ಯಾರ ಕಡೆ ಕಳಿಸ್ತಾರ ಅಂದ್ರೆ ರಾಷ್ಟ್ರಪತಿ. ಇದ್ರ ಮೇಲೆ ಕ್ವಶನ್ ಏನು ಕೇಳ್ಬೋದ್ರೆ ಇದು ಸೆಲ್ಫ್ ನಾಮಿನೇಷನ್ ಐತೋ ಇಲ್ಲೋ ಅಂತ ಕೇಳಿರ್ತಾರೆ. ಇದು ಕಮಿಟಿ ಇದಾದ್ಮೇಲೆ ಪದ್ಮ ಅವಾರ್ಡ್ಸ್ ಅಂತ ಯಾವ ಇಯರ್ದಿಂದ ಸ್ಟಾರ್ಟ್ ಮಾಡ್ತಾರೆ? ನಮ್ಮಲ್ಲಿ 54ರಿಂದ 55 ಕೊಡಾಕ್ ಸ್ಟಾರ್ಟ್ ಮಾಡ್ತಾರಲ್ಲ. 54 ಯಾಕಂದ್ರೆ ಭಾರತ ರತ್ನ ಮತ್ತು ಈಗ 54 ಬರ್ತಾವ. ಕೊಡಾಕ್ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ 55ರಿಂದ. ಈಗ 54 ಯಾವ್ದು ಕೊಟ್ರೆ ಪದ್ಮ? ಭಾರತ ರತ್ನ 54 ಕೊಡ್ತಾರೆ. ಕರೆಕ್ಟಾ? ಭಾರತ ರತ್ನ ಪದ್ಮ ಅವಾರ್ಡ್ ಬಂದಿದ್ದು ಲಾಂಚ್ ಮಾಡಿದ್ದು 1954 ಭಾರತ ರತ್ನ 54 ಕೊಟ್ಟಿರ್ತಾರೆ. ಬಟ್ ಪದ್ಮ ಅವಾರ್ಡ್ ಅನ್ನೋದು 54 ಕೊಡಂಗಿಲ್ಲ, 55ರಿಂದ ಕನ್ಸಿಡರ್ ಮಾಡ್ತಾರ. ಕನ್ಫ್ಯೂಸ್ ಆಗ್ತಾನೇನ್ರ? ಇಲ್ಲಲ್ಲ. ಭಾರತ ರತ್ನ ಸ್ಟಾರ್ಟಿಂಗ್ ಕೊಟ್ಟವ್ರು 3 ಜನ ಅದಾರ. ಸ್ಟಾರ್ಟಿಂಗ್ ಭಾರತ ರತ್ನ 3 ಜನಕ್ಕೆ ಕೊಟ್ಟಿರ್ತಾರೆ. ಯಾರು ಅವ್ನು ಕೇಳ್ಯಾರ ಕ್ವಶನ್? ಯಾರು? ಶ್ರೀ ಸಿ ರಾಜಗೋಪಾಲಾಚಾರಿ ಒಂದು. ಎರಡನೇದು ಯಾರ? CV ರಾಮನ್. ನೆಕ್ಸ್ಟ್ ಎಸ್ ರಾಧಾಕೃಷ್ಣ, ಸರ್ವಪಲ್ಲಿ ರಾಧಾಕೃಷ್ಣನ್. ಇವು 3 ಜನಕ್ಕೆ ಏನಂದ್ರೆ ಸ್ಟಾರ್ಟಿಂಗ್ ಇನ್ನೊಂದು ನೆನಪಿಟ್ಕೋರಿ, ಭಾರತ ರತ್ನ ಬಿಡ್ರು. ಆವಾಜ್ ಎಕೋ ಆಕತಿ.
ನೀವು ಮಾತಾಡ್ರಿ ಯಾಕೋ ಬಾಳಕತ್ ಭಾರತ ರತ್ನ ಅವಾರ್ಡ್ ಅಂತ ಬರ್ತೇಳಿ ಸ್ಟಾರ್ಟಿಂಗ್ ಇದ್ದಾಗ ಮ್ಯಾಕ್ಸಿಮಮ್ 3 ಲಿಮಿಟ್ಸ್ ಅತ್ತಿತ್ತು ಅದನ್ನ ಏನು ಮಾಡ್ರಂದ್ರೆ ಅಮೆಂಡ್ ಮಾಡಿ ಈಗ ಮ್ಯಾಕ್ಸಿಮಮ್ ಕೊಡ್ಬೋದು ಅಂತ ಹೇಳ್ಯಾರ. ಯಾಕಂದ್ರೆ ಈಗ ರೀಸೆಂಟ್ ಆಗಿ 5 ಜನಕ್ಕೆ ಕೊಟ್ಟಿದ್ರಲ್ಲ. ಭಾರತ ರತ್ನ 2026ರಾಗ ಯಾರ್ಯಾರು ಕೊಟ್ರಂದ್ರೆ ಯಾರಿಗೆ ಕೊಟ್ಟಿಲ್ಲ ನೆನಪಿಟ್ಕೋರಿ, ಲಾಸ್ಟ್ದ ನೆನಪಿಟ್ಕೋಬೇಕ. ಬಟ್ 26ರಾಗ ಏನು ಕೊಟ್ರಂದ್ರೆ ಪದ್ಮ ಅವಾರ್ಡ್ಸ್ ಅನ್ನೋದ ಕೊಟ್ಟಾರ ಆಲ್ರೆಡಿ. ಅವು ಎಷ್ಟು ಜನಕ್ಕೆ ಕೊಟ್ಟಾರ ಅಂತ ಕೇಳ್ಬೋದು. ಎಷ್ಟು ಜನಕ್ಕೆ ಕೊಟ್ಟಾರಿ ಪದ್ಮ ಅವಾರ್ಡ್ಸ್ ಟೋಟಲ್? 131. ಇದು ಡಾಟಾ ನೆನಪಿಟ್ಕೋರಿ, ಡೈರೆಕ್ಟ್ ಕೇಳ್ಬೋದು. 131 ಜನಕ್ಕೆ ಏನಂದ್ರೆ ಪದ್ಮ ಅವಾರ್ಡ್ಸ್ ಅಂತ ಬಂದಾಗ 131. ಅದ್ರ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪದ್ಮ ವಿಭೂಷಣ ಎಷ್ಟು ಜನಕ್ಕೆ? 5 ಜನಕ್ಕೆ. ಪದ್ಮ ವಿಭೂಷಣ ಪದ್ಮಭೂಷಣ ಅಂತ ಬಂದಾಗ 2 ಜನಕ್ಕೆ 13 ಜನಕ್ಕೆ. ಆಮೇಲೆ ಉಳ್ಕಿದವ್ರು ಇವೆರಡೂ ಏನು ಮಾಡ್ರಿ ಪ್ಲಸ್ ಮಾಡ್ರಿ, ಉಳ್ಕಿದ್ 131ರಾಗ ಮೈನಸ್ ಮಾಡ್ರೆ ಉಳ್ಕಿದ್ ಏನು ಬರ್ತಲ್ಲ. ಅದ ಹೆಂಗ್ ನೆನಪಿಟ್ಕೊಳಕ್ ಹೇಳಿ ನೆನಪು 131 ಡಾಟಾ ನೆನಪಿಟ್ಟಿರ್ತಿರಲ್ಲ. ಪದ್ಮಭೂಷಣ್ ಅಥವಾ ಪದ್ಮ ಅವಾರ್ಡ್ಸ್ ಅಂತ ಬಂದಾಗ 131 ಅಂತೂ ಕಂಪಲ್ಸರಿ ನೆನಪಿಡ್ರಿ. ಅದಾದ್ಮೇಲೆ ಪದ್ಮ ವಿಭೂಷಣ್ ಎಷ್ಟು ಜನಕ್ಕೆ ಕೊಡ್ತಾರಂದ್ರೆ 5 ಜನಕ್ಕೆ. ಪದ್ಮಭೂಷಣ್ ಎಷ್ಟು ಜನಕ್ಕೆ ಕೊಡ್ತಾರಂದ್ರೆ 13 ಜನಕ್ಕೆ. ಇವು ಎಕ್ಸಾಮ್ನಾಗ ಕೇಳಿದಾಗ ನಮಗೆ ಪದ್ಮಶ್ರೀ ಅಂತ ಕೇಳಿದಾಗ ಇವು ಎರಡು ಪ್ಲಸ್ ಮಾಡಿ ಮೈನಸ್ ಮಾಡಿಬಿಡ್ರಿ. ಅದ್ರ 131ರಾಗ ಉಳಿದಿದ್ದು ಎಷ್ಟದಲ್ಲ ಅವು ಪದ್ಮಶ್ರೀ ಅವಾರ್ಡ್ ಕೊಟ್ರ. ಪದ್ಮವಿಭೂಷಣ್ 5 ನೆನಪಿಟ್ಕೊಂಡ್ಬಿಡುನು. ಪದ್ಮವಿಭೂಷಣ್ 5 ನೆನಪಿಟ್ಕೊಂಡ್ಲ. ಒಂದೇದು ಯಾರು ಅದ್ರೊಳಗೆ ಇಬ್ಬರಿಗೆ ಏನಂದ್ರೆ ಪೋಸ್ಟ್ ನಾಮಸ್ಲಿ ಅಥವಾ ಮರಣೋತ್ತರವಾಗಿ 2 ಜನ ಕೊಡ್ತಾರ. ಉಳ್ಕಿದ್ದವ್ರು ಏನ ಜೀವಂತ ಇದ್ದವ್ರು ಕೊಟ್ಟಾರ. ಪದ್ಮ ವಿಭೂಷಣ್ ಬಗ್ಗೆ ಹೇಳತ್ನ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಭಾರತ ರತ್ನ ಬಿಟ್ರೆ ಯಾವ್ದು ಕೇಳ್ತಾರ ಅಂದ್ರೆ ಪದ್ಮ ವಿಭೂಷಣ. 5 ಜನದಾಗ 2 ಮರಣೋತ್ತರವಾಗಿ ಕೊಟ್ಟಾರ. ಯಾರು? ಎಸ್ ಸದ್ದಾರಿ ಏನು ಬರ್ತಾನ ನನ್ನ ಹೆಸರು? ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ ಬರ್ತಾನೆ. ಕರೆಕ್ಟ್, ಧರ್ಮೇಂದ್ರ ಸಿಂಗ್ ಡಿಯೋಲ್. ಅವ್ ಸ್ಟೇಟು ಹೇಳ್ತಾನೆ, ಒಂದೊಂದು ಹೇಳ್ತಾನೆ ತೋರಿ. ಒಮ್ಮೆ ಹೇಳ್ತಾನೆ ಪದ್ಮ ವಿಭೂಷಣ್ ಎಷ್ಟು ಜನ ಕೊಟ್ರ ಹೇಳಿ? 5 ಜನಕ್ಕೆ ನೆನಪಿರ್ತದೆ. ಮರಣೋತ್ತರವಾಗಿ ಎಷ್ಟು ಜನ? 2 ಜನ. ಅದ್ರೊಳಗೆ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ ಬರ್ತಾರಲ್ಲ, ಯಾವ ಸ್ಟೇಟ್ದಿಂದ ಅಂದ್ರೆ ಮಹಾರಾಷ್ಟ್ರದಿಂದ. ಯಾವ್ದ್ರೊಳಗೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಅಥವಾ ಆರ್ಟ್ ಒಳಗೆ ಕೊಟ್ಟಾರ. ಕಲೆ ಒಳಗೆ ಯಾರಿಗೆ ಅಂದ್ರೆ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ ಬರ್ತಾರ. ಯಾವ ಸ್ಟೇಟ್ದಿಂದ ಅಂದ್ರೆ ಮಹಾರಾಷ್ಟ್ರದಿಂದ. ಇನ್ನೊಬ್ರು ಮರಣೋತ್ತರವಾಗಿ ತೋತಾರೆ ಅಂದ್ರೆ VS ಅಚ್ಯುತ್ ನಂದನ್ ಅಂತ ಬರ್ತಾನೆ. ಅಚ್ಯುತ್ ನಂದನ VS ಇವರು ಏನಂದ್ರೆ ಮರಣೋತ್ತರವಾಗಿ ಯಾವ ಸ್ಟೇಟ? ಕೇರಳ. ಇವು ಯಾವ್ದ್ರೊಳಗೆ ತೋತಾರ? ಪಬ್ಲಿಕ್ ಅಫೇರ್ಸ್ ಅಥವಾ ಸಾಮಾಜಿಕ ಏನಂತಾರಲ್ಲ ಸೇವೆ ಅಥವಾ ಕರಿತಾರಲ್ಲ ಅದ್ರೊಳಗೆ ಕೊಟ್ಟಾರ. ಇಬ್ಬರದು ನೆನಪಿರ್ತೈತೆ ಅಲ್ಲ. ಒಂದೇದು ಹೇಳ್ರಿ ನೋಡು. ಕಲೆ ಒಳಗೆ ಮರಣೋತ್ತರವಾಗಿ ತೊಗೊಂಡಾರ ಯಾರಂದ್ರ ಧರ್ಮೇಂದ್ರ ಸಿಂಗ್ ಡಿಯೋಲ. ಯಾವ ಸ್ಟೇಟ? ಮಹಾರಾಷ್ಟ್ರ. ಇವು ಹೊಂದಿಸಿ ಬರೆಯಿರಿ ರಿಲೇಟೆಡ್ ಕೇಳ್ಬೋದು. ಯಾವ ಸ್ಟೇಟ್ ಇಲ್ಲ ಅಂತೇಳಿ. ಅಥವಾ ಹೈಯೆಸ್ಟ್ ಪದ್ಮವಿಭೂಷಣ ಯಾವ ಸ್ಟೇಟ್ ಡೈರೆಕ್ಟ್ ಕೇಳ್ಬೋದು. ಹೈಯೆಸ್ಟ್ ಪದ್ಮವಿಭೂಷಣ 2026ರಾಗ ಯಾವ ಸ್ಟೇಟ್ ತೊಗೊಂಡೈತೆ ಅಂತ ಕೇಳ್ಬೋದು. ಈಗ ಪೂರ್ತಿ ಹೇಳಿದ್ಮೇಲೆ ಗೊತ್ತಾಗ್ಬಿಡ್ತದೆ. ಒಂದೇದು ಯಾವ್ದು ಹೇಳಿದ್ರಿ ಅಂದ್ರೆ ಈಗ ಧರ್ಮೇಂದ್ರ ಸಿಂಗ್ ಡಿಯೋಲ ಯಾವ್ದ್ರೊಳಗೆ ಅಂದ್ರೆ ಕಲೆ ಒಳಗೆ ಯಾವ ಸ್ಟೇಟ? ಮಹಾರಾಷ್ಟ್ರ. ಎರಡನೇದು ಇದನ್ನು ಮರಣೋತ್ತರವಾಗಿ ಅಚ್ಯುತ್ ನಂದನ ಯಾವ ಸ್ಟೇಟ? ಕೇರಳ. ಎದುರು ಸಲ್ಮಂದ ಸಾಮಾಜಿಕ ಸೇವೆ ಅಂತ ಬರ್ತೈತೆ. 4ನೇದು. 3ನೇದು ಎನ್ ರಂಜನ್ ಅಂತ ಬರ್ತಾರ್ರಿ. ಎನ್ ರಂಜಮ್ ಅಂತ ಬರ್ತಾರ. ಯಾವ ಸ್ಟೇಟ? ಎನ್ ರಂಜಮ್ ಅಣ್ಣನ್ ಎನ್ ರಾಜಮ್ ಅಂತ ಬರ್ತಾರಲ್ಲ ಯಾವ ಸ್ಟೇಟ್ ಅಂದ್ರೆ ಕೇರಳ. ಎದುರು ಸಲ್ಮಂದ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ಎದುರು ಸಲ್ಮಂದ ಅಂದ್ರೆ ಕಲೆ. ಎಸ್ ಯಾರು ಹೇಳ? ಎನ್ ರಾಜಮ್ ನೆನಪಿಟ್ಕೋರಿ. ಯಾವ ಸ್ಟೇಟ? ಉತ್ತರ ಪ್ರದೇಶ. ಎದುರು ಸಲ್ಮಂದ್ ಅಂದ್ರೆ ಕಲೆ. ಮೊನ್ನೇದು ಕಲೆದಾಗ ಯಾರು ತೊಗೊಂಡ್ರ ಅಂತ ಹೇಳಿ ಮರಣೋತ್ತರವಾಗಿ ಧರ್ಮೇಂದ್ರ ಸಿಂಗ್ ಡಿಯೋಲ್. 2ನೇದು ಸಾಮಾಜಿಕ ಸೇವೆ ಒಳಗೆ ಮರಣೋತ್ತರವಾಗಿ ಅಚ್ಯುತ್ ನಂದನ್. ಯಾವ ಸ್ಟೇಟ? ಕೇರಳ. 3ನೇದು ಉತ್ತರ ಪ್ರದೇಶದಿಂದ ಕಲೆ ಒಳಗ ಯಾರಂದ್ರೆ ಎನ್ ರಂಜಮ್ ಅಂತ ಬರ್ತಾರೆ. ಕಲೆ ಒಳಗ ಎನ್ ರಾಜಮ್. ನೆಕ್ಸ್ಟ್ ಆಮೇಲೆ KT ಥಾಮಸ್ ಅಂತ ಬರ್ತಾರೆ. ಇವ್ರು ಎದುರಾಗಂದ್ರೆ ಸಾಮಾಜಿಕ ಸೇವೆ. ಈ KT ಥಾಮಸ್ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರು. ಅವ್ರ ಹೆಸರಲ್ಲೇನೆ ಕೊಡ್ತಾರೆ. ಅವ್ರಿಗೆ ಕೊಟ್ಟಾರ KT ಥಾಮಸ್ ಅಂತ. ಪದ್ಮವಿಭೂಷಣ್ ಕೊಟ್ಟಾರ. ಯಾವ ಸ್ಟೇಟ್ ಅಂತ ಕೇಳ್ರ? ಕೇರಳ. ವೆರಿ ಗುಡ್. ಎದುರು ಸಲ್ಮಂದ್ ಕೊಡ್ತಾರ ಅಂತ ಹೇಳಿಲ್ಲ, ಪಬ್ಲಿಕ್ ಅಫೇರ್ಸ್. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಯಾರಂದ್ರೆ P ನಾರಾಯಣನ್ ಅಂತ ಬರ್ತಾರೆ. ಎದುರು ಸಲ್ಮಂದ್ ಹೇಳ್ರಿ? ಸಾಹಿತ್ಯ ಮತ್ತು ಎಜುಕೇಶನ್ ಅಥವಾ ಸಾಹಿತ್ಯ ಮತ್ತು ಶಿಕ್ಷಣ ಒಳಗ ಕೇರಳದ. ಎಷ್ಟು? 4 ಜನ ಕೇರಳದ. 3 ಜನ ಕೇರಳದವ್ರ, ಒಬ್ರು ಉತ್ತರ ಪ್ರದೇಶದವ್ರ, ಒಬ್ರು ಮಹಾರಾಷ್ಟ್ರದವ್ರು. ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ. ಪದ್ಮವಿಭೂಷಣ್ ಎಷ್ಟು ಜನಕ್ಕ? 5 ಜನಕ್ಕ. ಟೋಟಲ್ ಪದ್ಮ ಅವಾರ್ಡ್ಸ್ ಎಷ್ಟು ಜನಕ್ಕೆ ಅಂದ್ರೆ 131 ಜನಕ್ಕ. ಆಮೇಲೆ ಪದ್ಮಭೂಷಣ್ ಎಷ್ಟು ಜನಕ್ಕೆ ಕೊಟ್ರಂದ್ರ? ಪದ್ಮಭೂಷಣ 13 ಜನಕ್ಕ. ಪದ್ಮವಿಭೂಷಣ್ 5 ಜನ. ಈಗ ಹೇಳ್ರಿ ಮರಣೋತ್ತರವಾಗಿ ಪದ್ಮವಿಭೂಷಣ್ 2 ಜನಕ್ಕ? 2 ಜನಕ್ಕೆ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಯಾವ ಸ್ಟೇಟ? ಮಹಾರಾಷ್ಟ್ರ. ಯಾವ ಒಂದು ಕ್ಷೇತ್ರದೊಳಗ? ಕಲೆ ಒಳಗೆ. ನೆನಪಿಟ್ಕೋರಿ. 2ನೇದು ಮರಣೋತ್ತರವಾಗಿ ಅಚ್ಯುತ್ ನಂದನ್. ಯಾವ ಸ್ಟೇಟ? ಕೇರಳ. ನೆನಪಿಟ್ಕೋರಿ. ಯಾವ್ದಾರ ಕೇರಳದಾಗ ಬರ್ತಾರ. ಎದುರು ಸಲ್ಮಂದ್ ಅಂದ್ರೆ ಸಾಮಾಜಿಕ ಸೇವೆ. ಇನ್ನು 3 ಜನ ಜೀವಂತ ಇದ್ದವ್ರು ಕೊಡ್ತಾರ. 3 ಜನದಾಗ 3 ಜನ ಕೇರಳದಿಂದಲ್ಲ, ಒಬ್ರು UP-ದಿಂದ ಬರ್ತಾರೆ. ಒಬ್ರು UP-ದಿಂದ ಯಾರಂದ್ರ ಎನ್ ರಾಜಮ್ ಅಂತ ಬರ್ತಾರೆ. ಯಾವ ಒಂದು ಕ್ಷೇತ್ರದಾಗ? ಕಲೆ ಒಳಗ. ಯಾವ್ದಂದ್ರ ಸ್ಟೇಟ? UP ಬರ್ತದೆ. ರಾಜಮ್ಮ ಉತ್ತರ ಪ್ರದೇಶ ನೆನಪಿಟ್ಕೋರಿ. ಇನ್ನಿಬ್ರು ಕೇರಳದವ್ರು ಉಳಿತಾರೆ. ಯಾರು ಹೇಳ್ರಿ? KT ಥಾಮಸ್. KT ಥಾಮಸ್ ಯಾವ ಕ್ಷೇತ್ರ? KT ಥಾಮಸ್ ಸಾಮಾಜಿಕ ಸೇವೆ. ಕರೆಕ್ಟ್. KT ಥಾಮಸ್ ಸಾಮಾಜಿಕ ಸೇವೆ. ಇನ್ನೊಬ್ರು ಯಾರು ಬರ್ತಾರಂದ್ರ ನಾರಾಯಣ್ ಅಂತ ಬರ್ತಾರಲ್ಲ, ಅವ್ರು ಎದುರು ಸಲ್ಮಂದ್ರ ಸಾಹಿತ್ಯ ಮತ್ತು
ಶಿಕ್ಷಣ ನೆನಪಿರ್ತೈತಲ್ಲ ಇವ್ನು ಕೇಳ್ತಾರ. ಇನ್ನೊಂದು ಏನು ಅವಾರ್ಡ್ ಕೇಳ್ಬೋದು ಗೊತ್ತಾನ, ಪದ್ಮ ಅವಾರ್ಡ. ಇದನ್ನ ಕ್ವಶನ್ ಕೇಳ್ಯಾರ ನೋಡ್ರಿ, ಡೈರೆಕ್ಟ್ ಕೇಳ್ಯಾರ. ಪದ್ಮ ಅವಾರ್ಡ ಇಂಡಿಯನ್ ಗೌರ್ಮೆಂಟ್ ಬಂದಾನ ಹಿಡಿದ 1954ರಿಂದ ಯಾವ ವರ್ಷನಾಗ ಈ ಸಸ್ಪೆಂಡ್ ಮಾಡಿದ್ರ ಅಥವಾ ಪೋಸ್ಟ್ಪೋನ್ ಮಾಡಿದ್ರ ಕೇಳ್ತಾರ. ಕೇಳ್ಯಾರ ಇದನ್ನ ಎಷ್ಟು ಬಾರಿ? 2 ಬಾರಿ. ಇದು ಎದಕ್ಕೆ ಪೋಸ್ಟ್ಪೋನ್ ಅಂತ ಹೇಳ್ತಾರ ಅಂದ್ರೆ ಪದ್ಮ ಅವಾರ್ಡ್ನ ಹೇಳಿಲ್ಲ, ಯಾವುದೊಂದು ಕಾನ್ಸ್ಟಿಟ್ಯೂಟ್ ಮಾಡ್ತಾರ, ಯಾವ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡ್ತಾರ, ಮೋದಿ ಪ್ರಧಾನಮಂತ್ರಿ ಯಾರು ಇರ್ತಾರಲ್ಲ ಅವರ ಒಂದು ಕಮಿಟಿನ ಎವ್ರಿ ಇಯರ್ ಮಾಡ್ತಿರ್ತಾರ. ಎವ್ರಿ ಇಯರ್ ಏನಂದ್ರೆ ಪದ್ಮ ಅವಾರ್ಡ್ಸ್ ಕೊಡಬೇಕಾ, ಭಾರತ ರತ್ನ ಅವಾರ್ಡ್ನು ಎವ್ರಿ ಇಯರ್ ಕೊಡಬೇಕು. ಅವ್ನು ಏನು ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಮಾಡ್ತಾರೆ ಅಂತ ಹೇಳಿದ್ನಿ, ಕ್ಯಾಬಿನೆಟ್ ಸೆಕ್ರೆಟರಿ ಮೆಂಬರ್ದಿಂದ ಪ್ರಧಾನಮಂತ್ರಿಯವರ ಒಂದು ಕಮಿಟಿನ ಫಾರ್ಮ್ ಮಾಡಿರ್ತಾರೆ, ಅದಕ್ಕೆ ನಾಮಿನೇಷನ್ ರಿವ್ಯೂ ಮಾಡ್ತಿರ್ತಾರೆ. ಬಟ್ ಎರಡು ಸರಿ ಏನು ಮಾಡ್ತಾರೆ ಅಂದ್ರೆ 2 ವರ್ಷದ ಇದನ್ನು 2 ಟೈಮ್ ಏನು ಮಾಡ್ರಿ ಅಂದ್ರೆ ನಮ್ಮಲ್ಲಿ ಪೋಸ್ಟ್ಪೋನ್ ಮಾಡಿದ್ರು. ಆ ಟೈಮ್ನಾಗ ಪ್ರತಿ ವರ್ಷ ಏನು ಮಾಡಿದ್ರು ಅಂದ್ರೆ ನಾಮಿನೇಟ ಮಾಡಿದ್ದಿಲ್ಲ. ಯಾವ 2 ಟೈಮ್ ಹೇಳಿ? 2077ರಿಂದ 79 ನೆನಪಿಟ್ಕೋರಿ. 2077ರಿಂದ 79 ಸಾರಿ 77ರಿಂದ 80 ಕರೆಕ್ಟ್. 1977ರಿಂದ 80 ಬರ್ತೈತಿ. ಯಾರು ಇರ್ತಾರ ಅವ್ರು? ಮೊರಾರ್ಜಿ ದೇಸಾಯಿ. ಆ ಟೈಮ್ನಾಗ ಸೆಕೆಂಡ್ ಬಂದಾಗ 92ರಿಂದ ಇರ್ಬೇಕು ನೋಡು. 92ರಿಂದ 95 ಐತಿ. ಅವು 2 ಕಮಿಟಿನೂ ಬರ್ತಾವೆ. ಅವು ಹೇಳ್ತಾನೆ ಎದ್ರ ಸಲ್ಮಾನ್ ಪೋಸ್ಟ್ಪೋನ್ ಮಾಡ್ಯಾರ ಅಂತ ಹೇಳ್ತಾನೆ ನೋಡ್ರಿ. ಎದ್ರ ಸಲ್ಮಾನ್ ಪೋಸ್ಟ್ಪೋನ್ ಮಾಡ್ಯಾರ ಅಂತ ಹೇಳ್ತಾನೆ. ಒಂದೇದು ನೋಡ್ರಿ ಬಿಡ್ರಿ, ನೀವು ಮಾತಾಡ್ರಿ ಯಾಕೋ ಹಾಕದ್ ಭಾಳ ಅದಕ್ಕೆ. ಇನ್ನೊಂದು ಹೇಳ್ತಾನೆ ನೋಡಿ, 2 ಸರಿ ಪೋಸ್ಟ್ಪೋನ್ ಮಾಡಿರ್ತೀವಿ ಏನಂದ್ರೆ ಪದ್ಮ ಅವಾರ್ಡ್ಸ್ ಪೋಸ್ಟ್ಪೋನ್ ಮಾಡ್ರಂದ್ರೆ ಆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಟ್ ಮಾಡ್ರಂಗೆ. ಅದಕ್ಕೂ ಕಾರಣ ಐತೆ ಏನಂದ್ರೆ ಅದಕ್ಕೆ ರಿಲೇಟೆಡ್ ಕಮಿಟಿಗಳನ್ನ ರಿಫಾರ್ಮ್ ಮಾಡಿರ್ತಾರೆ. ಇದು ಎದ್ರ ರಿಲೇಟೆಡ್ ಅವ್ನು ಪೋಸ್ಟ್ಪೋನ್ ಮಾಡಿರ್ತಾರ ಅಂತ ಹೇಳ್ಬಿಡ್ತಾನೆ, ಅದು ಕನ್ಫ್ಯೂಸ್ ಆಗಂಗಿಲ್ಲ. ಒಂದೇದು ಪೋಸ್ಟ್ಪೋನ್ ಮಾಡಿರ್ತಿಲ್ಲ, ಯಾವ ಇಯರ್ದಿಂದ ಯಾವ ಇಯರ್ಗೆ ಫಸ್ಟ್ ಪೋಸ್ಟ್ಪೋನ್ ಮಾಡ್ತಾರೆ ಅಂದ್ರೆ 1977ರಿಂದ 80 ತನ. 1977ರಿಂದ 80 ಮೊರಾರ್ಜಿ ದೇಸಾಯಿ ಇದ್ದಾಗ. ಆ ಟೈಮ್ನಾಗ ಯಾಕೆ ಮಾಡಿರ್ತಾರೆ ಅಂದ್ರೆ ಏನು ಎದ್ರ ಸಲ್ಮಾನ್ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ನೋಡ್ರಿ. ಸುಪ್ರೀಂ ಕೋರ್ಟ್ನಾಗ ಏನು ಹಾಕಿರ್ತಾರೆ ಅಂದ್ರೆ ಕೇಸ್ ಹಾಕಿರ್ತಾರೆ. ಎದ್ರ ಸಲ್ಮಾನ್ ಕೇಸ್ ಹಾಕಿರ್ತಾರೆ ಅಂದ್ರೆ ಈಗೇನು ಪದ್ಮ ಅವಾರ್ಡ ಮತ್ತು ಇವು ಭಾರತ ರತ್ನ ಅವಾರ್ಡ, ಪದ್ಮ ವಿಭೂಷಣ್ ಅವಾರ್ಡ್ ಕೊಟ್ಟಿರ್ತಾರಲ್ಲ, ಆ ಅವಾರ್ಡ್ ತೊಗೊಂಡಾರ ಗೌರ್ಮೆಂಟ್ ಫೇವರ್ ಇದ್ದಿರ್ತೀನಿ, ಅವ್ರಿಗೆ ಅವಾರ್ಡ್ ಕೊಟ್ಟಿರ್ತೀನಿ. ನಮ್ಮಲ್ಲಿ ಒಂದು ಆರ್ಟಿಕಲ್ ಹೇಳ್ತೈತಿ, ರೈಟ್ ಟು ಈಕ್ವಾಲಿಟಿ ಅಂತ. ಫಂಡಮೆಂಟಲ್ ರೈಟ್ ಎಲ್ಲಿಂದ ಎಲ್ಲಿ ತನ ಹೇಳ್ತೈತಿ? 14ರಿಂದ 18 ತನ. ನಮ್ಮಲ್ಲಿ ಐತಲ್ಲ ಸಮಾನತೆ ಹಕ್ಕು 14ರಿಂದ 18 ಬರ್ತೈತಿ. ನಾವು ಎಜುಕೇಶನ್ಗೆ ಹೋಗಿರ್ತೀವಿ ತಿಳ್ಕೊ, ಯಾವ್ದಾರ ಹುಡುಗ ಸಮಾಜ ಸೇವೆ ಮಾಡೈತತ್ತ ಅವ್ರಿಗೆ ಕೊಡ್ಬೋದು. 18 ಅಬೋ ಯಾರಿಗೆ ಬೇಕಾದ್ ಕೊಡ್ಬೋದು. ಏಜ್ನ ನೆನಪಿಟ್ಕೋರಿ, ಇವ್ರು ಕೊಟ್ಟಿರ್ತಾರ ತಿಳ್ಕೊ. ಎಜುಕೇಶನ್ದಾಗ ಹೋದಾಗ ಅವ್ನು ಭಾರತ ರತ್ನ ಪುರಸ್ಕೃತರು ಅಥವಾ ಪದ್ಮ ವಿಭೂಷಣ ಪುರಸ್ಕೃತ ಅಂತ ಮೆನ್ಷನ್ ಮಾಡಬಾರ್ದತ್ತ. ಏನು ಮಾಡ್ತಾರಂದ್ರೆ ಫಸ್ಟ್ ಕೇಸ್ ಹಾಕಿರ್ತಾರ, ಇಲ್ಲಿ ರೈಟ್ ಟು ಈಕ್ವಾಲಿಟಿ ವೈಲೇಟ್ ಆಕತ್ತೆ ಅಂತೇಳಿ. ನಮಗೆ ಮೂಲಭೂತ ಹಕ್ಕುಗಳಾದ್ರೆ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಡೈರೆಕ್ಟ್ ನಾವು ರಿಟ್ ಹಾಕಿರ್ತ ಹೋಗಿರ್ತಿಲ್ಲ. ಆ ಟೈಮ್ನಾಗ ಏನು ಹಾಕಿರ್ತಾರೆ ಅಂದ್ರೆ ಪ್ರಕರಣ ಹಾಕಿರ್ತಾರ. ಆ ಟೈಮ್ನಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತೈತೆ ಅಂದ್ರೆ ಯಾವುದೋ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಬೇಡ್ರೆ ಅಂತ ಹೇಳಿರ್ತಾರೆ. ಫಸ್ಟ್ ಟೈಮ್ ಆಗಿರ್ತೈತಿ. ಇದು ನೆನಪಿಟ್ಕೋರಿ, ಯಾವ ಇಯರ್ದಿಂದ 1977ರಿಂದ 80 ತನ. ಆ ಟೈಮ್ನಾಗ ಏನು ಕಾನ್ಸ್ಟಿಟ್ಯೂಟ್ ಮಾಡಂಗಿಲ್ಲ, ಏನು ಇರಲ್ಲ. ಅವಾಗ ರೆಕಮೆಂಡು ಮಾಡಂಗಿಲ್ಲ. ಯಾಕಂದ್ರೆ ಅದ ಕೇಸ್ ಏನು ಹಾಕಿರ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ರಿವ್ಯೂ ಮಾಡ್ತಿರ್ತಾರೆ. ಅವಾಗ ಕೊಡುನೋ ಬ್ಯಾಡೋ ಅಂತೇಳಿ ಅಥವಾ ರೈಟ್ ಟು ಈಕ್ವಾಲಿಟಿ ವೈಲೇಟ್ ಆಕೈತೆ ಅಂತೇಳಿ. ಆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ತೈತಿ. ಅವ್ರು ವರ್ಡಿಕ್ಟ್ ಎದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ 18 ಮತ್ತು 18ನೇ ಆರ್ಟಿಕಲ್ ಅಂತ ಬರ್ತೈತಿಲ್ಲ. 18ನೇ ಆರ್ಟಿಕಲ್ ನಮ್ಮಲ್ಲಿ ಏನು ಹೇಳ್ತಿರ್ತೈತಿ ಹೇಳ್ರಿ? ಬಿರುದುಗಳ ರದ್ದತಿ ಅಥವಾ ಬಿರುದುಗಳನ್ನ ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿರ್ತಾರಲ್ಲ. ಈ 18ನೇ ಆರ್ಟಿಕಲ್ 1 ಐತ್ಲ, ಅವಾಗ ಮೆನ್ಷನ್ ಮಾಡ್ತಾರೆ ಏನಂದ್ರೆ ಏನ ಪದ್ಮ ಅವಾರ್ಡ್ಸ್ ಏನಾರ ಕೊಟ್ಟಿರ್ತಾರಲ್ಲ, ಆ ಅವಾರ್ಡ್ಗಳನ್ನ ಯಾವುದು ಬ್ರೀಫ್ ಆಗಿ ಅಥವಾ ಪ್ರಿಫಿಕ್ಸ್ ಆಗಿ ಅಥವಾ ಸಫಿಕ್ಸ್ ಆಗಿ ಹೆಸರಿಗಿಂತ ಮುಂಚೆ ಆಗಲಿ ಹೆಸರದ ಮೇಲೆ ಆಗಲಿ ಅಪ್ಲೈ ಮಾಡಂಗಿಲ್ಲ ತರ. ಬಟ್ ನಮ್ಮಲ್ಲಿ ಕರೀತಾರೆ ಭಾರತ ರತ್ನ BR ಅಂಬೇಡ್ಕರ್ ಹಿಂಗೆಲ್ಲ ಕರಿತೀವಲ್ಲ, ಅವು ಕರಿಯೋ ಟೈಮ್ನಾಗ ಅಷ್ಟೇ ರೀ ಕರಿಬಹುದು ಅಟ್ಟ. ಬಟ್ ಅದನ್ನ ಎಲ್ಲಿ ಮೆನ್ಷನ್ ಮಾಡಬಾರ್ದು ಅಂದ್ರೆ ಎಲ್ಲಾರ ನಾಳೆ ಮಾಡ್ತಿರ್ತಾರಲ್ಲ ಬರ್ಯಾಗಾಗಲಿ ಸೈನ್ ಮಾಡೋಕ್ಕಾಗಲಿ ಮೆನ್ಷನ್ ಮಾಡಂಗಿಲ್ಲ. ನಮ್ಮಲ್ಲಿ ಈಗ ಹೇಳ್ಬೇಕಾರೆ ಎಲ್ಲ ಕಡೆ ಹೇಳ್ತಾರೆ. ಈ ಕರ್ನಾಟಕ ರತ್ನ ಕೊಟ್ಟಿರ್ತೀವಲ್ಲ, ಕುವೆಂಪು ಕರ್ನಾಟಕ ರತ್ನ ಅಂತೇಳಿ, ಅವ್ರು ಬರ್ಯಾಗ ಎಲ್ಲಿ ಯೂಸ್ ಮಾಡಂಗಿಲ್ಲ. ಬಟ್ ಒಂದು ಎಕ್ಸೆಪ್ಷನ್ ಏನು ಕೊಡ್ತಾರೆ ಅಂದ್ರೆ ಮಿಲಿಟರಿದಿಂದ ರಿಟೈರ್ಡ್ ಆಗಿ ಬಂದಿರ್ತಾರಲ್ಲ, ಅವ್ರು ಲೆಫ್ಟಿನೆಂಟ್ ಜನರಲ್ ಅಂತ ಯೂಸ್ ಮಾಡ್ಕೋಬಹುದು. ಡಾಕ್ಟರ್ ಇದ್ದಾವ ಡಾಕ್ಟರ್ ಹತ್ರ ರಿಪ್ಲೈ ಮಾಡಿ ಇದನ್ನೇನಂದ್ರೆ ಯೂಸ್ ಮಾಡ್ಕೋಬಹುದು. ಡಾಕ್ಟರ್ ಹಿಂಗೆ ಎಲ್ಲ ಕಡೆ ಏನಂದ್ರೆ ಅಫಿಷಿಯಲ್ ಆಗಿ ಏನಾರ ಡಾಕ್ಯುಮೆಂಟ್ಸ್ ಬರ್ತಾವಲ್ಲ ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು. ಬಟ್ BR ಅಂಬೇಡ್ಕರ್ದ ಭಾರತ ರತ್ನ BR ಅಂಬೇಡ್ಕರ್ ಅಂತ ಕರೆದ್ರು ಎಲ್ಲಿ ಅಫಿಷಿಯಲ್ ಡಾಟಾ ಒಳಗೆ ಭಾರತ ರತ್ನ BR ಅಂಬೇಡ್ಕರ್ ಅಂತ ಮೆನ್ಷನ್ ಮಾಡಿ ಬರ್ದಿರಂಗಿಲ್ಲ. ಅವ್ರು ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರೀತಾರೆ. ಇವು ಡಾಕ್ಟರ್ ಆಗಲಿ ಪ್ರೊಫೆಸರ್ ಆಗಲಿ ಪ್ರಿಫಿಕ್ಸ್ಗಳನ್ನ ಯೂಸ್ ಮಾಡ್ರಿ. ಬಟ್ ಇವು ಯಾವಂದ್ರೆ ಇನಿಷಿಯಲ್ಗಳು ಇವನ್ನ ಯೂಸ್ ಮಾಡ್ಕೋಬೇಡ ಅಂದಿರ್ತಾರೆ. ಇದಾದ್ಮೇಲೆ ಎದ್ರ ಎರಡನೇದು ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳಿಲ್ಲ. ಎರಡನೇದು ಯಾವಾಗ ಪೋಸ್ಟ್ಪೋನ್ ಮಾಡಿರ್ತಾರೆ ಹೇಳ್ರಿ? ಯಾವ್ದ? 92ರಿಂದ 95 ಅಲ್ಲ, 92ರಿಂದ 95 ಮಾಡ್ತಾರಲ್ಲ, ಅವಾಗ ಯಾವ ಪ್ರಕರಣ ಬರ್ತೈತೆ ಅಂತ ಹೇಳ್ತಾನೆ. ಇದ್ರ ಮೇಲೆ ಡೈರೆಕ್ಟ್ ಕೇಳ್ತಾರೆ ಲ್ಯಾಂಡ್ ಮಾರ್ಕ್ ಪ್ರಕರಣ ಅಂತ ಕೇಳ್ತಾರೆ. ಇದು ಲ್ಯಾಂಡ್ ಮಾರ್ಕ್ ಪ್ರಕರಣ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಇದ್ರೊಳಗೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ಬಿಟ್ಟಿರ್ತಾರೆ. ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ತೀನಿ. 2 ಸರಿ ಪೋಸ್ಟ್ಪೋನ್ ಮಾಡ್ರಿ ಅಂತ ಹೇಳಿ 2 ಸರಿ ಸುಪ್ರೀಂ ಕೋರ್ಟ್ನಾಗ ಕೇಸ್ ಇರತ್ತೆ, ಅವಾಗ ಮಾಡಿರ್ತಾರೆ. ಯಾಕಂದ್ರೆ ಫಂಡಮೆಂಟಲ್ ರೈಟ್ ವೈಲೇಟ್ ಆಗೈತೆ ಅಂತೇಳಿ. ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಅದಕ್ಕೆ ಯಾಕೆ ಕರೀತಾರೆ, ಇದು ಕರೆಯಂಗಿಲ್ಲ ಅಂದ್ರೆ ಈ ಲ್ಯಾಂಡ್ ಮಾರ್ಕ್ ಕೇಸ್ನಾಗ ಇವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ ಡೈರೆಕ್ಟ್ ಹೇಳ್ತಾರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಆಗಿ ಯೂಸ್ ಮಾಡಬೇಡ್ರೆ ಡೈರೆಕ್ಟ್ ಹೇಳಿರ್ತಾರೆ. ಯಾವ್ದಂದ್ರೆ ಇವ್ನು ಏನೋ ಇದನ್ನದಾವಲ್ಲ ಯಾವ್ದ ಥರ
ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಅಂತ ಬರ್ತಲ್ಲ. ಇದು ಯಾವಾಗ ಕೇಸ್ ಬರ್ತದೆ ಅಂದ್ರೆ 1996ರಾಗ ವರ್ಡಿಕ್ಟ್ ಕೊಟ್ಟಿರ್ತೈತಿ. 95 ತನಕ ಪೋಸ್ಟ್ಪೋನ್ ಮಾಡಿರ್ತಾರೆ. ಆ 96ರಾಗ ಏನು ವರ್ಡಿಕ್ಟ್ ಕೊಡ್ತದಲ್ಲ, ಆ ವರ್ಡಿಕ್ಟ್ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅಂದ್ರೆ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವು ಗೊತ್ತಾದ್ರು ಅಲ್ಲಿ ಯಾವಾಗ ಪೋಸ್ಟ್ಪೋನ್ ಮಾಡಿದ್ರೆ ಡೈರೆಕ್ಟ್ ಡಾಟಾ ಕೇಳಿರ್ತಾರೆ ಅವ್ರು. ಒಂದ ವರ್ಡ್ನಾಗ ಏನು ಕೊಡ್ತಾರೆ ಅಂದ್ರೆ ಭಾರತದ ನಾಗರಿಕ ಪುರಸ್ಕಾರಗಳ ಅಥವಾ ಪದ್ಮ ಅವಾರ್ಡ್ಗಳನ್ನ ಪೋಸ್ಟ್ಪೋನ್ ಎಷ್ಟು ಸರಿ ಮಾಡ್ಯಾರ ಅಥವಾ ಯಾವಾಗ ಕೊಟ್ಟಿಲ್ಲ ಅಥವಾ ಎರಡು ಪೋಸ್ಟ್ಪೋನ್ ಮಾಡ್ಯಾರ ಅಂದ್ರು ಅಥವಾ ಯಾವ ಇಯರ್ ಟೈಮ್ನಾಗ ಪೀರಿಯಡ್ನಾಗ ಕೊಟ್ಟಿಲ್ಲ ಅಂದ್ರು ಮತ್ತೆ ಬೇರೆ ಬೇರೆ ಆತಲ್ಲ. 2 ಟೈಮ್ ಕೊಟ್ಟರಂಗಿಲ್ಲ. ಯಾವಾಗಂದ್ರೆ 77ರಿಂದ 80 ತನ, ಇನ್ನೊಂದು ಏನಂದ್ರೆ 90ರಿಂದ 96. ಡೈರೆಕ್ಟ್ ಎಲ್ಲರ ಕೇಳಿರ್ತೀನಿ ನಾಳೆ ಇದಕ್ಕೆ ಅತಿ ಹೈಯೆಸ್ಟ್ ಅಥವಾ ಆದ್ಯತೆ ಕೊಟ್ಟಿದ್ದ ಅಥವಾ ಪ್ರೈಮರಿ ಪ್ರಕರಣ ಯಾವ್ದತ್ ಕೇಳ್ರ? ಬಾಲಾಜಿ ರಾಘವನ್ ಪ್ರಕರಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ನೆನ್ಪಿಟ್ಕೋರೆ. ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಹೇಳ್ಬಿಡ್ತೈತಿ ಇದನ್ನ ಮುಂದೆ ಅಥವಾ ಹಿಂದೆ ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ನಾಳೆ ಎಲ್ಲರ ಸಂವಿಧಾನದ ವಿಧಿ ಯಾವ್ದ್ರೊಳಗೆ ಬರ್ತೈತಿ ಅಂತ ಕೇಳ್ರ? 18ನೇ ವಿಧಿಯೊಳಗೆ 18.1 ಡೆಡಿಕೇಟೆಡ್ ಆಗಿ ಹೇಳ್ತೈತಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ನ ಯೂಸ್ ಮಾಡ್ಕೋಬೇಡ್ರಿ ಅಂತೇಳಿ. ಯಾಕಂದ್ರೆ ಅದು 18ನೇ ಆರ್ಟಿಕಲ್ ಮುಂದೆ ಏನು ಬರ್ತಾವಲ್ಲ ಅವೆಲ್ಲ ಅದಾವ. ಫಾರಿನ್ಗಳು ಬಿರುದು ಕೊಟ್ಟಿದ್ದು ಯೂಸ್ ಮಾಡ್ಕೋಬಾರ್ದು. ಈಗ ನರೇಂದ್ರ ಮೋದಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದವಲ್ಲ ಭಾಳ ಅಷ್ಟ. ಅವ್ರು ನರೇಂದ್ರ ಮೋದಿ ಇಲ್ಲಿ ಬಂದ್ಮೇಲೆ ಲಿಜನ್ ಆಫ್ ಮೆರಿಟ್ ನರೇಂದ್ರ ಮೋದಿ ಅಂತ ಎಲ್ಲಿ ಬರ್ಕೊಳಕ್ ಬರಂಗಿಲ್ಲ. ಯಾಕಂದ್ರೆ ಅದನ್ನ ಹೇಳಿದ್ದೇನಂದ್ರೆ 18ರಿಂದ ಸಿರೀಸ್ ಬರ್ತೈತಿಲ್ಲ ಬಿರುದುಗಳತ್ ಬಂದಾಗ 18.1ರಾಗ ಮೆನ್ಷನ್ ಮಾಡಿದ್ದೇನಂದ್ರೆ ಭಾರತೀಯ ಏನು ಪುರಸ್ಕಾರಗಳದಲ್ಲ ಅವ್ನ ಮುಂದೆ ಹಿಂದೆ ಯೂಸ್ ಮಾಡ್ಕೋಬೇಡ್ರಿ ಅಂದವ್ರು. ಅವು ಉಳ್ಕಿದ್ದು ಏನು 18.2 18.3 ಏನು ಬರ್ತಾವಲ್ಲ ಫಾರಿನ್ ದಿಂದ ಅವಾರ್ಡ್ಸ್ ಬರ್ತಿರ್ತಲ್ಲ ಅವನು ಯೂಸ್ ಮಾಡ್ಕೋಬೇಡ್ರಿ ಅಂತಾರೆ. ಗೊತ್ತಾದ್ವಲ್ಲ ಎಲ್ಲ. ಆರ್ಟಿಕಲ್ನ ಕೇಳ್ರು ನೆನಪಿಟ್ಕೋರಿ, ಪ್ರಕರಣ ಕೇಳ್ರು ನೆನಪಿಟ್ಕೋರಿ. ಎಷ್ಟು ಟೋಟಲ್ ಜನಕ್ಕೆ ಕೊಟ್ಟಾರ ಭಾರತ ಪದ್ಮವಿಭೂಷಣ ಪ್ರೆಸೆಂಟ್? 131 ಪದ್ಮಭೂಷಣ ಕೊಟ್ರ. ಪದ್ಮಭೂಷಣ ಅಂತ ಕೇಳಿ 13 ಜನಕ್ಕೆ ಪದ್ಮಭೂಷಣ. ಪದ್ಮವಿಭೂಷಣ ಅಂದ್ರೆ 5 ಜನಕ್ಕೆ. 5 ಜನಕ್ಕೆ ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ. ಒಂದೇದು ಯಾರ? ಧರ್ಮೇಂದ್ರ ಸಿಂಗ್ ಡಿ. ಮತ್ತು ಒಂದೇದಂದ್ರೆ ಒಂದೇ ಟೈಮ್ ಇವ್ರಿಗೆ ಕೊಡ್ತಾರತ್ತಲ್ಲ 5 ಮಂದಿ ಯಾವಾಗ ಬೇಕಾದ ಇನ್ಕ್ರೀಸಿಂಗ್ ಕೊಡ್ಲಿ ಡಿಕ್ರೀಸಿಂಗ್ ಕೊಡ್ಲಿ 5 ಜನಕ್ಕೆ ಕೂಡ ಕೊಟ್ರೆ 1 ವರ್ಷನಾಗ ಕೊಟ್ರೆ 26ರದ ಅವಾರ್ಡ್. ಧರ್ಮೇಂದ್ರ ಸಿಂಗ್ ಡಿ ಅಲ್ಲ ಮರಣೋತ್ತರವಾಗಿ. ಇನ್ನೊಬ್ರು ಮರಣೋತ್ತರವಾಗಿ ಯಾರು ಕೊಟ್ರಂದ್ರೆ ಇವ್ರು ಹೆಂಗೆ ಕೇಳಿರ್ತಾರೆ ಗೊತ್ತಾ? ನಾಳೆ 4 ಆಪ್ಷನ್ ಹಾಕಿ ಇದ್ರೊಳಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ತಗೊಂಡ್ಕೊಂಡವ್ರು ಯಾರು ಕೇಳಿರ್ತಾರೆ. ಅದ್ರ ಸಲ್ಮಾನ್ ನೆನಪಿಟ್ಕೋರಿ. ಅಚ್ಯುತ್ ನಂದನ ಮತ್ತು ಇನ್ನೊಬ್ರು ಯಾರಂದ್ರೆ ಧರ್ಮೇಂದ್ರ ಸಿಂಗ್ ಡಿಯೋಲ್. ಅಚ್ಯುತ್ ನಂದನ್ ಯಾವ ಸ್ಟೇಟ? ಕೇರಳ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಯಾವ ಸ್ಟೇಟ? ಧರ್ಮೇಂದ್ರ ಪ್ರಧಾನ್ ಅಲ್ಲ, ಧರ್ಮೇಂದ್ರ ಸಿಂಗ್ ಡಿಯೋಲ್. ಮತ್ತು ಪ್ರಧಾನ್ ಅಂದ್ರೆ ಇವ್ರು ಬರ್ತಾರಲ್ಲ ಧರ್ಮೇಂದ್ರ. ಎಜುಕೇಶನ್ ಏನು? ಪದ್ಮಭೂಷಣಲ್ಲಿ ಹೇಳತ್ತೆ. 3 ಅದನ್ನ ಕರೆಕ್ಟ್. ಅದನ್ನೊಂದು ಡಾಟಾ ಹೇಳಿಲ್ಲ ಬರ್ದಿನ ಕರೆಕ್ಟ್. ಅದನ್ನೂ ಕರೆಕ್ಟ್ ಅದನ್ನು ಹೇಳಿಬಿಡ್ತೀನಿ ತಡಿ. 19 ಜನ ಮಹಿಳೆ. ಅದನ್ನ ಹೇಳ್ತೀನಿ ತಡೆ. 19 ಜನ ಮಹಿಳೆಯರು ತೊಗೊಂಡಾರ ತಡಿ. ಕರೆಕ್ಟ್ ಹೇಳ್ತೀನಿ. ಅದು ನೆನಪಾಗಲಿ ತಡಿ ಹೇಳ್ತೀನಿ ನೋಡ್ರಿ. ಎಷ್ಟು ಈಗ ನಾ ಏನಂದ್ರೆ ಪದ್ಮವಿಭೂಷಣದಾಗ ನಾವು ಈ ವಿಭೂಷಣ 5 ನೆನಪಿಟ್ಕೊಂಡ್ವಿ. ಆ ಇದ್ರಾಗ ಕೇತಾರ ಹೇಳಿನಿ. 5 ಏನಂದ್ರೆ ಧರ್ಮೇಂದ್ರ ಸಿಂಗ್ ಡಿಯೋಲ ಇವ್ರು ಏನಂದ್ರೆ ಮರಣೋತ್ತರವಾಗಿ ತೊಗೊಂಡಾರ. ಇನ್ನೊಬ್ರು ಯಾರು ಮರಣೋತ್ತರವಾಗಿ? ಅಚ್ಯುತ್ ನಂದನ್ ಯಾವ ಸ್ಟೇಟ? ಕೇರಳ. ಆಮೇಲೆ ಧರ್ಮೇಂದ್ರ ಸಿಂಗ್ ಡಿಯೋಲ್ ಬಂದ್ರ ಮಹಾರಾಷ್ಟ್ರ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಯಾವ ಕ್ಷೇತ್ರ? ಕಲೆ. ಆಮೇಲೆ ಇವ್ರು ಅಚ್ಯುತ್ ನಂದನ ಸಾಮಾಜಿಕ ಸೇವೆ ಅಂತ ಬರ್ತೈತಿ. ಇನ್ನು 3 ಜನ ಕೊಡ್ತಾರ. ಯಾರಂದ್ರೆ ರಾಜಮ್ಮ ಅಂತ ಬರ್ತಾರೆ. ರಾಜಮ್ಮ ಎದ್ರ ಸಂಬಂಧ? ರಾಜಮ್ಮ ಕಲೆ ಒಳಗೆ ಯಾವ ಸ್ಟೇಟ್ ಅಂದ್ರೆ ಉತ್ತರ ಪ್ರದೇಶ. ಅದಾದ್ಮೇಲೆ ಇಬ್ಬರು ಏನಂದ್ರೆ ಕೇರಳದಿಂದ ಬರ್ತಾವ್ರೆ. KT ಥಾಮಸ್ ಮತ್ತು ನಾರಾಯಣ್. KT ಥಾಮಸ್ ಎದಕ್ಕೆ? ಸಾಮಾಜಿಕ ಸೇವೆ. ಲಾಸ್ಟ್ ಇನ್ನೊಬ್ರು ಬರೋರು ಯಾರಂದ್ರೆ ನಾರಾಯಣ್ ಅಂತ ಬರ್ತಾರಲ್ಲ ಅವ್ರ ಶಿಕ್ಷಣ ಮತ್ತು ಸಾಹಿತ್ಯದ. ಈಗ ಎಷ್ಟು ಜನ ಮಹಿಳೆಯರು ತೊಗೊಂಡಾರ ಪದ್ಮ ಅವಾರ್ಡ್ಸ್ ಒಳಗಂದ್ರೆ 19 ಜನ ಮಹಿಳೆಯರು ಕೊಟ್ಟರು. ಟೋಟಲ್ 131 ಜನದಾಗ 19 ಜನ ಮಹಿಳೆಯರು ಕೊಟ್ಟರು. ಟೋಟಲ್ ಕನ್ಸಿಡರ್ ಮಾಡಿದಾಗ 19 ಜನ ಮಹಿಳೆಯರು ಕೊಟ್ಟರು. ಅದಾದ್ಮೇಲೆ ಎಷ್ಟು ಜನ ಮರಣೋತ್ತರವಾಗಿ ತೊಗೊಂಡಾರ ಅಥವಾ ಸತ್ತವ್ರ ಅಂದ್ರೆ 16 ಜನ. ಮತ್ತು ಈ 16 ಜನದಾಗ ಇವ್ರು ಇಬ್ಬರನ್ನ ಬಿಟ್ಟತ್ತಲ್ಲ ಮತ್ತು ಎಲ್ಲರನ್ನೂ ಹಿಡಿದ ಇದು ಟೋಟಲ್ ಹೇಳತ್ತ 131 ಅವಾರ್ಡ್ ಕನ್ಸಿಡರ್ ಮಾಡಿದಾಗ ಇದ್ರೊಳಗೆ ಎಷ್ಟು ಜನ ಮಹಿಳೆಯರು ಅದಾರ ಅಂದ್ರೆ 19 ಜನ. ಮರಣೋತ್ತರವಾಗಿ ಎಷ್ಟು ತೊಗೊಂಡಾರ ಅಂದ್ರೆ ಮರಣೋತ್ತರವಾಗಿ ಅಥವಾ ಸತ್ತವ್ರು ಎಷ್ಟು ಜನ ಅಂದ್ರೆ 16 ಮರಣೋತ್ತರ. ಆಮೇಲೆ ಇನ್ನು ಬರ್ತಾರೆ ಏನಂದ್ರೆ ಫಾರಿನ್ ಕಂಟ್ರಿದಿಂದ NRI ಅಥವಾ PIO ಅಂತ ಕರೀತಾರ ಅಥವಾ OCI ಅಂತ ಕರಿತಿಲ್ಲ ಅವ್ರಿಗೆ ಎಷ್ಟು ಜನ ಕೊಟ್ರಂದ್ರೆ 6. ಇದು ಡೈರೆಕ್ಟ್ 19, 16, 6 ನೆನಪಿರ್ತದಲ್ಲ. 19, 16, 6 19 ಜನ ಏನ ಮಹಿಳೆಯರು. 16 ಜನ ಮರಣೋತ್ತರವಾಗಿ. 6 ಜನ ಫಾರಿನರ್. ಈ ಫಾರಿನರ್ ಅಂತ ಬಂದಾಗ ನೆನಪಿಟ್ಕೋರಿ ಇದ್ರೊಳಗೆ PIO ಅಂತ ಬರ್ತಾರೆ. PIO ಅಂದ್ರೆ ಏನಂತ ಕರಿತಾರೆ ಹೇಳಿ ನಿಮ್ಗೆ? OCI ಗೊತ್ತೈತಿ, NRI ಗೊತ್ತೈತಿ ಅಲ್ಲ. OCI ಅಂದ್ರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರೀತಾರೆ. NIR ಅಂದ್ರೆ ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇನ್ನೊಬ್ರು ಬರ್ತಾರೆ PIO ಅಂತ. PIO ಅಂದ್ರೆ ಏನು? ಎಸ್ ಪರ್ಸನ್. ಇದನ್ನ ಪರ್ಸನ್ ಇಂಡಿಯನ್ ಒರಿಜಿನ್ ಅಥವಾ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಕರೀತಾರೆ PIO. ಇವ್ರಿಗೆ ಯಾಕೆ ಕೊಡ್ತಾರೆ ಅಂದ್ರೆ ಬ್ರಿಟಿಷ್ ಯಾರದಾರ ಸುನುಕ್ ಅಲ್ಲ ಅವ್ರ ರಿಷಿ ಸುನಕ್ ಪರ್ಸನ್ ಆಫ್ ಇಂಡಿಯನ್
ಇಂಡಿಯನ್ ಒರಿಜಿನ್ ಅಂದ್ರೆ ಇಂಡಿಯನ್ದವ್ರಿಗೆ ಏನೂ ಇರಂಗಿಲ್ಲ ಅಂದ್ರೆ ವೀಸಾ ಇರಂಗಿಲ್ಲ, ಏನೂ ಇರಂಗಿಲ್ಲ. ಬಟ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಯಾಕತ್ತಾರ, ಅವ್ರ ಮುತ್ತೆ ಆಗಲಿ ಯಾರಾಗಲಿ ಇಲ್ಲಿ ಎಲ್ಲರ ಹುಟ್ಟಿದ್ರತ್ತೀನಿ ಅದಕ್ಕೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅತ್ತಲ್ಲ ಅವ್ರಿಗೆ ಕೊಡ್ತಾರ. ಅಂಥವ್ರಿಗೆ ಎಷ್ಟು ಪದ್ಮ ಅವಾರ್ಡ್ಸ್ ಕೊಟ್ಟಾರಂದ್ರೆ 6 ಜನಕ್ಕೆ ಟೋಟಲ್ ಬಂದು ಅಲ್ಲ ಎಷ್ಟು ಹೇಳ್ರಿ ನೋಡು ಪದ್ಮ ಅವಾರ್ಡ್ದಾಗ ಫಾರಿನರ್ಗಳಿಗೆ ಎಷ್ಟು ಅಂದ್ರೆ ಡೈರೆಕ್ಟ್ ವಿದೇಶಿಯರಿಗೆ ಅದು ಕೊಟ್ಟರು ಒಂದು NRI ಕೊಟ್ರ OCI ಕೊಟ್ರ ಎಲ್ಲ ಅಂದ್ರೆ ಇವರು 6 ಜನ, ಮಹಿಳೆಯರು 2 ಜನ ಅಂದ್ರೆ 19 ಜನ, ಆಮೇಲೆ ಇನ್ಯಾರ ಮರಣೋತ್ತರವಾಗಿ 2 ಜನ ಅಂದ್ರೆ ವೆರಿ ಗುಡ್. ಯಾವ ಆರ್ಟಿಕಲ್ ಅಂತ ಹೇಳಿದ್ವಿ? 18ನೇ ಆರ್ಟಿಕಲ್ ನೆನಪಿರ್ತೈತಲ್ಲ. ಯಾವುದೊಂದು ಲ್ಯಾಂಡ್ ಮಾರ್ಕ್ ಪ್ರಕರಣ ಅಂತ ಕೇಳ್ರ, ಬಾಲಾಜಿ ರಾಘವನ್ ಪ್ರಕರಣ. ಎಷ್ಟು ಸರ ಈ ಅವಾರ್ಡ್ನ ವಿಥೆಲ್ಡ್ ಮಾಡಿದ್ರ ಅಥವಾ ಸಸ್ಪೆಂಡ್ ಮಾಡಿದ್ರ? 2 ಸರ. ಯಾವ ಇಯರ್ ಪೀರಿಯಡ್? 77 ಮತ್ತು 77ರಿಂದ 80, 92ರಿಂದ 95. ಈ ಪ್ರಕರಣನೇ ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 96ರಾಗ. ಆ 96ರಾಗ ಪ್ರಕರಣ ಏನು ಬರ್ತೈತಿಲ್ಲ, ಆ ಪ್ರಕರಣ ಬಂದ್ಮೇಲೆ ಏನು ಮಾಡ್ತಾರೆ ಅಂದ್ರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಯಾವುದು ಯೂಸ್ ಮಾಡ್ಕೊಳಂಗಿಲ್ಲ, ಅದನ್ನ ನೆನಪಿಟ್ಕೋರಿ. ಪ್ರೆಸೆಂಟ್ ಎಲ್ಲರ ಭಾರತ ರತ್ನ ಅಂತೇಳಿ ನಾಳೆ ಹಿಂಗೆ ಕೊಟ್ಟಿರ್ತಾರೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರೆದ್ರೆ ಈ ಭಾರತ ರತ್ನ ಯೂಸ್ ಮಾಡ್ಕೋಬೋದಂದ್ರೆ ಇಲ್ಲ, ಲೀಗಲ್ ಆಗಿಲ್ಲ. ಎಲ್ಲಿ ಅಂದ್ರೆ ಅಫಿಷಿಯಲ್ ಡಾಟಾ ಒಳಗೆ ನೀವು ಹೆಸರು ಬೇಕಾದ್ರೆ ಕರಿಬೋದು. ಇಲ್ಲಿ ನಮ್ಮಲ್ಲಿ ಪದ್ಮಶ್ರೀ ಅಂತ ಕರಿತಿರ್ತಾರೆ, ನೆನಪೈತಲ್ಲ. ಈ ಪದ್ಮಶ್ರೀ ರೋಹಿತ್ ಶರ್ಮಾಗೂ ಪದ್ಮಶ್ರೀ ಕೊಟ್ಟರು. ಹಿಂಗೆ ಪದ್ಮಶ್ರೀ ಅಂತ ಇನಿಷಿಯಲ್ ಮೆನ್ಷನ್ ಮಾಡ್ಕೋಬಹುದು. ಯಾವುದು ಅಫಿಷಿಯಲ್ ಡಾಟಾ ಒಳಗೆ ಏನಂದ್ರೆ ಮೆನ್ಷನ್ ಮಾಡಕ ಬರಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಅದಕ್ಕೆ ಕ್ವಶನ್ ಕೇಳಿದ್ರಿ ಅದ್ರ ಮೇಲೆ ಅಂದ್ರೆ ಪಾರ್ಡನ್ ಪವರ್ ಅಂತ ಬರ್ತದೆ ಗೊತ್ತಾ, ಅಥವಾ ಕ್ಷಮಾದಾನ ಅಧಿಕಾರ ಅಂತ ಬರ್ತದೆ. ಅದ್ರ ಮೇಲೆ ಒಂದು ಪ್ರಕರಣ ಕೇಳಿರ್ತಾರ, ಅದನ್ನ ಎಲ್ಲರಿಗೂ ಗೊತ್ತಿರ್ತೈತಿ. ಯಾವ 2 ಆರ್ಟಿಕಲ್ ಅಂಡರ್ ಬರ್ತೈತಿ ಹೇಳ್ರಿ? ರಾಷ್ಟ್ರಪತಿಗೊಬ್ಬರು ಬರ್ತೈತಿ, ರಾಜ್ಯಪಾಲಗೊಬ್ಬರು ಬರ್ತೈತಿ. ಯಾವ 72 ಮತ್ತು 161ನೇ ಆರ್ಟಿಕಲ್. ಇವು ವಿಧಿ ಎದಕ್ಕೆ ನ್ಯೂಸ್ನಾಗ ಕೇಳ್ತಾರಂದ್ರ, ಈಗ ಬಿಡ್ರಿ ಈ ವಿಧಿ ಅದಕ್ಕೆ ನ್ಯೂಸ್ನಾಗ ಕೇಳಿರ್ತಾರೆ ಅಥವಾ ಇವು ವಿಧಿ ಕೇಳಿರಿ, ಅದು ಕ್ವಶನ್ಯಾಗ ಯಾವಾಗ ಕೇಳಿರ್ತಾರಲ್ಲ ಅವಾಗ ಪ್ರಕರಣ ಬರ್ತೇಳಿ ಅದ್ರ ರಿಲೇಟೆಡ್ ನಾಳೆ ಹೆಂಗೆ ಬೇಕಾದ್ ಕೇಳ್ಬೋದು. ಅದನ್ನ ಪೂರ್ತಿ ಒಮ್ಮೆ ಹೇಳ್ಬಿಡ್ತೇನೆ ನೋಡ್ರಿ. 72ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ನಮ್ಮಲ್ಲಿ ರಾಷ್ಟ್ರಪತಿಗೆ ಕ್ಷಮಾದಾನ ಅಧಿಕಾರ ಐತಿ, ರಾಜ್ಯಪಾಲಕ್ಕೆ ಕ್ಷಮಾದಾನ ಅಧಿಕಾರ ಅಂದ್ರೆ 161 ಆರ್ಟಿಕಲ್. ಇದ್ರೊಳಗೆ ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾ, ಇದನ್ನ ಕರಿತಾರೆ ಗೊತ್ತಾ, ಕೋರ್ಟ್ ಮಾರ್ಷಲ್ ಅಂತೇಳಿ. ಈ ಕೋರ್ಟ್ ಮಾರ್ಷಲ್ ಆದವ್ರದ ಉನ್ನತ ಅಧಿಕಾರ ರಾಜ್ಯಪಾಲಕ್ಕೆ ಬರ್ತೈತೋ ಇಲ್ಲೋ ಕ್ಷಮಾದಾನ ಮಾಡಕ್ಕೆ. ನಾ ಕ್ವಶನ್ ಇನ್ನೊಮ್ಮೆ ಕೇಳತ್ನ, ಕೋರ್ಟ್ ಮಾರ್ಷಲ್ ಅಂತ ಕೇಳತ್ತನ ಮಾಡ್ತೈತೋ ಇಲ್ಲೋ? ಬರಂಗಿಲ್ಲ. ಇದು ನೆನಪಿಟ್ಕೋರೆ. ಕೋರ್ಟ್ ಮಾರ್ಷಲ್ ಎದಕ್ಕೆ ಹೇಳಿದ್ರೆ ಮಾಡಿ ಮಾರ್ಷಲ್ ಕಾನೂನು ಹೇಳಿದಿಲ್ಲ. ಮಾರ್ಷಲ್ ಕಾನೂನ ಕೋರ್ಟ್ ಮಾರ್ಷಲ್ ಎರಡು ಬೇರೆ ಬೇರೆ ನೆನಪಿಟ್ಕೋರೆ. ಮತ್ತು ಕೋರ್ಟ್ ಮಾರ್ಷಲ್ ಮತ್ತು ಮಾರ್ಷಲ್ ಕಾನೂನ್ಗೆ ಡಿಫ್ರೆನ್ಸ್ ಐತಿ. ಮಾರ್ಷಲ್ ಕಾನೂನು ಅಂದ್ರೆ ಯಾವ ವಿಧಿ ಪ್ರಕಾರ ಇರ್ತೀವಿ? 34ನೇ. ಆ ಮಾರ್ಷಲ್ ಕಾನೂನು ತೇರಿಲ್ಲ, ಅವಾಗ ಮಿಲಿಟರಿ ಅವ್ರು ಏನು ಬೇಕಾದ ಆಡಳಿತ ಮಾಡ್ತಿರ್ತಾರೆ ಯಾವ್ದಾರ ಸ್ಟೇಟ್, ಅದು ಮಾರ್ಷಲ್ ಕಾನೂನು. ಈ ಕೋರ್ಟ್ ಮಾರ್ಷಲ್ ಅನ್ನೋದು ಬರ್ತೈತಿಲ್ಲ, ಇದು ಯಾರಿಗೆ ಬರ್ತೈತೆ ಅಂದ್ರೆ ಓನ್ಲಿ ಇಂಡಿಯನ್ ಡಿಫೆನ್ಸ್ದವ್ರಿಗೆ ಅಷ್ಟೇ ಬರ್ತಿರ್ತದೆ. ಇದು ಎಲ್ಲಿ CAPF ITBP BSF ದವ್ರಿಗೆ ಕೋರ್ಟ್ ಮಾರ್ಷಲ್ ಅಂತ ಆಗಿರಂಗಿಲ್ಲ. ಇಂಡಿಯನ್ ಆರ್ಮಿದಾಗ ಅಷ್ಟೇ ಬರ್ತೈತೆ. ನೆನಪಿಟ್ಕೋರಿ. 3 ಫೋರ್ಸಸ್ ಬರ್ತಾವೆ. ಯಾವ 3 ಫೋರ್ಸ? ನೇವಿ, ಆರ್ಮಿ, ಏರ್ಫೋರ್ಸ್. ನಾಳೆ ಏನು ಕೇಳ್ಬೋದು ಗೊತ್ತಾ, ಎದ್ರ ಸಲ್ಮಂದ್ ಅಂದ್ರೆ ಇದು ಪಾರ್ಡನ್ ಪವರ್ ರಿಲೇಟೆಡ್ ಎದಕ್ಕೆ ಕ್ವಶನ್ ಕೇಳ್ಬೋದು ಗೊತ್ತಾ? ನಮಗೆ ಏನು ಗೊತ್ತೈತೆ ಅಂದ್ರೆ ಯಾರ್ಯಾರ ಮರಣೋತ್ತರವಾಗಿ ಅಥವಾ ಈಗ ಅಂದ್ರೆ ಮರಣದಂಡನೆ ಮಾಡಿರ್ತಾರಲ್ಲ, ಸುಪ್ರೀಂ ಕೋರ್ಟ್ ಮರಣದಂಡ ಏನಂತ ಕೊಟ್ಟಿರ್ತಾರೆ. ಅದನ್ನ ರಾಷ್ಟ್ರಪತಿ ಏನು ಮಾಡ್ಬೋದು ಅಂದ್ರೆ ಮರಣ ಮತ್ತೆ ಏನಂತಾರೆ ಇನ್ನೊಂದು ಇದನ್ನ ಹಾಕ್ತಾರೆ, ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೊಟ್ಟಿರ್ತಾರಲ್ಲ, ಅದನ್ನ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಕ್ಷಮಾದಾನ ಮಾಡ್ತಾರ ಅಂತ ಕೇಳಿರ್ತಾರೆ. ನಾಳೆ ಎಲ್ಲರ ಇಂಡಿಯನ್ ಆರ್ಮಿದು ಯಾರೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವಂಗ ಕ್ಷಮಾದಾನ ಕೊಡ್ಬೋದೋ ಇಲ್ಲೋ ರಾಷ್ಟ್ರಪತಿ ಅಂದ್ರೆ? ನಾ ಇನ್ನೊಂದು ಕ್ವಶನ್ ಕೇಳತ್ನು, ರಾಷ್ಟ್ರಪತಿ ಕ್ಷಮಾದಾನ ಇಂಡಿಯನ್ ಆರ್ಮಿದವ್ರು ಯಾರ ಇದ್ದವ್ರು ಕೊಡ್ಬೋದೋ ಇಲ್ಲೋ? ಕೊಡ್ಬೋದು. ಬಟ್ ರಾಜ್ಯಪಾಲಕ್ಕೆ ಬಂದ್ರೆ ಕೊಡಕ್ಕೆ ಬರಂಗಿಲ್ಲ. ಇದು ಎದಕ್ಕೆ ಕನ್ಫ್ಯೂಸ್ ಆಕಂದ್ರೆ ರಾಜ್ಯಪಾಲ ಅಂದಾಗ ನಮ್ಮ ಸ್ಟೇಟ್ದಾಗೂ ಇರ್ತಾರಲ್ಲ ಇಂಡಿಯನ್ ಆರ್ಮಿದಿಂದ ಬಂದವ್ರು, ಆ ಸ್ಟೇಟ್ದಾಗ ಬಂದ ಡಿಫೆನ್ಸ್ದಾಗ ಹೋದ್ರೆ ನೆನಪಿಟ್ಕೊಂಡು ನಾಳೆ ಇದನ್ನು ಕೇಳ್ಬೋದ, ಆರ್ಮಿ ಒಳಗೆ ಇದ್ದವರು ಫಂಡಮೆಂಟಲ್ ರೈಟ್ಸ್ಗಳನ್ನ ವೈಲೇಟ್ ಆಗೈತೈತಿ, ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಕ್ಕೆ ಬರಂಗಿಲ್ಲ ಆರ್ಮಿದವ್ರು. ಯಾವ್ದ್ರೊಳಗೆ ಅಂದ್ರೆ ಸಮಾನತೆ ಒಳಗೆ ಇದ್ದಿದ್ದು ಅಥವಾ ಎಕ್ಸೆಪ್ಷನ್ ಏನದವಲ್ಲ ಅವ್ನು ಮಾಡ್ಬೋದು. ಬಟ್ ಆ ಆರ್ಮಿ ಒಳಗೆ ಏನೈತೆ ಅಂದ್ರೆ ನಮಗೆ ಸಿಗೋ ಸಮಾನತೆಗಳು ಏನದವಲ್ಲ ಅಥವಾ ನಾವು ಏನತ್ತೀವಿ ಅಂದ್ರೆ ಮೂಲಭೂತ ಹಕ್ಕುಗಳದಲ್ಲ, ಸೇಮ್ ನಮಗೆ ಸಿಗೋ ಮೂಲಭೂತ ಹಕ್ಕುಗಳು ಆರ್ಮಿದವ್ರಿಗೆ ಸಿಗಬೇಕಂತ ಇಲ್ಲ. ನಮ್ಮಲ್ಲಿ ಎಲ್ಲರ ವಾಕ್ ಸ್ವಾತಂತ್ರ್ಯ ಐತೆ ಅಂತೇಳಿ ಆರ್ಮಿದವ್ರು ಯಾರು ಇಂಟೆಲಿಜೆನ್ಸ್ ಆಗಿದ್ದವ್ರು ಬೇರೆ ದೇಶದವ್ರು ವಾಕ್ ಸ್ವಾತಂತ್ರ್ಯ ಮಾಡ್ತನತ್ ಬರಂಗಿಲ್ಲ. ನಮ್ಮ ಜೊತೆ ಅವ್ರು ಕಂಪೇರ್ ಮಾಡಿ ಏನು ಮಾಡಕ್ಕೆ ಬರಂಗಿಲ್ಲ, ಮೂಲಭೂತ ಹಕ್ಕುಗಳನ್ನ ಕಂಪೇರ್ ಮಾಡಕ್ಕೆ ಬರಂಗಿಲ್ಲ. ಅದನ್ನು ಕೇಳ್ಯಾನಾದ್ರು ಸಲ್ಮನ್ ರಿಲೇಟೆಡ್ ಹೆಂಗೆ ಕೇಳ್ತಾನಂದ್ರೆ ನಮಗೆ ಮೂಲಭೂತ ಹಕ್ಕು ಐತಿ, ಅವ್ರು ರಿಟೈರ್ಡ್ ಆಗಿ ಬಂದ್ರು ನಾವು ಮೂಲಭೂತ ಹಕ್ಕುಗಳು ವೈಲೇಟ್ ಹಾಕೋಲ್ಲ ಅಂದ್ರೆ ರಿಟೈರ್ಡ್ ಆಗಿ ಬಂದ್ರು ಮಾಡ್ತಾರೆ. ಎದ್ರ ಸಲ್ಮನ್ ಅಂದ್ರೆ ನೆನಪಿಟ್ಕೊಂಡು ಆರ್ಮಿ ಒಳಗೆ ಇಂಟೆಲಿಜೆನ್ಸ್ ಒಳಗೆ ಇರ್ತಾರಲ್ಲ, ಇಂಟೆಲಿಜೆನ್ಸ್ ಒಳಗೆ ಇದ್ರತ್ತೇಳಿ ಒಂದೊಂದು ನಾಯಿಗಳನ್ನು ಇಂಟೆಲಿಜೆನ್ಸ್ ನಾಯಿ ಒಳಗೆ ಇದ್ರೆ ಕೊಲ್ತಾರ ಕರೆ ಹೊರತಾಗಿ ಅವ್ನು ಡೈರೆಕ್ಟ್ ಬಿಡ್ತಿರಂಗಿಲ್ಲ. ಯಾಕಂದ್ರೆ ಅವ್ರ ಕಡೆ ಇಂಟೆಲಿಜೆನ್ಸ್ ಡಾಟಾ ಇರ್ತೈತೆ ಅಂತೇಳಿ. ಆರ್ಮಿದಿಂದ ರಿಟೈರ್ಡ್ ಆಗಿ ಬಂದಾಗ ಅಥವಾ ಅತ್ಯುನ್ನತ ಹುದ್ದೆ ಒಳಗೆ ಇರ್ತಾರಲ್ಲ ಅವ್ರ ಮೇಲೆ ಅವ್ರು ರಿಟೈರ್ಡ್ ಆಗಿ ಸಾಯುತ್ತಾನ ಅವ್ರ ಮೇಲೆ ಕಣ್ಣು ಇರ್ತದೆ. ಅವ್ರು ಅವಾಗ ಸದ ಅವ್ರ ಫಂಡಮೆಂಟಲ್ ರೈಟ್ಗಳನ್ನ ಒತ್ತು ಮಾಡ್ಕೋಬಹುದು. ಅದನ್ನು ಪಾರ್ಡನ್ ಮಾಡೋ ಶಕ್ತಿ ಯಾರಿಗೈತೆ ಅಂದ್ರೆ ಪ್ರೆಸಿಡೆಂಟ್ ಆಗೈತಿ, ರಾಜ್ಯಪಾಲಿಗೆ ಇರಂಗಿಲ್ಲ. ಇದನ್ನೊಂದು ನೆನಪಿಟ್ಕೊಂಡು ಕೋರ್ಟ್ ಮಾರ್ಷಲ್ ಅಂತ ಕರಿತೀರ. ಏನದ
ಅದನ್ನೂ ಹೇಳ್ತಾನೆ, ಅದು ಪ್ರಕರಣ ಬರ್ತದೆ ಕರೆಕ್ಟ್. 3 ಪ್ರಕರಣ ಬರ್ತಾವೆ, ಅವನು ಹೇಳ್ತ 3 ಪ್ರಕರಣ ಬರ್ತಾವೆ ಕರೆಕ್ಟ್. ಅದು ಕ್ಯಾಬಿನೆಟ್, ಅದು ಮೊದಲು ಇದ್ದಿದ್ದಿಲ್ಲ, ಕ್ಯಾಬಿನೆಟ್ ಪ್ರಕರಣ ಆಗೈತೆ ಕರೆಕ್ಟ್. ಅವು ಪ್ರಕರಣ ಎದಕ್ಕೆ ತರ್ತಾರೆ ಅಂದ್ರೆ, ಈಗ ನಾ ಹೇಳಲ್ಲ ಪ್ರೆಸಿಡೆಂಟ್ ಅದು ಎದ್ರ ರಿಲೇಟೆಡ್ ಹೇಳತ್ತಿದ್ದಂದ್ರೆ 72ನೇ ವಿಧಿ ಮತ್ತು ಇನ್ನೊಂದು ಯಾವ್ದಂದ್ರೆ ಗವರ್ನರ್ದ 161ನೇ ವಿಧಿ ಪ್ರಕಾರ ಹೇಳತ್ತೀನಿ. ಪೂರ್ತಿ ಹೇಳ್ಬಿಡ್ತೇನೆ, ಆಮೇಲೆ ಮತ್ತೆ ಡೌಟ್ ಕೇಳ್ರಿ. ಆದ್ರೆ 72ನೇ ವಿಧಿ ಪ್ರಕಾರ ಏನಂದ್ರೆ ರಾಷ್ಟ್ರಪತಿ ಕೊಡ್ಬೋದು. ಅವ್ರಿಗೆ ಕಂಪೇರ್ ಮಾಡಿದಾಗ ರಾಜ್ಯಪಾಲ ಏನು ಮಾಡಕ್ ಬರಂಗಿಲ್ಲ, ಮರಣದಂಡನೆ ವಿಧಿನ ಕ್ಷಮಾಪಣೆ ಮಾಡಕ್ ಬರಂಗಿಲ್ಲ. ಬರೀ ಏನು ಮಾಡ್ಬೋದು ಅಂದ್ರೆ ಮುಂದೆ ಹಾಕ್ಬೋದು ಅಥವಾ ಡಿಲೇ ಮಾಡ್ಬೋದು. ಮರಣದಂಡನೆಯನ್ನು ಕ್ಷಮಾಪಣೆ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಗೆ ಅಟ್ಟ ಬರ್ತದೆ. ನಾಳೆ ಏನು ಕೇಳಿರ್ತಾರೆ, ಕೋರ್ಟ್ ಮಾರ್ಷಲ್ ಒಳಗೆ ಹೈಯೆಸ್ಟ್ ಅತ್ಯುನ್ನತವಾದ ಅಧಿಕಾರ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿಗೆ ಐತಿ. ಅದು ಯಾಕೆ ರಾಷ್ಟ್ರಪತಿ ಕೊಡ್ತಾರೆ ಅಂದ್ರೆ, ನಮ್ಮ ಆರ್ಮಿದ ಇದ್ರದ ಚೀಫ್ ಕಮಾಂಡರ್ ಅಂತ ಯಾರಿಗೆ ಕರೀತಾರೆ, ಡಿಫೆನ್ಸ್ ಕಮಾಂಡರ್ ಅಂತ ಕರೀತಾರಲ್ಲ, ಯಾರಿಗೆ ಕರೀತಾರೆ ಅಂದ್ರೆ ರಾಷ್ಟ್ರಪತಿಗೆ ಕರೀತಾರೆ. ಕಮಾಂಡರ್ ಇನ್ ಫೋರ್ಸ್ ಅಂತ ಕರೀತಾರೆ, ಅಥವಾ 3 ಫೋರ್ಸ್ ಕಮಾಂಡರ್ ಯಾರದಾರ ಅಂದ್ರೆ ರಾಷ್ಟ್ರಪತಿನೇ ಇರ್ತಾರಲ್ಲ, ಅವ್ರಿಗೆ ಅದು ಅಧಿಕಾರ ಐತಿ 72 ವಿಧಿ ಅಂದ್ರೆ. ಇನ್ನೊಂದು ಏನಾಕತ್ತೆ ಅಂದ್ರೆ, ರಾಷ್ಟ್ರಪತಿ ಮೇಲೆ ಈಗ ರಾಷ್ಟ್ರಪತಿ ನೇಮಕ ಮಾಡಿದವರು ಆಡಳಿತ ಪಕ್ಷ ಇರ್ತದೆ ಅಂತ ತಿಳ್ಕೊರಿ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಬಿಜೆಪಿ ಐತಲ್ಲ, ಬಿಜೆಪಿ ಫೇವರ್ ಇದ್ದಾಗ ಕಾಂಗ್ರೆಸ್ದವ್ರಿಗೆ ಯಾರಿಗಾರ ಅಟ್ಯಾಕ್ ಮಾಡಿರ್ತಾರೆ, ಅಥವಾ ಕಾಂಗ್ರೆಸ್ದವ್ರು ಯಾರು ರಾಹುಲ್ ಗಾಂಧಿ ಆಗಲಿ ಯಾರ ಮೇಲಾರ ಅಟ್ಯಾಕ್ ಮಾಡಿರ್ತಾರೆ ತಿಳ್ಕೊರಿ, ಅಂಥವ್ ಮರಣದಂಡನೆ ಶಿಕ್ಷೆ ಅಂತ ಸುಪ್ರೀಂ ಕೋರ್ಟ್ ಕೊಡ್ತೈತಿ. ಬಟ್ ರಾಷ್ಟ್ರಪತಿಗೆ ಅಧಿಕಾರ ಏನೈತಿ, ಮರಣದಂಡನೆ ಶಿಕ್ಷೆನ ಡಿಲೇ ಮಾಡೋದು ಅಧಿಕಾರ ಐತಿ. ಅವ್ರು ರಾಷ್ಟ್ರಪತಿ ಅಪೋಸಿಟ್ ಪಾರ್ಟಿದವ ಅದಾನ ಅಂತೇಳಿ ಅವ್ನು ಮರಣದಂಡನೆ ಶಿಕ್ಷೆನ ಹೆಲ್ಡ್ ಮಾಡಿರ್ತೇಳಿ, ಅವಾಗ ಅದನ್ನು ಜುಡಿಷಿಯಲ್ ರಿವ್ಯೂ ಮಾಡಬೇಕೋ ಬೇಡ. ಯಾಕಂದ್ರೆ ಮರಣದಂಡನೆ ಡೈರೆಕ್ಟ್ ರಾಷ್ಟ್ರಪತಿಗೆ ನಮಗೆ ನನ್ನ ಕಡೆ ಪವರ್ ಐತಿ, ರೆಕಮೆಂಡ್ ಮಾಡ್ಯಾರಪ್ಪ ಬಿಜೆಪಿ ಗೌರ್ಮೆಂಟ್ ಫೇವರ್ ಆಗಿ ಯಾಕೆ ಮಾಡೋ ಅಂತೇಳಿ ಅವ್ರು ಮಾಡಬಾರ್ದತ್ತ ಏನು ಮಾಡ್ತಾರೆ ಅಂದ್ರೆ, ಇದಕ್ಕೆ ಜುಡಿಷಿಯಲ್ ರಿವ್ಯೂನು ಅಪ್ಲೈ ಮಾಡಿಸ್ತಾರೆ. ಅವು 3 ಪ್ರಕರಣ ಹೇಳ್ಬಿಡ್ತಾನು, 3 ಪ್ರಕರಣ ನೆನಪಿಟ್ಕೊಂಡು ಅದ್ರದ್ದು ಪೂರ್ತಿ ಐಡಿಯಾ ಬಂದ್ಬಿಡ್ತದೆ. ನಾಳೆ ಏನೇ ಕೇಳಿದ್ರು ಅಥವಾ ನ್ಯಾಯಾಂಗ ವಿಮರ್ಶೆನ ಈಗ ರಾಷ್ಟ್ರಪತಿ ಕೊಟ್ಟಿರ್ತಾರೆ ತಿಳ್ಕೊರಿ, ಯಾರ್ಯಾರ ಮರಣದಂಡನೆ ಕೊಡ್ತಾರ ಅದನ್ನ ನಾವು ನ್ಯಾಯಾಂಗ ವಿಮರ್ಶೆ ಮಾಡ್ಬೋದು ಇಲ್ಲೋ, ಮರಣದಂಡನೆ ಕೊಟ್ಟಾರ ಅವ್ರ ಮನೆಯವ್ರು ಬಂದು ಅದನ್ನ ಜುಡಿಷಿಯಲ್ ಕೇಸ್ನಾಗ ಹಾಕ್ಬೋದು ಇಲ್ಲೋ ತಿಂಗ್ ಕೇಳಿರ್ತೇಳಿ. ಅವು 3 ಪ್ರಕರಣ ಹೇಳ್ತಾನೆ. ಮೊನ್ನೆದು ಗೊತ್ತಾದವಲ್ಲ 2 ಏನೇನು ಹೇಳ್ರಿ, 72 ಮತ್ತು 161ನೇದ. ಇದ್ರೊಳಗೆ ಕೋರ್ಟ್ ಮಾರ್ಷಲ್ ಅಪ್ಲೈ ಮಾಡಕ್ ಬರಂಗಿಲ್ಲ ಅಂದ್ರೆ ರಾಜ್ಯಪಾಲಿಗೆ ಏನೂ ಅಧಿಕಾರ ಬರಂಗಿಲ್ಲ. ಕೋರ್ಟ್ ಮಾರ್ಷಲ್ ರಿಲೇಟೆಡ್ ರಾಜ್ಯಪಾಲಿಗೆ ಏನೂ ಅಧಿಕಾರ ಬರಂಗಿಲ್ಲ. ಅವ್ರಿಗೆ ಕೋರ್ಟ್ ಮಾರ್ಷಲ್ ಮಾಡೋ ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ ಆರ್ಮಿದವ್ರು. ಮತ್ತೆ ಎಲ್ಲರ ನಾಳೆ ಕೇಳಿದಾಗ ನೆನಪಿಟ್ಟವ್ರು, ಕೋರ್ಟ್ ಮಾರ್ಷಲ್ ಮಾಡೋದು ಅಧಿಕಾರ ಎಲ್ಲರ ರಾಷ್ಟ್ರಪತಿಗೆ ಇರ್ತಂದ್ರೆ ರಾಷ್ಟ್ರಪತಿ ಕೋರ್ಟ್ ಮಾರ್ಷಲ್ ಮಾಡಂಗಿಲ್ಲ. ಕೋರ್ಟ್ ಮಾರ್ಷಲ್ ಅಂತ ಯಾರನ್ನೂ ಡಿಕ್ಲೇರ್ ಮಾಡಲ್ಲ. ಕೋರ್ಟ್ ಮಾರ್ಷಲ್ ಎದಕ್ಕೆ ಮಾಡ್ತಾರೆ ಅಂದ್ರೆ, ಯಾವ್ದಾರ ಕಂಟ್ರಿಗೆ ನಮ್ದು ಏನರ ದೇಶದ ಏನರ ಬಿಟ್ಟು ಕೊಡೋದು ಅಥವಾ ಏನರ ಮಾಡ್ತಿರ್ತಾರಲ್ಲ, ಹಂಗ ಅವ್ರು ಇಂಡಿಯನ್ ಆರ್ಮಿದವ್ರು ಇದ್ರೆ ಇಂಡಿಯನ್ ಆರ್ಮಿದವ್ರು ಮಾಡ್ತಾರೆ, ಇಂಡಿಯನ್ ನೇವಿದವ್ರು ಇದ್ರೆ ಇಂಡಿಯನ್ ನೇವಿದವ್ರು ಮಾಡ್ತಾರೆ, ಇಂಡಿಯನ್ ಏರ್ಫೋರ್ಸ್ದವ್ರು ಇದ್ರೆ ಅವ್ರು ಮಾಡಿರ್ತಾರೆ. ಬಟ್ ಅದನ್ನು ಸಮಾಧಾನ ಮಾಡೋದು ಅಥವಾ ಪೋಸ್ಟ್ಪೋನ್ ಮಾಡೋದು ಅಷ್ಟ ಅಧಿಕಾರ ಏನೈತೆ ಅಂದ್ರೆ ರಾಷ್ಟ್ರಪತಿಗೆ ಐತಿ. ರಾಷ್ಟ್ರಪತಿ ಹೋಗಿ ಇವ್ರಿಗೆ ಕೋರ್ಟ್ ಮಾರ್ಷಲ್ ಮಾಡ್ರಿ ಅಂತ ಹೇಳಕ್ಕೆ ಬರಂಗಿಲ್ಲ. ಬರೀ ಏನಂದ್ರೆ ಕ್ಷಮಾದಾನ ಮಾಡ್ತಿರ್ತಾರೆ. ಕೋರ್ಟ್ ಮಾರ್ಷಲ್ ಅಂದ್ರೆ ಗೊತ್ತಾತಲ್ಲ. ಈಗ 3 ಪ್ರಕರಣ ಹೇಳ್ತಾರೆ ನೋಡ್ರಿ. 3 ಪ್ರಕರಣದ ಒಂದೇದು ಏನಂದ್ರೆ KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಬರ್ತದೆ, ಅಥವಾ KR ಸಿಂಗ್ ಪ್ರಕರಣ ಅಂತಾರೆ. ಇದಕ್ಕೆ ಇನ್ನೊಂದು ಏನು ಕರೀತಾರೆ ಗೊತ್ತಾ, ಪ್ರಾಥಮಿಕ ಲ್ಯಾಂಡ್ ಮಾರ್ಕ್ ಕೇಸ್ ಅಥವಾ ಪ್ರಾಥಮಿಕ ಇದನ್ನ ಲ್ಯಾಂಡ್ ಮಾರ್ಕ್ ಏನಾಯ್ತು ಪ್ರೈಮರ್, ಅದು ಕಡದಾಗಲಿ ಲ್ಯಾಂಡ್ ಮಾರ್ಕ್ ಅಂತ ಏನಂತಿಲ್ಲ ಅದಕ್ಕೆ ಅಂದ್ರೆ ಪ್ರಾಥಮಿಕ. ಇದು ಯಾಕಂದ್ರೆ ಇದಕ್ಕಿಂತ ಮೊದಲು ಒಂದು ಪ್ರಕರಣ ಆಗಿರ್ತದೆ, ಅದನ್ನು ಕನ್ಸಿಡರ್ ಮಾಡಲ್ದ KR ಸಿಂಗ್ ಪ್ರಕರಣ ಮೇಲೆ ಜಾಸ್ತಿ ಕೇಳ್ತಾರೆ. ಅದಕ್ಕೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಗೊತ್ತಾಗತ್ತಲ್ಲ, ಅಂದ್ರೆ ಅತಿ ಹೈಯೆಸ್ಟ್ ಅಥವಾ ಪ್ರಾಥಮಿಕವಾಗಿ ಏನಂತೀರಿ ಲ್ಯಾಂಡ್ ಮಾರ್ಕಿಗೆ ಮೇನ್ ಒಟ್ಟು ಅದು ಮೇನ್ ಕೇಸ್ ಆದ್ರೆ ನೆನಪಿರ. ಮತ್ತೆ ಕನ್ನಡದಾಗ ಹೇಳಿಲ್ಲ ಅನ್ಬಾರ್ದು. ಅದಕ್ಕೆ ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಬರ್ತೈತ್ರಿ. ಯಾವ್ದಂದ್ರೆ KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇವು ಪ್ರಕರಣಗಳು ನೆನಪಿಟ್ಕೋರೆ 3. KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ, ಇದೇನು ನಮ್ಮಲ್ಲಿ ಕ್ಷಮಾದಾನ ಅಧಿಕಾರ ಬರ್ತೈತಿಲ್ಲ ಅದರ ರಿಲೇಟೆಡ್ ಬರ್ತೈತಿ. KR ಸಿಂಗ್ ಪ್ರಕರಣ ಯಾವಾಗ ಬರ್ತದೆ ಅಂದ್ರೆ 1989 ಇಯರ್ ನೆನಪಿಟ್ಕೊಳ್ಳಿಕ್ಕೂ ನಡೀತೈತಿ. ಬಟ್ ಪ್ರಕರಣ ನೆನಪಿಟ್ಕೋರಿ ಎದ್ರ ರಿಲೇಟೆಡ್ ಐತದ. ಇದ್ರೊಳಗೆ ಏನು ಮಾಡಿರ್ತಾರೆ ಗೊತ್ತಾ, ಪ್ರೆಸಿಡೆಂಟ್ ಪವರ್ ಏನಿರ್ತೈತಿಲ್ಲ ಅದ್ರ ರಿಲೇಟೆಡ್ ಏನು ಮಾಡಿರ್ತಾರೆ ಅಂದ್ರೆ, ಪ್ರೆಸಿಡೆಂಟ್ ಪವರ್ ಆಂಪ್ಲಿಟ್ಯೂಡ್ ಆಗಿತ್ತು ಹೈಯೆಸ್ಟ್ ಐತಿ, ಅದನ್ನ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡ್ತೈತಿ. ಎದ್ರ ಸಲ್ಮಂದ್ ಕ್ವಶನ್ ಮಾಡಿರ್ತೈತೆ ಅಂದ್ರೆ, ಪ್ರೆಸಿಡೆಂಟ್ಗೆ ಇದ್ರೊಳಗೆ ಏನಂದ್ರೆ ಇದನ್ನ ಕ್ಷಮಾದಾನ ಕೊಡು ಪ್ರವಾರ ಅವ್ರ ಸ್ವಂತ ಐತಲ್ಲ, ಅದನ್ನ ಏನು ಮಾಡ್ಬೇಕಂದ್ರೆ ನಾವು ಹೆಲ್ಡ್ ಮಾಡಬೇಕು ಅಥವಾ ಅದನ್ನ ಏನಂದ್ರೆ ವಿಮರ್ಶೆ ಮಾಡ್ಕೋಬೇಕಂತೇಳಿ ಒಂದೇದು ಹೇಳಿದ್ದು ಯಾವ್ದಂದ್ರೆ KR ಸಿಂಗ್ ಪ್ರಕರಣ. 3 ಪ್ರಕರಣ ಅದಾವ ಹೇಳಿ. ಒಂದೇದು ಯಾವ್ದಂದ್ರೆ KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಇದ್ರೊಳಗೆ ಏನಿರ್ತಂದ್ರೆ ಪ್ರೆಸಿಡೆಂಟ್ಗೆ ಕ್ಷಮಾದಾನ ಕೊಡೋದ್ರಾಗ ಅತಿ ಹೈಯೆಸ್ಟ್ ಅಧಿಕಾರ ಇರ್ತದಲ್ಲ, ಅದನ್ನ ಕಡಿಮೆ ಮಾಡಕ್ ಟ್ರೈ ಮಾಡಿದ್ದು ಯಾವ್ದಂದ್ರೆ ಪ್ರೈಮರಿ ಜಜ್ಮೆಂಟ್ ಅಂತ ಕರೀತಾರೆ. ಇದ್ರೊಳಗೆ 72ನೇ ವಿಧಿ ಅಂದ್ರೆ ನಮ್ಮಲ್ಲಿ ನೋಡ್ರಿ, ಸಂವಿಧಾನದಾಗ ಏನಾರ ಮೆನ್ಷನ್ ಮಾಡಿರ್ತಾರಲ್ಲ ಅಥವಾ ಆರ್ಟಿಕಲ್ನಾಗ ಬಂದಿರ್ತೈತಲ್ಲ, ಅದೇನಂದ್ರೆ ಸಂವಿಧಾನದಾಗ ಮೆನ್ಷನ್ ಮಾಡಿದ್ರೆ ಕ್ವಶನ್ ಮಾಡ್ತಿರಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಅಧಿಕಾರ ಇರ್ತದೆ. ಬಟ್ ಅದನ್ನ ಏನು ಮಾಡ್ತಾರೆ ಅಂದ್ರೆ ಲಿಮಿಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನವ್ರು ಲಿಮಿಟ್ ಮಾಡಿದ ಕೇಸ್ ಅಂದ್ರೆ ಅದಕ್ಕೆ ಪ್ರಾಥಮಿಕ ಕೇಸ್ ಅಂತಾರೆ, ಅಥವಾ KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಬರ್ತದೆ. ನೆಕ್ಸ್ಟ್ ಮಾರು ರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಬರ್ತದೆ. ಮಾರು ರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಎದ್ರ ಸಂಬಂಧ ಐತಿ ನೋಡಿ, ನೀ ಹೇಳಿದ್ದು ಕರೆಕ್ಟ್. ಈಗ ಹೇಳಿ, ಮಾರು ರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಾಗ ಏನು ಹೇಳ್ತಾರೆ ಹೇಳ್ರಿ. ಇದು ಎದಕ್ಕೆ ನ್ಯೂಸ್ನ ಐತೆ, ಕ್ಯಾಬಿನೆಟ್ ಅಡ್ವೈಸ್ ಕಂಪಲ್ಸರಿ ಅಂತ ಹೇಳಿರ್ತಾರೆ, ಅಥವಾ ಕ್ಯಾಬಿನೆಟ್ ಅಡ್ವೈಸ್. ಇದು ಎದ್ರ ಸಂಬಂಧ ಹೇಳ್ತಾರೆ. ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲ ಅವಾಗ. ಇದ್ರೊಳಗೆ ಏನಾಗಿತ್ತು, ರಾಜೀವ್ ಗಾಂಧಿದ ಇಂದಿರಾ ಗಾಂಧಿದ ಇಂದಿರಾ ಗಾಂಧಿ ಇದನ್ನ ಅಂಗರಕ್ಷಕರು ಕೊಂದಿದ್ದು ಯಾವ್ದ್ರೊಳಗೆ ಇಂದಿರಾ ಗಾಂಧಿದಲ್ಲ, ಇಂದಿರಾ ಗಾಂಧಿ ಪ್ರಕರಣದಾಗ ನೋಡ್ರಿ. ಇದ್ರೊಳಗೆ ಒಂದೇದು ಯಾವ ಕೇಸ್ನಾಗ ಹೇಳಿರ್ತಾರೆ ಹೇಳ್ರ, ಬರೀ ಏನಂದ್ರೆ ಲಿಮಿಟ್ ಮಾಡಿದ್ದು ಯಾವ್ದನ್ನೇ KR ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಅದು ಎದ್ರ ಸಂಬಂಧ ಅಂದ್ರೆ ಲಿಮಿಟ್ ಮಾಡ್ತಾರೆ ಅವ್ರದ್ದು ಪವರ್. ಕ್ಯಾಬಿನೆಟ್ ಅಡ್ವೈಸ್ ತಗೋರಿ ಅಂತ ಹೇಳಿದ್ದು, ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ದ ಅಡ್ವೈಸ್ ಕಂಪಲ್ಸರಿ ಅಂತ ಮಾಡಿದ್ದು ಯಾವ್ದಂದ್ರೆ 2ನೇ ಪ್ರಕರಣ ಮಾರು ಸಿಂಗ್ ಪ್ರಕರಣ ಅಂತ ಬರ್ತದೆ. ಈ ಮಾರು ಸಿಂಗ್ ಅಂದ್ರೆ ಅವ್ ಮಾರು ಸಿಂಗ್ ಶೇಖ್ ಅಂತ ಬರ್ತಾನೆ, ಮಾರು ರಾಮ್ ಅಂತ ಬರ್ತಾನೆ. ಈ ಮಾರು ರಾಮ್ ಎದಕ್ಕಂದ್ರ ಇಂದಿರಾ ಗಾಂಧಿ ಅಂಗರಕ್ಷಕರ ಕೊಲೆ ಆಗಿರ್ತದಲ್ಲ, ಆ ಟೈಮ್ನಾಗ
ಮಾರು ರಾಮತ್ ಬರ್ತಾರಲ್ಲ ಅವ್ರಿಗೆ ಏನು ಮಾಡ್ರ ಮರಣದಂಡನೆ ಕೊಟ್ಟಿರ್ತಾರೆ. ಅವಾಗಿನ ಟೈಮ್ನಾಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂದ್ರೆ ಕ್ಯಾಬಿನೆಟ್ ಅಡ್ವೈಸ್ ತೊಗೊಳಲ್ಲ ಏನೂ ಇಲ್ಲ, ಮರಣದಂಡನೆ ಪೋಸ್ಟ್ಪೋನ್ ಮಾಡಿಬಿಟ್ಟಿರ್ತಾರೆ. ಆ ಪೋಸ್ಟ್ಪೋನ್ ಮಾಡಿದ್ದ ಕ್ವಶನ್ ಮಾಡ್ತಾರೆ, ನೀವು ಯಾವ್ದಕ್ಕೆ ಪೋಸ್ಟ್ಪೋನ್ ಮಾಡ್ರಿ ಅಥವಾ ಕಡಿಮೆ ಮಾಡ್ರಿ ಅಂತೇಳಿ. ಯಾಕಂದ್ರೆ ನಾ ಹೇಳಿಲ್ಲ ಅವಾಗ ಯಾವಾಗೂ ಗೌರ್ಮೆಂಟ್ದ ಅವ್ರು ಕ್ವಶನ್ ಹೆಂಗೆ ಕೇಳ್ತಾರ ನೆನಪಿಟ್ಕೋರಿ. ಅಡ್ವೈಸ್ ಎದಕ್ಕೆ ಕೊಡಕ್ಕೆ ಮಾಡ್ರಿ ಅಂದ್ರೆ ಯಾವ್ದಾರ ಪ್ರೆಸಿಡೆಂಟ್ ಫೇವರ್ ಆಗಿ ವರ್ಕ್ ಮಾಡತ್ತೇಳಿ ಈ ಕ್ಯಾಬಿನೆಟ್ ಸೆಕ್ರೆಟರಿ ಅಡ್ವೈಸ್ ಇರಲ್ದ ಪ್ರೆಸಿಡೆಂಟ್ ಮಾಡಿದ ತಿಳ್ಕೊ, ಆ ಟೈಮ್ ಕ್ಯಾಬಿನೆಟ್ ಇರ್ತದೆ. ಈಗ ಹೆಂಗೆ ಆಕೈತೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಐತೆ ತಿಳ್ಕೊರಿ, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅದಾರ ತಿಳ್ಕೊರಿ. ದ್ರೌಪದಿ ಮುರ್ಮುನ ಅಪಾಯಿಂಟ್ ಮಾಡಿದವ್ರು ಯಾರಂದ್ರೆ ಬಿಜೆಪಿದವ್ರು ರೆಕಮೆಂಡ್ ಮಾಡಿರ್ತಾರೆ. ಅವ್ರ ಫೇವರ್ ಏನಿರ್ತೈತಿ ಬಿಜೆಪಿಗೆ ಇರ್ತದೆ. ಈ ಟೈಮ್ ಮಧ್ಯಂತರದ ಕಾಂಗ್ರೆಸ್ ಬರ್ತೇಳಿ ಅವ್ರು ಕಾಂಗ್ರೆಸ್ ಫೇವರ್ ಆಗಿ ಯಾವುದು ಡಿಸಿಷನ್ ಕೊಡಂಗಿಲ್ಲ, ಕ್ಷಮಾದಾನ ಯಾರಿಗೆ ಫೇವರ್ ಆಗಿ ಕೊಡ್ತಿರ್ತಾರ ಬಿಜೆಪಿ ಫೇವರ್. ಅವಾಗ ಏನು ಮಾಡ್ತಾರೆ ಅಂದ್ರೆ ಕ್ಯಾಬಿನೆಟಿಗೆ ಪವರ್ ಕೊಡ್ಬೇಕಲ್ಲ, ಅದಕ್ಕೆ ಕ್ಯಾಬಿನೆಟ್ ಅಡ್ವೈಸ್ ತಗೊಂಡಿದ್ದು ಯಾವ್ದು ಪ್ರಕರಣ ಅಂದ್ರೆ ಮಾರು ಸಿಂಗ್. ಒಂದನೇ ಪ್ರಕರಣ ಯಾವ್ದ KR ಸಿಂಗ್. ಇನ್ನೊಂದು ಬರ್ತೈತಿ ಆ ಪ್ರಕರಣ ಏನು ಇದ್ರೊಳಗೆ ಮೇನ್ ಪ್ರಕರಣ ಅಂದ್ರೆ KR ಸಿಂಗ್. ಇನ್ನೊಂದು ಪ್ರಕರಣ ಬರ್ತೈತಿ ಅದ್ರ ರಿಲೇಟೆಡ್ ಏನಂದ್ರೆ ಯಪೂರ್ ಸುಧಾಕರ್ ಪ್ರಕರಣ ಅಥವಾ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ ಅಂತ ಬರ್ತೈತಿ. ಇದು ಪ್ರಕರಣ ನೆನಪಿಟ್ಕೋರು ಅಥವಾ ಇವು ಪ್ರಕರಣ ಯಾಕೆ ಸಂಬಂಧಿಸಿ ಯಾವತ್ತು ಕೇಳ್ಬೋದು. ಇವೇನು ಹೈಲೈಟ್ ಮಾಡೋಕ್ಕಿಂತ KR ಸಿಂಗ್ ಅಂತೂ ಕಂಪಲ್ಸರಿ ನೆನಪಿಟ್ಕೋಬೇಕು. ಎರಡನೇದು ಅಂದ್ರೆ ಮಾರು ರಾಮ್ ಪ್ರಕರಣ. ಮೂರನೇದು ಯಾವ್ದು ಹೇಳಿ ಯಪೂರ್ ಸುಧಾಕರ್. ಈ ಯಪೂರ್ ಸುಧಾಕರ್ ಏನ್ ಮಾಡಿರ್ತಾರ ಅಂದ್ರೆ ಹೋಗಿ ಯೂನಿಯನ್ ಗೌರ್ಮೆಂಟ್ ಹಾಕಿರಂಗಿಲ್ಲ. ಇವ್ರು ಏನ್ ಮಾಡ್ತಾರ ಅಂದ್ರೆ ಆಂಧ್ರ ಪ್ರದೇಶ್ ಇವು ಕೇಸ್ ಹಾಕಿದ ಪ್ರಕರಣ ಮೇಲೆ ಗೊತ್ತಾ ಯೂನಿಯನ್ ಆಫ್ ಇಂಡಿಯಾದಾಗ ಹಾಕಿರೋ ಸುಪ್ರೀಂ ಕೋರ್ಟ್ನಾಗ ಬರ್ತಾವ. ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಪೂರ್ತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಮಾಡಿರ್ತಾರೆ. ಬಟ್ ಆಂಧ್ರ ಪ್ರದೇಶದಾಗ ಅಂದ್ರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ದಾಗ ಅಷ್ಟೇ ಕ್ವಶನ್ ಮಾಡಿರ್ತಾರೆ ಹೈಕೋರ್ಟ್ನಾಗ. ಅದಕ್ಕೆ ವರ್ಸಸ್ ಆಫ್ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಸ್ಟೇಟ್ಮೆಂಟ್ಗೆ ಮತ್ತು ಅವ್ ಮನುಷ್ಯ ಕೊಟ್ಟಿದ್ದ ಸ್ಟೇಟ್ಮೆಂಟ್ಗೆ ಅಪೋಸ್ ಮಾಡಿದಕ್ಕೆ ಯಪೂರ್ ಸುಧಾಕರ್ ಅಂತ ಕರೀತಾರೆ. ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆ ಪ್ರಕರಣದಾಗ ಹೇಳ್ತಾರ ಇದೇನು ಪಾರ್ಡನ್ ಪವರ್ ಆಗಲಿ ಅಥವಾ ಏನು ಕ್ಷಮಾದಾನ ಪವರ್ ಅದಲ್ಲ, ಅವ್ನು ಏನ್ ಮಾಡ್ಬೇಕಂದ್ರೆ ಜುಡಿಷಿಯಲ್ ವಿಮರ್ಶೆ ಮಾಡಬೇಕು ಬ್ಯಾಡ ಅನ್ನೋದು ಪ್ರಕರಣ ಯಾವ್ದಂದ್ರ ಯಪೂರ್ ಸುಧಾಕರ್. ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ ಮೂರು ಪ್ರಕರಣ. ಒಂದೇದು ಯಾವ ಪ್ರಕರಣದಾಗ ಇದನ್ನ ಹೇಳ್ತಾರೆ ಹೇಳ್ರಿ, ನಾ ಕೇಳತ್ತಿಲ್ಲ. ಯಾವ ಪ್ರಕರಣದಾಗ ಕ್ಯಾಬಿನೆಟ್ ಅಡ್ವೈಸ್ ಹೇಳಿದ್ರು, ಮಾರು ರಾಮ್ ಪ್ರಕರಣದಾಗ ಕ್ಯಾಬಿನೆಟ್ ಅಡ್ವೈಸ್ ಹೇಳ್ತಾರೆ. ಪ್ರೈಮರಿ ಲ್ಯಾಂಡ್ ಮಾರ್ಕ್ ಪ್ರಕರಣ ಅಂತ ಯಾವ್ದು ಕರೀತಾರೆ ಅಂದ್ರೆ KR ಸಿಂಗ್ ಪ್ರಕರಣ. ಲಾಸ್ಟ್ ಇನ್ನೊಂದ ಯಾವ್ದು ಆಂಧ್ರ ಪ್ರದೇಶದಾಗ ಮಾಡ್ತಾರೆ ಜುಡಿಷಿಯಲ್ ವಿಮರ್ಶೆ ಸಲ್ಮಂದ್ ಯಾವ ಪ್ರಕರಣ ಯಾವ್ದ ಯಪೂರ್ ಸುಧಾಕರ್. ನೆನಪಿಟ್ಕೋ. ಇದು ರಿಲೇಟೆಡ್ ಮತ್ತೇನ್ರ ಕ್ವಶನ್ ಅದು ಅದಾವ ಹೊಸವೇನ್ರ ಆತಲ್ಲ. ಕ್ಷಮಾದಾನ ರಿಲೇಟೆಡ್ ಬಂದು ಅಂತೇಳಿ ಇದು ಅಷ್ಟ ಬರ್ತಾವೆ. ಇದ್ರ ರಿಲೇಟೆಡ್ ಕೇಳಿರ್ತಾರ. ಇದ್ರ ನಿಮಗೆ ಕ್ಷಮಾದಾನ ಗೊತ್ತಿರ್ತೇಳಿ ಇವ್ನು ಬಿಟ್ಟು ಏನೋ ಹೊಸದು. ಯಾಕಂದ್ರೆ ನಾವು ಇಲ್ಲಿ ಏನು ಓದಿರ್ತೀವಿ ಹೇಳಿಕೆ ಹಿಂಗೆ ಕೊಡ್ಬೇಕತ್ತಿಲ್ಲ, ಹೇಳಿಕೆ ಯಾವ ಟೈಪ್ ಬೇಕಾದ್ ಕೇಳ್ಬೋದು ಅವ್ರು. ಬಟ್ ಇದು ಕಾನ್ಸೆಪ್ಟ್ ಗೊತ್ತಿರ್ತೇಳಿ ಅದನ್ನ ಬಿಟ್ಟು ಯಾವ ಬರ್ತಾವಲ್ಲ ಎಲಿಮಿನೇಟ್ ಮಾಡ್ಬಿಟ್ಟು ಮೂರು ಪ್ರಕರಣ ಹೇಳಿಲ್ಲ, ಮೂರು ಪ್ರಕರಣ ನೆನಪಿಟ್ಕೋರಿ. ಗೊತ್ತಾದವಲ್ಲ ಮೂರು ಪ್ರಕರಣ. ಈಗ ಹೇಳ್ರಿ ನೋಡು, ಇದೇ ಬಂದು ಕೂಡಲೇ ಹೇಳಿ ಪದ್ಮ ಅವಾರ್ಡ್ಗಳದ್ದು ಒಂದು ಪ್ರಕರಣ ಬರ್ತೈತೆ. ಯಾವ ಪ್ರಕರಣ? ಬಾಲಾಜಿ ರಾಘವನ್. ಅದನ್ನ ಮರಿಬೇಡ್ರಿ. ಮತ್ತು ಬಾಲಾಜಿ ರಾಘವನ್ ಪ್ರಕರಣ ಅಂತ ಬಂದಿರ್ತೈತಿಲ್ಲ ಯೂನಿಯನ್ ಆಫ್ ಇಂಡಿಯಾದ ಯಾವ ಇಯರ್ ಅದು ಇಯರ್ ಬಿಡ್ರಿ 1996. ಆ ಪ್ರಕರಣದಾಗ ಹೆಂಗ ಪ್ರಿಫಿಕ್ಸ ಸಫಿಕ್ಸ ಯೂಸ್ ಮಾಡ್ಬಂದಾರ ಹಂಗ ಇವು ಮೂರು ಪ್ರಕರಣ ನೆನಪಿಟ್ಕೊ. ನೆಕ್ಸ್ಟ್ ರೀಸೆಂಟಾಗಿ ಒಂದು ಕರೆಂಟ್ ನ್ಯೂಸ್ನಾಗ ಏನು ಬಂದೈತೆ ಅಂದ್ರೆ ವಿದೇಶಿ ದೇಣಿಗೆ ಕಾಯ್ದೆ ಅಂತ ಬರ್ತೈತ್ರಿ. ಇದು ಸದ್ಯ ನ್ಯೂಸ್ನಾಗ ಐತಿ. ಅದ್ರ ರಿಲೇಟೆಡ್ ಏನೇ ಬೇಕಾದ್ ಕೇಳ್ಬೋದು. ವಿದೇಶಿ ದೇಣಿಗೆ ಪ್ರೈಸ್ ಅಂದ್ರೆ ಕಾಯ್ದೆ ಅಂದ್ರೆ ಏನು ಹೇಳ್ರಿ, ನಾ ಯಾವ್ದು ಹೇಳಿದ್ ಫೇಮಾ ಫೇರ್ ಅಂತ ಬರ್ತಾ ಗೊತ್ತೈತಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಒಂದು ಬರ್ತೈತಿ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಅದು ಫೇಮಾ ಇದ್ದಿದ್ದು ಹೋಗಿ ಫೇರ್ ಆಗೈತಲ್ಲ ಈಗ. ಎಸ್ ಫೇರಾ ಇದ್ದಿದ್ದು ಎರಾಡಿಕೇಟ್ ಮಾಡಿ ಏನು ಮಾಡ್ರೆ ಫೇಮಾ ಮಾಡ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಯಾಕದಾಗ ಏನು ಮಾಡ್ತಾರೆ ಅಂದ್ರೆ ಫಾರಿನ್ದಿಂದ ಬಂದಿದ್ದ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡಾಕತ್ತೇಳಿ ಅವು ಫೇಮಾ ಅಂತ ಬರ್ತೈತಿ. ಬಟ್ ಇದನ್ನು ಬರ್ತೈತಿ FCRA ಅಂತ ಬರ್ತೈತಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಥವಾ ವಿದೇಶಿ ದೇಣಿಗೆ ಕಾಯ್ದೆ ಅಥವಾ ದೇಣಿಗೆ ತಿದ್ದುಪಡಿ ಕಾಯ್ದೆ ಅಂತ ಬರ್ತೈತಿ. ಅದು ರೀಸೆಂಟಾಗಿ ತಿದ್ದುಪಡಿ ಆಗೈತೆ. ಅದ್ರ ರಿಲೇಟೆಡ್ ಏನಕ್ಕೆ ಕೇಳ್ಬೋದು. ಇದು ಯಾವ ಇಯರ್ದಾಗ ಬರ್ತೈತಿ ಹೇಳ್ರಿ? ಫೇಮಾ ಅಥವಾ 2010. ಅದ್ರ ರಿಲೇಟೆಡ್ ಏನೇನು ಬರ್ತಾವ ಕರೆಕ್ಟ್ 2010 ಯಾವ್ದು ಕಾಯ್ದೆ ಅಂದ್ರೆ ಅದ ತಿದ್ದುಪಡಿ ಆಗ್ಯಾವ. ಅದನ್ನೂ ಹೇಳ್ತಾನೆ. ಈಗ ತಿದ್ದುಪಡಿ ಆಗೈತಿ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ಅದ್ರ ರಿಲೇಟೆಡ್ ಹೇಳ್ತಾನೆ ನೋಡ. ಆ ವಿದೇಶಿ ದೇಣಿಗೆ ಕಾಯ್ದೆ ಅಂತ ಬರ್ತಲ್ಲ, ಇದ್ರ ರಿಲೇಟೆಡ್ ಯಾಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ವಿದೇಶಿ ದೇಣಿಗೆ ಏನು ಬರ್ತಿರ್ತಾವಲ್ಲ ಯಾವ್ದಾರ ಸ್ಟೇಟ್ ಆಗಲಿ ಅಥವಾ ಯಾವ್ದಾರ NGO ಇರ್ತಾವಲ್ಲ ಅದಕ್ಕೆ ಯಾರ ವಿದೇಶಿದವ್ರು ದೇಣಿಗೆ ಕೊಡತ್ತೇಳಿ ಆ ದೇಣಿಗೆ ತೊಗೊಂಡು ಏನು ಮಾಡ್ತಿರೋದಂದ್ರೆ ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರ್ತದೆ. ನಂದೊಂದು NGO ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಐತೆ ತಿಳ್ಕೊರಿ, ಬೇರೆ ಕಂಟ್ರಿದವ್ರು ಬಂದು ನನಗೆ ಭಾಳ ಡೊನೇಟ್ ಮಾಡಿರ್ತೀನಿ, ಆ ಕಂಟ್ರಿಗೆ ನಾ ಫೇವರ್ ಮಾಡೋ ಚಾನ್ಸಸ್ ಇರ್ತದೆ. ಇಂಡಿಯನ್ ಸೆಕ್ಯೂರಿಟಿ ಬಿಟ್ಟು ಕೊಡೋ ಚಾನ್ಸಸ್ ಇರ್ತದೆ. ಇಂಥ ಚಾನ್ಸಸ್ ಇರ್ತದಲ್ಲ, ಆ ಚಾನ್ಸಸ್ ಕಡಿಮೆ ಮಾಡ್ಬೇಕಂತೇಳಿ ಏನು ಮಾಡ್ರೆ ಅಂದ್ರೆ ನಮ್ಮಲ್ಲಿ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಐತೈತಿ. ಅದು ಇದನ್ನ ಯಾವ್ದಂದ್ರೆ ರೆಗ್ಯುಲೇಷನ್ ಕಾಯ್ದೆ ಐತಿ. ಯಾವ್ದಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂತ ಕರೀತಾರೆ. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 2010. ಇದ್ರದ್ದು ಪೂರ್ತಿ ಹೇಳ್ಬಿಟ್ಟಿರ್ತಾನೆ. ಆಮೇಲೆ ಅವ್ರ ಕ್ವಶನ್ ಹಿಂಗೆ ಕೇಳ್ತಾರತ್ತಲ್ಲ, ಹೆಂಗೆ ಬೇಕಾದ ಕೇಳೋಣ ಗೊತ್ತಾಗತ್ತೆ. ಈಗ ಹೇಳಿ ನೋಡು, ಪೊಲಿಟಿಕಲ್ ಪಾರ್ಟಿಗಳಿಗೆ ವಿದೇಶಿ ದೇಣಿಗೆ ಕೊಡ್ಬೋದೋ ಇಲ್ಲೋ? ಪೊಲಿಟಿಕಲ್ ಪಾರ್ಟಿ ಐತಿ ನಮ್ಮಲ್ಲಿ, BJP ಐತಿ, ಆಮ್ ಆದ್ಮಿ ಪಕ್ಷ ಐತಿ. ಬೇರೆ ಕಂಟ್ರಿದಿಂದ ಕಾಂಟ್ರಿಬ್ಯೂಷನ್ ಮಾಡ್ಬೋದಾ? ಕೊಡಾಕ್ ಬರಂಗಿಲ್ಲ. ನೆನಪಿಟ್ಕೋರಿ, ಯಾರ್ಯಾರಿಗೆ ಕೊಡಾಕ್ ಬರಂಗಿಲ್ಲ ಅಂತ ಹೇಳ್ಬಿಡ್ತಾನೆ. ಅದು ಎದಕ್ಕತ್ ನೀವು ಕ್ವಶನ್ ಮಾಡ್ಕೋರಿ. ಒಂದೇದೇನಂದ್ರೆ ಎಲೆಕ್ಷನ್ ಮಾಡ್ಬೇಕಂತ ಯಾರ ಕ್ಯಾಂಡಿಡೇಟ್ ನಿಂದಿರ್ತಿರಲ್ಲ ಅಂಥವ್ರು ಏನಂದ್ರೆ ವಿದೇಶಿ ಏನಂದ್ರೆ ಸಂಗ್ರಹಣ ಮಾಡಂಗಿಲ್ಲ ಅಥವಾ ವಿದೇಶಿ ದೇಣಿಗೆನೇ ತೊಗೊಳಿಲ್ಲ. ಅವ್ರು ಡೊನೇಟ್ ಮಾಡ್ತಿರ್ತಾರೆ, ಅವ್ರು ಫೇವರ್ ಆಗೇ ಇರ್ತಾರೆ. ಬಟ್ ಅವ್ರದ್ದು ಏನಂದ್ರೆ ಯಾರ ಎಲೆಕ್ಷನ್ ನಿಂದ್ರು ಕ್ಯಾಂಡಿಡೇಟ್ ಇರ್ತಾರಲ್ಲ ಒಂದೇದ ಅವ್ರು ತೊಗೊಳಂಗಿಲ್ಲ. ಎರಡನೇದಂದ್ರೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್ಗಳು ತೊಗೊಳಂಗಿಲ್ಲ. ಇನ್ನು ಹೇಳ್ರಿ ನೋಡು, ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ UPSC KPSC ಮೆಂಬರ್ಗಳು ಇರ್ತಾರಲ್ಲ ಅವ್ರು ವಿದೇಶಿ ದೇಣಿಗೆನ ತೊಗೋಬೋದೋ ಇಲ್ಲೋ? ಅವ್ರು ಯಾಕೆ ತೊಗೋತಾರಂದ್ರೆ ಈಗ ಹೆಂಗೆ ಹೇಳೇನ್ರಿ, ಸುಪ್ರೀಂ ಕೋರ್ಟ್ ಜಡ್ಜ್
ಅದಾರ ತಿಳ್ಕೊರಿ. ಅವ್ರು ಏನಕ್ಕಾರ ಅಂದ್ರೆ ರಿಟೈರ್ಡ್ ಆಕಾರ, ನಾಳೆ ರಿಟೈರ್ಡ್ ಆದ್ಮೇಲೆ ನಾವು ಒಂದು ಸಮಾಜ ಸೇವೆ ಮಾಡತ್ತಾನೆ ದೇಣಿಗೆ ತಗೋತಂದ್ರೆ ಅವ್ರಿಗೆ ಅಲವ್ ಇಲ್ಲ. ಯಾಕೆ ದೇಣಿಗೆ ಇರಂಗಿಲ್ಲ ಅಂದ್ರೆ ಜಡ್ಜ್ ಇದ್ದಾಗ ಫೇವರ್ನಾಗ ಇರ್ತದೆ. ಅವ್ರಿಗೆ ಜಡ್ಜ್ ಅದಾರ ರಿಟೈರ್ಡ್ ಆದ ಕೂಡಲೇ ಯಾವ್ದಾರ ನಾವು NGT ಅಧಿಕಾರ ಮಾಡಿರ್ತೀವಿ ತಿಳ್ಕೊರಿ. ಆ ಟೈಮ್ನಾಗ ಅವ್ರ ಫೇವರ್ ಏನು ಮಾಡ್ತಾರೆ ಅಂದ್ರೆ ಬೇರೆ ಕಂಟ್ರಿಗೆ ರಿಲೇಟೆಡ್ ಕೇಳ್ಬೋದಲ್ಲ, ಅಥವಾ ಮುಂದೆ ಯಾವ್ದಾರ ಪ್ರಕರಣ ಕೇಳ್ಬೋದಲ್ಲ. ಅದ್ರ ಸಲ್ಮಂದಿ ಏನು ಮಾಡ್ತಾರೆ ಅಂದ್ರೆ ಜಡ್ಜಿಗಳು ಕೊಡಂಗಿಲ್ಲ, ಗೌರ್ಮೆಂಟ್ ಎಂಪ್ಲಾಯ್ಗಳು ಯಾರು ದೇಣಿಗೆ ತಗೊಳಂಗಿಲ್ಲ. ವಿದೇಶಿ ದೇಣಿಗೆ ಹೇಳತ್ನ ಮತ್ತೆ ಎಲ್ಲರ ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲಿ ದೇಣಿಗೆ ಅಂತಂದ್ರೆ ಇಲ್ಲಿನೂ ತಗೊಳಂಗಿಲ್ಲ ನಮ್ಮಲ್ಲಿ. ಬಟ್ ಇವು ಏನು NGOಗಳು ಇರ್ತಾವೋ ಅಥವಾ ಯಾವ್ದಾರ ಪೊಲಿಟಿಕಲ್ ಪಾರ್ಟಿಗಳು ಇರ್ತಾವಲ್ಲ, ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ನೋಡಿ. ನಮ್ಮ ದೇಶದ ಅಂದ್ ಯಾರ ರಾಜಕೀಯ ಪಕ್ಷ ಅಥವಾ ಅಂಬಾನಿ ಅದಾನಿ ಅದು ಅದಾರಲ್ಲ, ಅವ್ರು ಯಾವ್ದಾರ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡ್ಬೋದು ಇಲ್ಲೋ ಅಂದ್ರೆ ಕೊಡ್ಬೋದು. ನೆನಪಿಟ್ಕೋರಿ, ಪಾರ್ಟಿಗಳು ಕೊಡ್ಬೋದು. ಅವ್ರ ದೇಣಿಗೆ ಏನಂದ್ರೆ ವಾಲಂಟಿಯರ್ ಆಗಿ ಕೊಡ್ತಿರ್ತಾರೆ. ಆ ದೇಣಿಗೆ ಕ್ವಶನ್ ಮಾಡಂಗಿಲ್ಲ. ಅವಾಗ ಎಲೆಕ್ಟ್ರಲ್ ಬಾಂಡ್ಸ್ ತಂದಿರ ಆಮೇಲೆ ಲಿಮಿಟ್ ತೆಗೆದ್ರೆ ನೋಡ್ರಿ, ಅದಕ್ಕೆ ಲಿಮಿಟ್ ಐತಿ, ಆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ದಾಗ ಕೊಡ್ತಾರೆ. ಬಟ್ ವಿದೇಶಿ ದೇಣಿಗೆನ ಇವ್ರು ಯಾರು ತಗೊಳಕ್ ಬರಂಗಿಲ್ಲ. ಇದ್ರ ರಿಲೇಟೆಡ್ ನಾಳೆ ಯಾರು ತಗೋಬಹುದು ಯಾರು ಬಿಡ್ಬೋದು ಅಂದ್ರೆ ನೀವು ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಯಾರು ನಮ್ಮಲ್ಲಿ ಗೌರ್ಮೆಂಟ್ ಫೇವರ್ನಾಗ ಇರ್ತಾರೋ ಅಥವಾ ಗೌರ್ಮೆಂಟ್ ಫೇವರ್ ವರ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರು ತಗೊಳಕ್ ಬರಂಗಿಲ್ಲ. ಯಾರು ತಗೋಬಹುದು ಅಂದ್ರೆ ಗೌರ್ಮೆಂಟ್ಗೆ ರಿಲೇಟೆಡ್ ಇರಂಗಿಲ್ಲ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತಾರಲ್ಲ, NGOಗಳು ಏನು ಮಾಡ್ಬೋದು ಅಂದ್ರೆ ದೇಣಿಗೆನ ತಗೋಬಹುದು. ಆ ದೇಣಿಗೆ ಒಳಗೆ ಒಂದು ಏನೈತೆ ಅಂದ್ರೆ ಯಾವುದೋ ಒಂದು NGO ಐತಿ, ನಂದ ಒಂದು ಹೊಸದು NGO ಮಾಡಿ ತಿಳ್ಕೋದು, ಯಾವುದೋ ಒಂದು ಕಲ್ಯಾಣ ಮಂಡಳಿ ಅಂತ ಮಾಡಿರ್ತೀವಿ. ಆ ಕಲ್ಯಾಣ ಮಂಡಳಿಗೆ ದೇಣಿಗೆ ತಗೋಬೇಕಾರೆ ಡೈರೆಕ್ಟ್ ನಮ್ಮ ಅಕೌಂಟಿಗೆ ತಗೋತೀವಿ ಅಥವಾ ಏನು ಬೇರೆ ಅಕೌಂಟಿಗೆ ತಗೊಂಡು ಆಮೇಲೆ ನಾವು ತಗೋತೀವಿ ಹೇಳಿ. ಇದನ್ನ ಕೇಳ್ತಾರೆ. ಎಲೆಕ್ಟ್ರಲ್ ಬಾಂಡ್ಸ್ನಾಗ ಹೆಂಗೆ ಕೇಳಿರಲ್ಲ, ಒಂದು ಅಕೌಂಟ್ ಇರ್ಬೇಕಂತೇಳಿ. ಸೇಮ್ ಇದಕ್ಕೂ ಏನೈತೆ ಅಂದ್ರೆ ಫಾರಿನ್ಸ್ ಅಥವಾ ಏನೈತೆ ವಿದೇಶಿ ದೇಣಿಗೆ ಕಾಯ್ದೆದ ಒಂದು ಅಕೌಂಟ್ ಐತಿ. ಎಲ್ಲಿ ಇರ್ಬೇಕಂದ್ರೆ SBI ಮೇನ್ ಹೆಡ್ ಕ್ವಾರ್ಟರ್ ಎಲ್ಲಿ ಐತೆ ಅಂದ್ರೆ ಡೆಲ್ಲಿ ಒಳಗೆ. ಡೆಲ್ಲಿ SBI ಹೆಡ್ ಸಾರಿ ಇದರೊಳಗಲ್ಲ, ಡೆಲ್ಲಿ ಒಳಗೆ SBI ಇದೆ. ಹೆಡ್ ಕ್ವಾರ್ಟರ್ ಕರೆಕ್ಟ್ ಮುಂಬೈ. ನಾ ಇದನ್ನ ಹೇಳತ್ನ, ಡೆಲ್ಲಿ ಒಳಗೆ SBI ಮೇನ್ ಬ್ರಾಂಚ್ ಅಂತ ಬರ್ತೈತೆ, ಅದು ಮೇನ್ ಬ್ರಾಂಚ್. ಬಟ್ ಹೆಡ್ ಕ್ವಾರ್ಟರ್ ಬರೋದು ಮುಂಬೈದಾಗ ಬರ್ತದೆ ಕರೆಕ್ಟ್. ಬಟ್ ಅಲ್ಲಿ ಮೇನ್ ಬ್ರಾಂಚ್ ಎದ್ರ ಸಲ್ಮಂದ್ ರಿಲೇಟೆಡ್ ಆಕತ್ತೆ ಅಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಬಂದಿತ್ತು ಗೊತ್ತಂದ್. ಎಲೆಕ್ಟ್ರಲ್ ಬಾಂಡ್ಸ್ ಕಂಪಲ್ಸರಿ ಅಕೌಂಟ್ ಎಲ್ಲಿ ಇರ್ಬೇಕತ್ತಿತ್ರಿ, ಅದು SBI ದಾಗ. ಎಲ್ಲಿ ಇರ್ಬೇಕಂದ್ರೆ ಡೆಲ್ಲಿ ಒಳಗೆ, ಹೆಡ್ ಕ್ವಾರ್ಟರ್ನಾಗಲ್ಲ ಡೆಲ್ಲಿ ಒಳಗೆ. ಆ ಡೆಲ್ಲಿ ಒಳಗೆ ಯಾಕಂದ್ರೆ ಡೆಲ್ಲಿ ಒಳಗೆ ರೆಗ್ಯುಲೇಟ್ ಮಾಡ್ತಿರ್ತಾರ ಅವ್ರು. ಅದ್ರ ಸಲ್ಮಂದ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಒಳಗೆ ಕಂಪಲ್ಸರಿ ಆ NGO ರೊಕ್ಕ ತಗೋಬೇಕಾದ್ರೆ ಡೆಲ್ಲಿ SBI ಬ್ರಾಂಚ್ ಒಳಗೆ ಅಕೌಂಟ್ ಇರ್ಬೇಕಾ, ಅವ್ರು ರೆಗ್ಯುಲೇಟ್ ಮಾಡಿ ಅದನ್ನ ಅಕೌಂಟ್ ಕೊಡ್ತಾರೆ. ಈಗ ತಿದ್ದುಪಡಿ ಏನಾಗೈತೆ ಅಂದ್ರೆ ರಿಜಿಸ್ಟರ್ ಮಾಡಬೇಕು. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಹೇಳಿ, ಅದ್ರ ಮೇಲೂ ಕೇಳ್ತಾರ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅವರ ರೆಗ್ಯುಲೇಟ್ ಮಾಡ್ತಿರ್ತಾರೆ ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅಂತೇಳಿ. ಈಗ ಏನು ಮಾಡತ್ತಾರೆ ಅಂದ್ರೆ ಕಂಪಲ್ಸರಿ ಪ್ರತಿಯೊಂದು NGOಗಳ ರಿಜಿಸ್ಟರ್ ಆಗಿರ್ಬೇಕು. ಈ ತಿದ್ದುಪಡಿ ಏನು ಹೇಳತೈತೆ ಅಂದ್ರೆ ರೀಸೆಂಟ್ ಆಗಿ ರಿಜಿಸ್ಟರ್ಡ್ ಮಾಡಿದ ಮೇಲೆ ವಿದೇಶಿ ದೇಣಿಗೆ ಬಂದಿರ್ತೈತಲ್ಲ, ಆ ದೇಣಿಗೆ ಒಳಗೆ ಮಿನಿಮಮ್ 10 ಲಕ್ಷ ರೂಪಾಯಿ ಒಂದು ವರ್ಷದ ಇಯರ್ದಾಗ ಅಥವಾ ಫೈನಾನ್ಷಿಯಲ್ ಇಯರ್ ಒಳಗೆ ಅವ್ರು ಎಲ್ಲರ ಖರ್ಚು ಮಾಡ್ಲಿಕ್ಕೆ ಅಂತೇಳಿ ಚಟುವಟಿಕೆ ಒಳಗೆ, ಆ ಚಟುವಟಿಕೆ ಒಳಗೆ ಖರ್ಚು ಮಾಡ್ಲಿಕ್ಕೆ ಆಟೋಮೆಟಿಕ್ ಅವ್ರದ NGOನ ರದ್ದು ಮಾಡೋ ಪವರ್ನ ತಗೊಂಡಾರ. ಈಗ ಯಾರಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅವ್ರು ಡಿಟೆಕ್ಟ್ ಮಾಡಿದ್ದು ಚಟುವಟಿಕೆ ಇದಾವ, ಆ 105 ಚಟುವಟಿಕೆ ಅದಾವಲ್ಲ, ಆ 105 ಚಟುವಟಿಕೆ ಒಳಗೆ ಅಷ್ಟ ಇನ್ವೆಸ್ಟ್ಮೆಂಟ್ ಮಾಡಂದ್ರೆ ಅದ್ರ ರಿಲೇಟೆಡ್ ಹೇಳಿ ನಾ ನಿಮಗೆ. ಅದ್ರ ಮೇಲೆ ನಾಳೆ ಏನೇ ಕೇಳಿದ್ರು ನೆನಪಿಟ್ಕೋರಿ, ರೀಸೆಂಟಾಗಿ 2026 ತಿದ್ದುಪಡಿ ಆಗೈತಿ. ಆ ತಿದ್ದುಪಡಿ ಮೋಟೋನೇ ಏನಿತ್ತಂದ್ರೆ ಅವ್ರು ಹೇಳಿದ್ದು ಚಟುವಟಿಕೆ ಅದಾವ, ಉದ್ಯೋಗ, ಎಜುಕೇಶನ್, ಇಂಥದ್ರ ಮೂಲ ಸೌಕರ್ಯಗಳು ಮಾಡೋದು. ಬೇರೆ ಯಾರು ಅವ್ರು ಬ್ಯಾಡ್ ಅಂದಾರಲ್ಲ, ಆ ಚಟುವಟಿಕೆ ಒಳಗೆ ಆ NGOನ ಕಾಂಟ್ರಿಬ್ಯೂಷನ್ ಮಾಡಂಗಿಲ್ಲ. ವಿದೇಶಿ ದೇಣಿಗೆ ಗೊತ್ತಲ್ಲ, ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಯಾವ ಇಯರ್ದಾಗ ಬರ್ತದೆ ಅಂದ್ರೆ 2010. ರೀಸೆಂಟ್ ಅಮೆಂಡ್ಮೆಂಟ್ ಯಾವ್ದಂದ್ರೆ 2026. ಈಗ ಪ್ರೆಸೆಂಟ್ ಅವ್ರಿಗೆ ವಿದೇಶಿ ದೇಣಿಗೆ ಹೊಂದಬೇಕಾದ್ರೆ ಎಲ್ಲಿ ಅಕೌಂಟ್ ಇರ್ಬೇಕಂದ್ರೆ SBI ಎಲ್ಲಿ ಡೆಲ್ಲಿ. ಇದು ನೆನಪಿಟ್ಕೋರ. ನೆಕ್ಸ್ಟ್ ಇದಕ್ಕೂ ಒಂದು ಏನಂದ್ರೆ ಈಗ ಹೇಳಿ ನೋಡು, FC ತಗೋತೀವಲ್ಲ ಅಥವಾ ಇದೇನಂದ್ರೆ ಇದನ್ನ ತೊಗೊಂಡಿರ್ತಾರೆ ಅಂದ್ರೆ ಫಾರಿನ್ ರೆಗ್ಯುಲೇಷನ್ ಆ್ಯಕ್ಟ್ ಅಥವಾ ವಿದೇಶಿ ದೇಣಿಗೆ ಕಾಯ್ದೆ. ಇದು ಫಂಡಮೆಂಟಲ್ ರೈಟ್ ಐತೋ ಇಲ್ಲೋ, ಮೂಲಭೂತ ಹಕ್ಕು ಐತೋ ಇಲ್ಲೋ. ನಾ ವಿದೇಶಿ ದೇಣಿಗೆ ತೊಗೋಬೇಕು, ನಂದು NGO ಐತಿ, ನಾ ಮೂಲಭೂತ ಹಕ್ಕು ಐತೋ ಇಲ್ಲೋ. ಇದು ಹೆಂಗೆ ಕ್ವಶನ್ ಕೇಳಿರ್ತಾರೆ ಗೊತ್ತಾ, ನಾಳೆ ಅಪ್ಲೈ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಅದ್ರ ಸಲ್ಮೇಲೆ ನಾನು ನಿಮಗೆ ಪೂರ್ತಿ ಹೇಳ್ಬಿಡ್ತೀನಿ ನೋಡ್ರಿ. ಈಗ ನಾಳೆ ಎಲ್ಲರ ಒಂದು ಕಂಪ್ನಿ ಐತಿ ಅಥವಾ ಒಂದು NGO ಐತೆ ಅಂತ ತಿಳ್ಕೊರಿ. ಒಂದು NGO ಮಗ್ಲಿನ ಅವ್ನಿಗೆ ಇದ್ದಾಗ ರೊಕ್ಕ ಕೊಡಕ್ಕೆ ಅಲೋ ಮಾಡ್ತಾನೆ, ನಾವು ಗೌರ್ಮೆಂಟ್ ಫೇವರ್ ಹಾಕಿರ್ತಾನೆ ಅಂತ ತಿಳ್ಕೊರಿ. ಯಾವ್ದಾರ ಒಂದು ಕಂಪ್ನಿ ರಿಲೇಟೆಡ್ ಅಥವಾ ಈಗ BJP ರಿಲೇಟೆಡ್ ಒಂದು ಯಾರ ಅವ್ರು ರಿಲೇಟೆಡ್ ಇದ್ದಾರೆ ಅಥವಾ ಅವ್ರ ರಿಲೇಟಿವ್ದು ಒಂದು NGO ಐತಿ, ಅವ್ರಿಗೆ ಈ ವಿದೇಶಿ ದೇಣಿಗೆ ಕೊಡತ್ತಾರ. ಅದ್ರ ಮಗ್ಲ ನಂದೊಂದು NGO ಐತಿ, ನಾ ಕಾಂಗ್ರೆಸ್ದವದೀನಿ, ನನಗೆ ವಿದೇಶಿ ದೇಣಿಗೆ ನಿಯಂತ್ರಣ ಮಾಡತ್ತಾರ ತಿಳ್ಕೊರಿ. ಅವಾಗ ನಾ ಸುಪ್ರೀಂ ಕೋರ್ಟ್ನಾಗ ಹೋಗಿ ನನ್ನ ಫಂಡಮೆಂಟಲ್ ರೈಟ್ ಈಕ್ವಾಲಿಟಿ ಇತ್ತಲ್ಲ, ಇವ್ರದ್ದು ಕಂಪ್ನಿ ಸೇಮ ನಮ್ದು ಕಂಪ್ನಿ ಸೇಮ, ನಾವು ಅದೇ ಸೇವೆ ಮಾಡತ್ತೀವಿ, ನಾವು ಇದೇ ಸೇವೆ ಮಾಡತ್ತೀವಿ, ಎರಡು NGOಗಳ ಇವ್ರಿಗೆ ಯಾವ್ದಾರ ವಿದೇಶಿ ದೇಣಿಗೆ ಕೊಡಕ್ಕೆ ಅಲೋ ಮಾಡಿರಿ, ನಮಗೆ ಯಾಕೆ ಅಲೋ ಮಾಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಾಗ ನಮ್ಮ ಮೂಲಭೂತ ಹಕ್ಕು ವೈಲೇಟ್ ಆಗೈತೆ ಹೋಗ್ಬೋದೋ ಇಲ್ಲೋ. ಇಲ್ಲ, ಇದು ನೆನಪಿಟ್ಕೋರಿ. ಕಂಪಲ್ಸರಿ ಏನೈತೆ ಅಂದ್ರೆ ನಾಟ್ ಎ ಫಂಡಮೆಂಟಲ್ ರೈಟ್ ಅಂತ ಒಂದು ಪ್ರಕರಣದಾಗ ಇದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತದೆ. ಮೊದಲು ಏನು ಹೇಳಿರ್ತಾರೆ ಅಂದ್ರೆ ಎಲ್ಲರೂ ತಗೋಬಹುದು ಅಥವಾ ಈಗ ಅದು ಯಾಕಾರ ವೈಲೇಟ್ ಆದಂಗೆ ಆತಲ್ಲ. ಈಗ BJP ಆಡಳಿತದಾಗಿದ್ದಾಗ ಏನು ಮಾಡ್ತಾರೆ ಅಂದ್ರೆ BJP ರಿಲೇಟೆಡ್ ಎಲ್ಲ ವಿದೇಶಿ ದೇಣಿಗೆ ಕೊಟ್ಟು ಅವ್ರ NGO ಬೆಳಿತಾವೆ, ಅಥವಾ ಅದರ ರಿಲೇಟೆಡ್ ಕಾಂಗ್ರೆಸ್ NGOಗಳಿಗೆ ಏನು ಮಾಡ್ತಾರೆ ಅಂದ್ರೆ ವಿದೇಶಿ ನಿಯಂತ್ರಣ ಬಂದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಾಗ ಕಂಟ್ರೋಲ್ನಾಗ ಇರ್ತದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಯಾರು ಇರ್ತಾರೆ, ಆಡಳಿತ ಪಕ್ಷದಾಗ ಇರ್ತದೆ. ಯಾರಂದ್ರೆ ಅಮಿತ್ ಶಾ ಅದಾರ ತಿಳ್ಕೊರಿ. ಅವ್ರು ಈ NGO ಕೊಡಬೇಡ್ರಿ, ಈ NGO ಕೊಡ್ರಿ ಅಂದ್ರೆ ತಿಳಿ ಅವು ವೈಲೇಟ್ ಆಕತ್ತೆ. ಸುಪ್ರೀಂ ಕೋರ್ಟಿಗೆ ಒಬ್ರು ಹೋಗಿದ್ರ, ಆ ಪ್ರಕರಣ
ಯಾವುದಂದ್ರೆ ಹೇಳ್ತಾನೆ ಸ್ಟಡಿ ನಿಯೋಲ್ ಹರ್ಪರ್ ಸಿಂಗ್ ಪ್ರಕರಣ ಅಂತ ಬರ್ತದೆ, ಅದು ಹರ್ಪರ್ ಪ್ರಕರಣ ಅಂತ ಬರ್ತದೆ. ಆ ಪ್ರಕರಣ ಹೈಲೈಟ್ ಆದ್ರೆ ನೆನಪಿಟ್ಕೋದಿಲ್ಲ, ಬಟ್ ಅದನ್ನ ಬರೀ ನೆನಪಿಟ್ಕೊಳಕ್ಕೆ ಏನಂದ್ರೆ ಜುಡಿಷಿಯಲ್ ಏನು ಮಾಡಿರ್ತಾರೆ ಅಂದ್ರೆ ಹೇಳಿರ್ತಾರೆ ಇದು ನಮ್ಮ ಫಂಡಮೆಂಟಲ್ ರೈಟ್ ಐತೋ ಇಲ್ಲೋ ಡೈರೆಕ್ಟ್ ಹಾಕ್ಬೋದು. ಈಗ ರೀಸೆಂಟಾಗಿ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅಂದ್ರೆ ಇದ್ರ ರಿಲೇಟೆಡ್ ಕೇಳ್ತಾರೆ. KA ಕೇಳಿದ್ರೆ ಭಾಳ ಡೆಪ್ತ್ ಅತ್ತಲ್ಲ, ಇದ್ರ ರಿಲೇಟೆಡ್ ಏನಾರ ಬಂದಿರ್ತಲ್ಲ ಅದನ್ನ ಕೇಳಿರ್ತಾನೆ. ನಾವು ಓದಿರಲ್ಲ ಅಂತ ಡೆಪ್ತ್ ಅನಿಸ್ತಾವೆ, ಬಟ್ ಇದ್ರ ರಿಲೇಟೆಡ್ ನಿಮಗೆ ಗೊತ್ತೈತೆ ತಿಳ್ಕೊರಿ. ನಾಳೆ ಏನು ಕ್ವಶನ್ ಕೇಳಿರ್ತಾನೆ ಅಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಐತಲ್ಲ, ಆ ಕಾಯ್ದೆ ಅನ್ನೋದು ಮೂಲಭೂತ ಹಕ್ಕು ಐತೋ ಇಲ್ಲ ಎಕ್ಸಾಂಪಲ್ ಕೊಟ್ಟು ಅವನ ಕೊಟ್ಬಿಟ್ಟಿರ್ತಾನೆ ಕ್ವಶನ್ಯಾಗ. ಅವಾಗ ಹಿಂಗೆ ತಂದಾಗ ಆ ಟೈಮ್ನಾಗ ಥಿಂಕ್ ಮಾಡಿದಾಗ ಏನಾಕತ್ತೆ ಅಂದ್ರೆ ಇವ್ರಿಗೊಂದು ಆಗತ್ತೈತೆ ನಮ್ಗೊಂದು ಆಗತ್ತೈತೆ, ಅವಾಗ ವೈಲೇಟ್ ಆಗೈತಿ, ನಮ್ಮ ಮೂಲಭೂತ ಹಕ್ಕು ಐತಿ ವೈಲೇಟ್ ಆಗಿ ಹೋಗ್ಬೋದತ್ತಿಲ್ಲ. ಅದು ಇಲ್ಲ ನಮ್ಮಲ್ಲಿ, ನಾಟ್ ಎ ಫಂಡಮೆಂಟಲ್ ರೈಟ್. ನೆನಪಿಟ್ಕೋ ಯಾವ ಇಯರ್ದಾಗ ಬರ್ತದೆ ವಿದೇಶಿ ದೇಣಿಗೆ ಕಾಯ್ದೆ? ರೀಸೆಂಟ್ ಆಗಿ ಇದೆ ರೀಸೆಂಟ್ ಆಗಿ ಇದೊಂದು ಬಂದೈತಿ, ನಮ್ಮ ಗೈಡ್ ಅಂತ ಕರ್ನಾಟಕದವ್ರು ಮಾಡ್ಯಾರ. ಇದು ಇಂಪಾರ್ಟೆಂಟ್. ಕರ್ನಾಟಕದವ್ರು ಮಾಡ್ಯಾರ ಅಂದ್ರೆ ನಮ್ಮ ಗೈಡ್ ಯಾರು ಮಾಡ್ಯಾರ ಅಂತ ಕೇಳ್ಬೋದು. ಯಾರು ಮಾಡ್ಯಾರ? ಟೂರಿಸಂ ಡಿಪಾರ್ಟ್ಮೆಂಟ್ ನ ಆಪ್ಷನ್ ಕೊಡ್ತಾನೆ. ನಮ್ಮ ಗೈಡ್ ನ ಭಾರತ ಇದನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮಾಡೈತಿ, ಅಥವಾ ಕರ್ನಾಟಕ ಅರಣ್ಯ ಇಲಾಖೆ ಮಾಡೈತಿ, ಅಥವಾ ಇನ್ನೊಂದು ಏನು ಕೇಳ್ಬೋದು ಅಂದ್ರೆ ಎರಡ್ರಾಗ ಒಂದೇಳು. ನಮ್ಮ ಗೈಡ್ ಹೆಸರಿನಾಗ ಗೊತ್ತಾಗ್ಬಿಡ್ತಿಲ್ಲ, ಪ್ರವಾಸೋದ್ಯಮ ಇಲಾಖೆ ಮಾಡೈತಿ. ಈ ನಮ್ಮ ಗೈಡ್ ಅನ್ನೋದ ವಿದೇಶಿಯರಿಗೆ ಅಪ್ಲೈ ಆಕೈತೋ ಇಲ್ಲೋ, ಯೂಸ್ ಆಕೈತೋ ಇಲ್ಲೋ? ಇಲ್ಲಿ ಕ್ವಶನ್ ಕೇಳಿದಾಗ ಇಲ್ಲ ಅನಿಸ್ಬಿಡ್ತಲ್ಲ, ಬಟ್ ನಮ್ಮ ಗೈಡ್ ಎದಕ್ಕೆ ಮಾಡ್ರ ಅಂದ್ರೆ ಇದು ನೆನಪಿಟ್ಕೋ. ಬರೀ ಅದನ್ನ ಹೇಳಾಕ ಕೇಳಿದಾಗ ಕರ್ನಾಟಕ ಹೈಲೈಟ್ ಮಾಡ್ತಿರ್ತಾನ್ರಿ. ಡೈರೆಕ್ಟ್ ಅವ್ನು ಡೆಪ್ತ್ ಆಗಿ ಹಂಗ ಹೇಳಿಕೆ ಕೇಳ್ರು ನಮ್ಮ ಗೈಡ್ ತಿಳ್ಕೊಂಡು ಹೋಗ್ಬಿಡ್ರಿ. ನಮ್ಮ ಗೈಡ್ ರಿಲೇಟೆಡ್ ಏನೇ ಕೇಳ್ರು ಇದನ್ನ ಬಿಟ್ಟು ಬರ್ತೇಳಿ ಎಲಿಮಿನೇಟ್ ಮಾಡ್ಬಿಡು. ನಮ್ಮ ಗೈಡ್ ಅನ್ನೋದು ಎದಕ್ಕೆ ಮಾಡ್ರಂದ್ರ ಕರ್ನಾಟಕದಾಗ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ಬೇಕಂದ್ರೆ ಹೆಂಗಂದ್ರ ಕ್ಲೀನ್ನೆಸ್ಗೆ ವಾಟರ್ಸ್ ಇದನ್ನ ಮಾಡಾಕ, ಅಥವಾ ಅಲ್ಲಿ ಏನಂದ್ರ ನಮ್ದು ಪ್ರವಾಸೋದ್ಯಮದ ನಮಗೆ ಗೊತ್ತಿರ್ತದೆ. ಈಗ ಬಾದಾಮಿಗೆ ಔಟ್ ಆಫ್ ಕಂಟ್ರಿದಿಂದ ಬರ್ತಿರ್ತಾರಲ್ಲ, ಅವ್ರು ಡೈರೆಕ್ಟ್ ನಮ್ಮ ಗೈಡ್ ಪೋರ್ಟಲ್ನಾಗ ಹೋಗಿ ಬುಕ್ ಮಾಡ್ಕೋದು. ಯಾರಂದ್ರೆ ಒಬ್ಬರು ಗೈಡ್ನ, ಆ ಗೈಡ್ನ ಬುಕ್ ಮಾಡ್ಕೊಂಡು ಅಂತೇಳಿ ಅವ್ರು ಏನು ಮಾಡ್ಬೋದ್ರ ಅಲ್ಲಿ ಬಂದ ಮೇಲೆ ಆ ಗೈಡ್ ಪೂರ್ತಿ ಅವ್ರಿಗೆ ಅವೇರ್ನೆಸ್ ಕೊಡ್ಬೋದು. ನಮ್ಮ ಕಲ್ಚರ್ ಹೆಂಗೈತಿ, ನಮ್ಮ ಟ್ರೆಡಿಷನ್ ಏನೈತಿ ಅದ್ರದ್ದು ಅವೇರ್ನೆಸ್ ಕೊಡಾಕ. ಇನ್ನೊಂದು ಹೇಳಿ ಅದ್ರೊಳಗೆ ಏನಂದ್ರೆ ಕ್ಲೀನ್ನೆಸ್ ಮೇಂಟೈನ್ ಮಾಡಕ್ಕೆ. ಎದಕ್ಕಂದ್ರೆ ಈ ನಮ್ಮ ಗೈಡ್ ಏನಿರ್ತಾರಲ್ಲ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ಡ್ ಕಂಪಲ್ಸರಿ ಆಗಿರ್ಬೇಕು. ಅದ್ರ ಸಂಬಂಧ ನಮ್ಮ ಗೈಡ್ ಪೋರ್ಟಲ್ ಅಂತ ಮಾಡ್ಯಾರ. ಇವ್ರು ರಿಜಿಸ್ಟರ್ಡ್ ಆದ್ರತ್ತೇನೆ ಅವ್ರಿಗೆ ಮೊದಲು ಏನು ಮಾಡಿರ್ತಾರೆ ಅಂದ್ರೆ ಒಂದು ಕಂಪ್ನಿ ಜೋಡ ಸೈನ್ ಮಾಡ್ಕೋತಾರೆ, ಅಥವಾ ಅಲ್ಲಿ ಇರೋ ಲಾಡ್ಜ್ ಆಗಲಿ ಅಥವಾ ಅಲ್ಲಿ ಇನ್ನು ಸ್ವಚ್ಛತೆ ಮಾಡ್ತಿರ್ತಾರಲ್ಲ ಅವ್ರ ಜೋಡ ಎಲ್ಲ ಕೋಆಪರೇಷನ್ ಇರ್ತದೆ. ಅವ್ರು ಕಂಪಲ್ಸರಿ ನಮ್ಮ ಗೈಡ್ ಅದಾರ ಅಂದ್ರೆ ಅವ್ರು ಎಷ್ಟು ಬುಕ್ ಆಗಿರ್ತೈತಲ್ಲ ಅವ್ರ ಸ್ಲಾಟ್ನಾಗ ಅವ್ರು ಏನು ಮಾಡ್ಬೇಕಾರೆ ಅದ್ರ ಕ್ಲೀನ್ನೆಸ್ ಮೇಂಟೈನ್ ಮಾಡೋದು, ಅಥವಾ ಅವ್ರಿಗೆ ಅವೇರ್ನೆಸ್ ಕೊಟ್ಟಿರ್ತಾರೆ ಎಲ್ಲಿ ಅವ್ರಿಗೆ ವಸ್ತಿ ಬೇಕಾರೆ ವಸ್ತಿ ಕೊಡೋದು. ಗೈಡ್ ಅಂದ್ರೆ ಓನ್ಲಿ ಬರೀ ಏನಂದ್ರೆ ಪ್ರವಾಸೋದ್ಯಮ ಸ್ಥಳದಾಗೋದು, ಅದು ಬರೀ ಚಿತ್ರ ಎಕ್ಸ್ಪ್ಲೇನ್ ಮಾಡೋದತ್ತಲ್ಲ, ಆ ಸರೌಂಡಿಂಗ್ ಅವ್ರು ಎಲ್ಲೆಲ್ಲಿ ಬದುಕ್ತಿರ್ತಾರಲ್ಲ. ಈ ನಮ್ಮ ಗೈಡ್ ತರಕ್ಕೆ ಇನಿಷಿಯೇಟಿವ್ ಅಂದ್ರೆ ರೀಸೆಂಟ್ ಕೊಪ್ಪಳದಾಗ ರೇಪ್ ಆಗಿತ್ತು. ಇಲ್ಲಿ ಕೊಪ್ಪಳದಾಗಲ್ರಿ? ಕೊಪ್ಪಳ ಎಲ್ಲ ವಿಜಯನಗರದಾಗ ಆಗಿತ್ತು, ಕೊಪ್ಪಳದಾಗ ಆಗಿತ್ತು. ಒಟ್ಟು ಟೂರಿಸಂ ಸೆಕ್ಟರ್ನಾಗ ಈಗ ರೀಸೆಂಟ್ ಆಗಿ ಒಂದು ರೇಪ್ ಆಗಿತ್ತು ನೋಡ್ರಿ, ಹುಡುಗಿ ಮೇಲೆ. ಬೇರೆ ಕಂಟ್ರಿಯಿಂದ ಬಂದಾಗ ಫಾರಿನರ್ಗೆ ಆಗತ್ತವಲ್ಲ, ಇದನ್ನ ತಡೆಗಟ್ಟಬೇಕಂತ ನಮ್ಮ ಗೈಡ್ ಯಾಕೆ ಮಾಡತ್ತಾರ ಅಂದ್ರೆ ಇದು ನೆನಪಿಟ್ಕೋ. ನಮ್ಮ ಗೈಡ್ ಅಂತ ಮಾಡ್ಯಾರಂದ್ರೆ ಡಾಟಾ ಸಿಗ್ತೈತ್ರಿ. ಆ ಗೈಡ್ನ ಅವ್ರು ಆನ್ಲೈನ್ ಬುಕ್ ಮಾಡ್ಕೊಂಡಿರತ್ತೇಳಿ ಆ ಪ್ರವಾಸೋದ್ಯಮಿ ಅಥವಾ ಪ್ರವಾಸಿಗೆ ಎಷ್ಟು ಫಾರಿನರ್ ಬಂದಿರ್ತಾರ 5 ಜನ ಅದರ ತಿಳ್ಕೊ. ಆ 5 ಜನದ ಅವ್ರದ್ದು ಬುಕ್ ಸ್ಲಾಟ್ ಇದ್ರ ಅವ್ರು ಎಲ್ಲೆಲ್ಲಿ ಹೋಗ್ಕಾನೋ ಅವ್ರು ವಸ್ತಿ ಇಟ್ಟಿರ್ತಾರೆ, ಎಲ್ಲ ಡಾಟಾ ಈ ಗೈಡ್ ಕಡೆ ಇರ್ಬೇಕು. ಅದಕ್ಕೆ ನಮ್ಮ ಗೈಡ್ ಅಂತ ಮಾಡತ್ತಾರ. ಡೈರೆಕ್ಟ್ ಏನು ಕೇಳ್ಬೋದು, ನಮ್ಮ ಗೈಡ್ ಯಾವ ಮಿನಿಸ್ಟ್ರಿದವ್ರು ತಂದಾರ ಅಂತ ಕೇಳ್ಬೋದು. ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಪ್ರವಾಸೋದ್ಯಮ ಅಥವಾ ಟೂರಿಸಂ ಮಿನಿಸ್ಟ್ರಿದವ್ರು ತರ್ತಾರೆ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಏನು ಬಂದ್ರೆ UNCTAD ಅಂತ ಬರ್ತೈತ್ರಿ. ಇದು ಏನು ಮಾಡ್ತೈತೆ ಅಂತ ನೋಡ್ರಿ, UNCTAD ಅಂತ ಬರ್ತೈತಿ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಬರ್ತದೆ. ಅದ್ರದ್ದು ನೆನಪಿಟ್ಕೊಳ್ಳಿಕ್ಕೆ ಏನೈತೆ ಅಂದ್ರೆ UNCTAD ಅಕಾರ್ಡಿಂಗ್ ಏನು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಹೇಳಿಕೆ ಒಳಗೆ ಕೊಟ್ಟಿರ್ತಾರೆ. UNCTAD ರಿಪೋರ್ಟ್ ಪ್ರಕಾರ ಜಗತ್ನಾಗ ಅತಿ ದೊಡ್ಡ ಸಿಪ್ಗಳನ್ನ ಅಥವಾ ಹಡಗುಗಳನ್ನ ರೀಸೈಕಲ್ ಅಥವಾ ಅಭಿವೃದ್ಧಿ ಮಾಡೋ ಕಂಟ್ರಿ ಯಾವ್ದೈತೆ ಅಂತ ಕೇಳ್ತಾರೆ. ಯಾವ ಕಂಟ್ರಿ ಅಂದ್ರೆ ಭಾರತ. ಇದು ಹೆಸರು ಯಾರು ಕೊಟ್ಟಾರ ಅಥವಾ ರಿಪೋರ್ಟ್ ಯಾರು ಕೊಟ್ಟಾರ? UNCTAD ದವ್ರು ಕೊಡ್ತಾರೆ. ಇದು ರಿಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಜಗತ್ನಾಗ ಅತಿ ದೊಡ್ಡ ಹಡಗು ಹೊಡೆಯುವ ತಾಣ ಯಾವ್ದಂದ್ರೆ ಅಲಾಂಗ್ ಅಂತ ಬರ್ತದೆ. ಈ ಅಲಾಂಗ್ ಅನ್ನೋದ ಗುಜರಾತ್ ಯಾವ ಒಂದು ರೀಸನ್ದಾಗ ಬರ್ತೈತಿ? ಗುಜರಾತ್ನಾಗ ಬರ್ತೈತಿ. ಗುಜರಾತ್ ನೆನಪೈತೆ? ಆಪ್ಷನ್ ಕೊಡ್ಲಿ. ಇದನ್ನ ಭವನಗರದಾಗ ಬರ್ತೈತೋ, ಅಥವಾ ಜಾಮನಗರದಾಗ ಬರ್ತೈತೋ, ಅಥವಾ ಗಾಂಧಿನಗರದಾಗ ಬರ್ತೈತೋ, ಅಥವಾ ಅಹಮದಾಬಾದ್ದಾಗ ಬರ್ತೈತಿ. ಯಾವ್ದ ಇದು ಕ್ವಶನ್ ತಪ್ಪಾಕತ್ ನೋಡಿ. ಭವನಗರದಾಗ ಬರ್ತೈತಿ. ಭವನಗರ, ಗಾಂಧಿನಗರ ಅಲ್ಲಿ ಭಾವನಗರ ಅಂತ ಬರ್ತೈತಿಲ್ಲ ಅಲ್ಲಿ. ಇದರ ಸಿಚುವೇಟೆಡ್ ಲೊಕೇಶನ್ ನೆನಪಿಟ್ಕೋರೆ. ಹೇಳಿಕೆ ಟೈಪ್ನ ಕೇಳಿದಾಗ ಅಥವಾ KA ಕ್ವಶನ್ ಹೆಂಗೆ ಬರ್ತಲ್ಲ ಅದ್ರ ರಿಲೇಟೆಡ್ ನಾವು ನೆನಪಿಟ್ಕೋಬೇಕಾ. ಭವನಗರದಾಗ ಗಲ್ಫ್ ಆಫ್ ಕಂಬಾತ್ ಅಂತ ಬರ್ತೈತಿ. ಗಲ್ಫ್ ಆಫ್ ಕಂಬಾತ್ ಅಲ್ಲ, ತಡಿ ಹಾತ್ ಎಸ್ ಕರೆಕ್ಟ್, ಕಂಬಾತ್. ಗಲ್ಫ್ ಆಫ್ ಕಂಬಾತ್ ಅಂತ ಬರ್ತೈತಿಲ್ಲ, ಅದರ ನಿಯರ್ ಏನ್ ಮಾಡ್ರಂದ್ರೆ ಭವನಗರ ಅಂತ ಬರ್ತೈತಿ. ಭಾವನಗರ ಅಂತ ಬರ್ತೈತಿ. ಭಾವನಗರ ಅಂತ ಕರಿತಿರ್ತೀವಲ್ಲ, ಆ ಭಾವನಗರ ಅಂತಿಲೆ ಏನೈತೆ ಅಂದ್ರೆ ಅಲಾಂಗ್ ಅಂತ ಐತಿ. ನೆನಪೈತಲ್ಲ, ಅಲಾಂಗ್ ಹಡಗು ಹೊಡೆಯುವ ತಾಣ ಐತ್ಲ. ಇದು ಜಗತ್ನಾಗ ಅತಿ ದೊಡ್ಡದ ಹಡಗು ಹೊಡೆಯುವುದು ಮತ್ತು ರೀಸೈಕಲ್ ಮಾಡುವತ್ತ ಇತ್ತೀಚೆಗೆ ಏನು ಕೊಟ್ರ ಅಂದ್ರೆ ಜಗತ್ನಾಗ ನಂಬರ್ 1 ನೋಡ್ರಿ. ವರ್ಡ್ಸ್ ಟಾಪ್ ಅಥವಾ ವರ್ಡ್ಸ್ ಲಾರ್ಜೆಸ್ಟ್ ಹಡಗು ಹೊಡೆಯುವ ತಾಣ ಯಾವ್ದಂದ್ರೆ ಅಲಾಂಗ್ ಅಂತ ಬರ್ತದೆ. ಎಲ್ಲಿ ಬರ್ತೈತೆ ಅಂದ್ರೆ ಸಿಚುವೇಟೆಡ್ ಭಾವನಗರ. ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್ದಾಗ. ಯಾರು ರಿಪೋರ್ಟ್ ಕೊಟ್ರಂದ್ರೆ UNCTAD ಅಂತ ನೆನಪಿಟ್ಟವ್ರು. ಇದು ಯುನೈಟೆಡ್ ನೇಷನ್ ಸಬ್ ಆರ್ಗನೈಸೇಷನ್ ಅಂತ ಬರ್ತೈತಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ಟ್ರೇಡ್ ಮತ್ತು ಡೆವಲಪ್ಮೆಂಟ್ ಇರ್ತೈತಿಲ್ಲ ಅದರ ರಿಲೇಟೆಡ್ ಸೈನ್ ಮಾಡ್ಕೊತಾರೆ. UNCTAD ಪ್ರಕಾರ ಜಗತ್ತಿನ ಅತಿ ದೊಡ್ಡ ಹಡಗುಗಳನ್ನು ಮರು ಅಭಿವೃದ್ಧಿ ಮಾಡೋದು ಯಾವ್ದತ್ತ ಕೇಳ್ರ? ಅಲಾಂಗ್. ವೆರಿ ಗುಡ್. ಎಲ್ಲಿ ಬರ್ತೈತೆ ಅಂತ ಕೇಳ್ರ? ಓಕೆ. ಈಗ ರೀಸೆಂಟ್ ಆಗಿ ಇವತ್ತೇ ಜೂನ್
ಟೂರಿಸಂ ತಮಿಳ್ನಾಡು ಆಕೆ ಸತ್ತೋದಾಗ ತತ್ತರ ಇನಿಷಿಯೇಟಿವ್ ನಮ್ಮ ಕೊಪ್ಪಳದಲ್ಲ ಹಾಂ ಹಾಂ ವಾಡ ಅಂದ್ರೆ ಹಂಗಲ್ಲ ಅವ್ರು ಕೊಟ್ಟಿದ್ದು ಏನು ಕೊಟ್ರಂದ್ರೆ ಕರೆಕ್ಟ್ ಬಿಡ ಹೌದಾ ಅವ್ರ ಕ್ವಶನ್ ನಾ ಏನು ಹೇಳಿ ನಿಮಗೆ ನಮ್ಮ ಗೈಡ್ ಹತ್ತು ಬಂದೈತಿಲ್ಲ ಅದ್ರ ರಿಲೇಟೆಡ್ ಮಾಡಿ ಹೇಳಿ ಪ್ರವಾಸೋದ್ಯಮಕ್ಕೆ ಹರ್ಟ್ ಆಗತ್ತೈತಲ್ಲ ಇಲ್ಲ ಕರೆಕ್ಟ್ ನಿಂದು ತಪ್ಪಲ್ಲ ಹೇಳ್ತೇನೆ ನೋಡ್ರಿ ನಮ್ಮ ಗೈಡ್ ಹತ್ತು ಕೊಟ್ಟಿರ್ತಾರಲ್ಲ ನಾವು ಹಿಂಗೆ ನಾವು ಓದಿದಂಗೆ ಕ್ವಶನ್ ಕೇಳೋದತ್ತ ಏನು ಇರಂಗಿಲ್ಲ ಬಟ್ ನಾ ಏನು ಹೇಳತ್ತ ನಮ್ಮ ಗೈಡ್ ಹತ್ತು ತರು ಇನಿಷಿಯೇಟಿವ್ ಅಂದ್ರೆ ರೀಸೆಂಟಾಗಿ ಕೊಪ್ಪಳದಾಗ ಆತ ವಿಜಯನಗರದಾಗ ಆತ ಚಿಕ್ಕಮಂಗ್ಳೂರ್ದಾಗ ಆತಲ್ಲ ಇವೆಲ್ಲ ಆಗಂತೆ ಈಗ ನಿರ್ಭಯ ಕೇಸ್ ಹತ್ತಂದ್ರಿ ಅದು ನಿರ್ಭಯ ಪ್ರಕರಣ 2012 ಆಗಿತ್ತು ಬಟ್ ಅದ್ರ ಫಂಡ್ ಎದಕ್ಕೆ ಯೂಸ್ ಮಾಡತ್ತಾರ ಎಲ್ಲ ಕಡೆ ರೇಪದಾಗ ಮಾಡತ್ತಾರಲ್ಲ ಎಲ್ಲ ಕಡೆ ಆದರೆ ನಿರ್ಭಯ ಫಂಡ್ ಯೂಸ್ ಮಾಡ್ತಿರ್ತಾರಲ್ಲ ಹಂಗೆ ರಿಲೇಟೆಡ್ ಮಾಡಿ ಹೇಳಿ ನಮ್ಮ ಗೈಡ್ ಬಂದಿದ್ದು ಇನಿಷಿಯೇಟಿವ್ ಏನಂದ್ರೆ ಫಾರಿನ್ದವ್ರಿಗೆ ಹೆಲ್ಪ್ ಆಗಲಿ ಅಥವಾ ಅಫಿಷಿಯಲ್ ಡಾಟಾ ಅವೈಲೇಬಲ್ ಇರಲಿ ನೆನಪಿಟ್ಕೊಂಡು ಯಾರು ತರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಪ್ರವಾಸೋದ್ಯಮ ಅಥವಾ ಟೂರಿಸಂ ವೆರಿ ಗುಡ್ ನೆಕ್ಸ್ಟ್ ಇದು ಯಾವ್ದು ಹೇಳಿ ಹಡಗು ಹೊಡೆಯುವ ತಾನ ಅಲ್ಲ ಹಂಗತ್ ಬರ್ತೈತಿ ಯಾರು ಕೊಡ್ತಾರೆ ರಿಪೋರ್ಟ್ UNCTAD ನೆಕ್ಸ್ಟ್ ಕೇಳ್ತೇನೆ ನೋಡ್ರಿ ಇದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅಂತ ಆಚರಿಸ್ತಾರ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಯಾವಾಗಂದ್ರೆ ಜೂನ್ 23 ಇದ್ರ ರಿಲೇಟೆಡ್ ಏನು ಕೇಳ್ಬೋದಂದ್ರೆ ಒಲಿಂಪಿಕ್ಗೆ ಇಂಡಿಯಾ ಬಿಡ್ ಮಾಡೈತಿ ಯಾವ ಇಯರ್ದಾಗ ಒಲಿಂಪಿಕ್ ಮಾಡ್ಬೇಕಂದೈತಿ ಇಂಡಿಯಾ 2036 ತನಕ ಫಿಕ್ಸ್ ಅದಾವಲ್ಲ ಈಗ ಹೇಳ್ರಿ ನೋಡು ಯಾಕೆ ಕೇಳ್ಬೋದು ಗೊತ್ತಾ ನಾಳೆ ಕೇಳ್ಬೋದು ಇಲ್ಲಾರ ಡೈರೆಕ್ಟ್ ಏನು ಕೇಳ್ತಾರಂದ್ರೆ ರೀಸೆಂಟ್ ಆಗಿ G7 ಸಮ್ಮಿಟ್ ಎಲ್ಲಾಗಿತ್ತಂದ್ರೆ ಫ್ರಾನ್ಸ್ನ ಇವಿ ಅಂದ ಡೈರೆಕ್ಟ್ ಏನು ಕೇಳಿದ ಫ್ರಾನ್ಸ್ ರೀಸೆಂಟ್ ಆಗಿ 2026 ಅಥವಾ ಯಾವ್ಯಾವನ ಹೋಸ್ಟ್ ಮಾಡಿತ್ತತ್ ಕೇಳ್ಬೋದು ಅದ್ರೊಳಗೆ ಕೇಳಿದಾಗ 2024 ಒಲಿಂಪಿಕ್ಸ್ನ ಫ್ರಾನ್ಸ್ ಹೋಸ್ಟ್ ಮಾಡಿತ್ತೋ ಇಲ್ಲೋ ಮಾಡಿತ್ತಲ್ಲ 2024 ಒಲಿಂಪಿಕ್ಸ್ ಎಲ್ಲಾಗಿತ್ತಂದ್ರೆ ಫ್ರಾನ್ಸ್ ಅವ್ರು ಹೆಂಗೆ ಕೇಳಿ ನೆನಪಿಟ್ಕೋರಿ ಯಾವ ಹೋಸ್ಟ್ ಆಗಿರ್ತಾವ ಕಂಟ್ರಿ ಮೇಲೆ ಕೇಳಿರ್ತೇನೆ ಈಗ ರೀಸೆಂಟ್ ಆಗಿ ಏನಾಗೈತೆ G7 ಹೋಸ್ಟ್ ಎಲ್ಲಾಗೈತೆ ಅಂದ್ರೆ ಫ್ರಾನ್ಸ್ನಾಗ ಆಗೈತೆ ಬಟ್ 2024 ಯಾಕಂದ್ರೆ ಪ್ರೆಸೆಂಟ್ ಒಲಿಂಪಿಕ್ ಆಗಿಲ್ಲ ಅಂದ್ರೆ ಇತ್ತೀಚಿನ ಒಲಿಂಪಿಕ್ ಅಂತ ಡೈರೆಕ್ಟ್ ಕೇಳಿರ್ತಾರ 24 ಆಗೈತೆ ಅಂದ್ರೆ 24 ಕೇಳ್ಬೇಕತ್ತಿಲ್ಲ ಫ್ರಾನ್ಸ್ ಹೋಸ್ಟ್ ಮಾಡಿದ್ದು ಇತ್ತೀಚಿನ ಯಾವ ಅಂದ್ರೆ ಪ್ರೋಗ್ರಾಮ್ಗಳು ಅಥವಾ ಅಂತಾರಾಷ್ಟ್ರೀಯ ಸಮ್ಮಿಟ್ಗಳು ಏನಾರ ಕೇಳಿರ್ತೇನೆ ನೆನಪಿಟ್ಕೋರಿ ಒಲಿಂಪಿಕ್ಸ್ 2024 ಆಗಿದ್ದ ಫ್ರಾನ್ಸ್ನಾಗ 28 4 ವರ್ಷ ಆದ್ಮೇಲೆ ಎಲ್ಲಿ ಆಗ್ಬೇಕಂದೈತೆ ಅಂದ್ರೆ ಲಾಸ್ ಏಂಜಲಸ್ ಎಲ್ಲಿ ಅಂದ್ರೆ ಅಮೆರಿಕಾ 32 ಬ್ರಿಸ್ಬೇನ್ ಆಸ್ಟ್ರೇಲಿಯಾ 36 ನಾವು ಬಿಡ್ ಮಾಡಿವಲ್ಲ ನಮಗೆ ಇನ್ನ ಕೊಟ್ಟಿಲ್ಲ ಬಟ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಯಾವಾಗ ಆಚರಿಸ್ತಾರಂದ್ರೆ ಜೂನ್ 23 ಅದು ಆಚರಿಸೋಕೆ ಕಾರಣ ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅನ್ನೋದೈತಲ್ಲ ಆ ಕಮಿಟಿ ಫಾರ್ಮ್ ಆಗಿದ್ದ ಜೂನ್ 23 ಆಗಿರ್ತೈತೆ ಜೂನ್ 23 1894 ಎಸ್ 1894 ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಫಾರ್ಮ್ ಮಾಡಿರ್ತಾರ ಆ ಕಮಿಟಿ ಸಲ್ಮಂದ ಅದನ್ನ ಕೊಮೆಮರೇಟ್ ಮಾಡ್ತಾರೆ ಜೂನ್ 23 ನಿನ್ನೆ ಆಗಿತ್ತು ನಿನ್ನೆಲ್ಲ ಅಂತಾರಾಷ್ಟ್ರೀಯ ಒಲಿಂಪಿಕ್ದಾಗ ಪೀಪಾ ಐತೋ ಇಲ್ಲೋ ಫುಟ್ಬಾಲ್ ಒಲಿಂಪಿಕ್ದಾಗ ಐತೋ ಇಲ್ಲೋ ಕ್ರಿಕೆಟ್ ಅಲೌ ಮಾಡ್ಯಾರೋ ಇಲ್ಲೋ ಕ್ರಿಕೆಟ್ ನಾವೊಂದು ಕ್ವಶನ್ ಕೇಳ್ತ ನೋಡಿ 2024 ಒಲಿಂಪಿಕ್ಸ್ ಫ್ರಾನ್ಸ್ನಾಗ ನಡೆದಾಗ ಕ್ರಿಕೆಟ್ ಒಲಿಂಪಿಕ್ಸ್ನಾಗ ಅಲೌ ಮಾಡಿದ್ರು ಇಲ್ಲೋ ಇವು ನೆನಪಿಟ್ಕೋರಿ ಯಾಕಂದ್ರೆ ಹಿಂಗ ಕ್ವಶನ್ ಕೇಳಿರ್ತಾನೋ 24 ಇದ್ದಿದ್ದಿಲ್ಲ ಬಟ್ ಪ್ರೆಸೆಂಟ್ ಎಲ್ಲರ ಕ್ರಿಕೆಟ್ ಐತೋ ಇಲ್ಲೋ ಅಂತ ಕೇಳ್ರ ಐತಿ ಎದ್ರೊಳಗಂದ್ರೆ ಲಾಸ್ ಏಂಜಲ್ಸ್ನಾಗ ಆಕೈತಿಲ್ಲ ಅವಾಗ ಮಾಡ್ತಂದ್ರ ಬಟ್ ಇದನ್ನ ಫುಟ್ಬಾಲ್ ಇತ್ತ ಇಲ್ಲ ಅಂದ್ರೆ ಫುಟ್ಬಾಲ್ 1908 ಒಲಿಂಪಿಕ್ಸ್ ಒಳಗೆ ಸೇರೈತಿ ಫುಟ್ಬಾಲ್ ಎಲ್ಲಿ ಹೋಸ್ಟ್ ಮಾಡ್ಯಾರ ಸರಿ ಎಲ್ಲಿ ಆಗೈತಿ ಫುಟ್ಬಾಲ್ ಎಲ್ಲಿ USA ಹಿಂಗೆ ನೆನಪಿಟ್ಟು ಮೆಕ್ಸಿಕೋ USA ಕೆನಡಾ ನೆನಪಿಡು ಮೆಕ್ಸಿಕೋದಿಂದ ಯಾವ್ದು ಟ್ಯಾಗ್ಲೈನ್ ಜಾಯು ಮೆಕ್ಸಿಕೋದ ಮಾಸ್ಕೆಟ್ ಅಂತ ಕರಿತೀವಿ ಆಮೇಲೆ USA ದಿಂದ ಕ್ಲಚ್ ಆಮೇಲೆ ಕೆನಡಾದಿಂದ ಮಾಪ್ಲೆ ವೆರಿ ಗುಡ್ ನೆಕ್ಸ್ಟ್ ಈಗ ಒಂದು ಕೇಳ್ಯಾರ ನೋಡ್ರಿ ರೀಸೆಂಟ್ ಆಗಿ ನಿರ್ಭಯ ಚೇತನ ಅಂತ ಮಾಡ್ಯಾರ ಈ ನಿರ್ಭಯ ಚೇತನ ಅನ್ನೋದು ಯಾವ ಮಿನಿಸ್ಟ್ರಿದವ್ರು ಮಾಡಿರೋದು ಕೇಳ್ತಾರ ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ಹೇಳ್ರಿ ಎಸ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದು ನಿರ್ಭಯ ಚೇತನ ಅಂತ ಬರ್ತದಲ್ಲ ಇದನ್ನ ಎದಕ್ಕೆ ನೆನ್ಬಿಟ್ಟು ಯಾವಾಗ ಹೇಳಿ ನಿರ್ಭಯ ಪ್ರಕರಣ ಯಾವ ಇಯರ್ದಾಗ ಆತ 2012 ಇದ್ರ ಮೇಲೆ ಕ್ವಶನ್ ಏನು ಕೇಳೋಣ ಪ್ರಕರಣ ಕೇಳಿಲ್ಲ ಬಟ್ ನಿರ್ಭಯ ಫಂಡ್ ಅನ್ನೋದು ಯಾವ ಇಯರ್ದಾಗ ಬಂದೈತೆ ಅಂತ ಕ್ವಶನ್ ಕೇಳೋಣ ಯಾವ ಇಯರ್ದಾಗ ಎಸ್ 2013 ಈ ನಿರ್ಭಯ ಫಂಡ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮಲ್ಲಿ PM ಕೇರ್ಸ್ ಫಂಡ್ ಐತಲ್ಲ PM ಕೇರ್ಸ್ ಫಂಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅನಾಥ ಮಕ್ಕಳಾಗಲಿ ಅಥವಾ ಕೊರೋನಾ ಟೈಮ್ನಾಗ ಸತ್ತವ್ರ ಸಿಂಗಲ್ ಪೇರೆಂಟಿಂಗ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹೆಂಗೆ PM ಕೇರ್ಸ್ ಫಂಡ್ನಾಗ ರೊಕ್ಕ ಇದ್ದಿದ್ದು ಯೂಸ್ ಮಾಡ್ತಾರಲ್ಲ ಸೇಮ್ ನಿರ್ಭಯ ಫಂಡ್ ಅನ್ನೋದು ಎದಕ್ಕೆ ಯೂಸ್ ಮಾಡತ್ತಾರ ಅಂದ್ರೆ ಓನ್ಲಿ ಇಂಡಿಯಾದಾಗ ಓನ್ಲಿ ಡೆಲ್ಲಿದೊಳಗೆ ಅಷ್ಟೇ ಇಲ್ಲ ನಿರ್ಭಯ ಪ್ರಕರಣ ಆಗಿದ್ದು ಡೆಲ್ಲಿ ಒಳಗೆ ಗ್ಯಾಂಗ್ ರೇಪ್ ಆಗಿತ್ತಲ್ಲ 2012 ಅದ್ರ ಸಲ್ಮಂದ್ ಬಟ್ 2013 ನಿರ್ಭಯ ಫಂಡ್ ತಂದ ಮೇಲೆ ನೆನಪಿಟ್ಕೋರಿ ಏನ್ ಮಾಡತ್ತಾರ ಅಂದ್ರೆ ಅದ್ರ ರಿಲೇಟೆಡ್ ಕೇಳ್ಬೋದು ಇಲ್ಲಾರ ಏನ್ ಕೇಳ್ತಾರ ಗೊತ್ತಾ ಸಖಿ ಸೆಂಟರ್ಸ್ ಅಂತ ಮಾಡಲ್ಲ ಇನ್ನು ಯಾವ ಒಂದು ಫಂಡ್ ಇನಿಷಿಯೇಟಿವ್ ಅಂಡರ್ ತಂದ್ರೆ ನಿರ್ಭಯ ಫಂಡ್ ಸಖಿ ಸೆಂಟರ್ ತರ್ತಾರ ಅಥವಾ ಯೂನಿವರ್ಸಲ್ ಹೆಲ್ಪ್ ಲೈನ್ ನಂಬರ್ ತರ್ತಾರ ಅಥವಾ ಮಹಿಳಾ ಹೆಲ್ಪ್ ಲೈನ್ ನಂಬರ್ 181 ಮಹಿಳಾ ಹೆಲ್ಪ್ ಲೈನ್ ನಂಬರ್ ಈ ಮಹಿಳಾ ಹೆಲ್ಪ್ ಲೈನ್ ನಂಬರ್ ತಂದಿದ್ದು ಯಾವ ಇನಿಷಿಯೇಟಿವ್ ಅಂದ್ರೆ ನಿರ್ಭಯ ಫಂಡ್ ಇನಿಷಿಯೇಟಿವ್ ಅಂದ್ರೆ ನೆನಪಿಟ್ಕೋ ನಿರ್ಭಯ ಫಂಡ್ ಅಂತ ಪತ್ರ ಯಾವ ಇಯರ್ದಾಗ ಅಂದ್ರೆ 2013 ಅದ್ರ ಮೇಲೆ ಕ್ವಶನ್ ಕೇಳ್ಯಾರ ನಿರ್ಭಯ ಫಂಡ್ ಯಾವ ಇಯರ್ದಾಗ ಬರ್ತದೆ 2013 ಪ್ರಕರಣ ಆಗಿರ್ತದೆ ಅದರ ರಿಲೇಟೆಡ್ ಹೇಳಿ ಸಖಿ ಸೆಂಟರ್ ಅಂತ ಬರ್ತದೆ ಯೂನಿವರ್ಸಲ್ ಹೆಲ್ಪ್ ಲೈನ್ ನಂಬರ್ 112 ಐತ್ಲಾ ಆ 112 ಯೂನಿವರ್ಸಲ್ ಹೆಲ್ಪ್ ಲೈನ್ ನಂಬರ್ ಅಂತ ಮಹಿಳೆಯರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ದೆ ಎದಕ್ಕಂದ್ರೆ ಅದು ಈ ನಿರ್ಭಯ ಫಂಡ್ ಯೂಸ್ ಮಾಡ್ತಾರೆ ಆಮೇಲೆ 181 ಅಂತ ಹ್ಯೂಮನ್ ರಿಲೇಟೆಡ್ ಅಥವಾ ಹ್ಯೂಮನ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇರ್ತಾರಲ್ಲ
ಅದನ್ನೂ ಲಾಂಚ್ ಮಾಡಿದ್ದು ಎದ್ರೊಳಗೆ ಅಂದ್ರೆ ಇದ್ರೊಳಗೆ ಯಾವ್ದ್ರಂದ್ರೆ ನಿರ್ಭಯ ಫಂಡ್. ಈ ನಿರ್ಭಯ ಫಂಡ್ ಅನ್ನೋದ ಇಂಡಿಯಾದ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಅಥವಾ ಈ ನಿರ್ಭಯ ಫಂಡ್ ಮ್ಯಾನೇಜ್ ಯಾರು ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದವ್ರು ನೆನಪಿಟ್ಕೋರಿ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದವ್ರ ನಿರ್ಭಯ ಫಂಡ್ ಮ್ಯಾನೇಜ್ ಮಾಡ್ತಿರ್ತಾರೆ. ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ ನಿರ್ಭಯ ಫಂಡ್ದಾಗ ಎಷ್ಟು ರೊಕ್ಕ ಬರ್ತೈತಿಲ್ಲ, ನಾಳೆ ಎಲ್ಲರ ಕೇಳಿದಾಗ ನೆನಪಿಟ್ಕೋರಿ. PM ಕೇರ್ಸ್ ಫಂಡ್ ಯಾರು ಮ್ಯಾನೇಜ್ ಮಾಡ್ತಾರ ಕೇಳ್ರ? PM ಕೇರ್ಸ್ ಫಂಡ್ ಐತಲ್ಲ, ಇದು ಪ್ರಧಾನ ಮಂತ್ರಿ ಐತೆ, ಅದ್ರ ಯಾರು ಫಂಡ್ ಮ್ಯಾನೇಜ್ ಮಾಡ್ತಾರೆ? PM ಹೈಯರ್ ಅಥಾರಿಟಿ ಇರ್ತೈತಿ. ಕರೆಕ್ಟ್, PM ಹೈಯರ್ ಅಥಾರಿಟಿ ಐತಿ PM ಕೇರ್ಸ್ ಫಂಡ್ಗೆ. ಬಟ್ ನಿರ್ಭಯ ಫಂಡ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದವ್ರು ಮ್ಯಾನೇಜ್ ಮಾಡ್ತಾರೆ. ಈ ನಿರ್ಭಯ ಫಂಡ್ ಅಂಡರ್ ಏನ್ ಮಾಡ್ಬೋದು ಅಂದ್ರೆ ಓನ್ಲಿ ಇದನ್ನು ನೆನಪಿಟ್ಕೋರಿ. ನಾಳೆ ಹೇಳಿಕೆ ಒಳಗೆ ಕೇಳಿದಾಗ ನಿರ್ಭಯ ಫಂಡ್ ಅಂಡರ ಓನ್ಲಿ ಏನಂದ್ರೆ ಮಹಿಳೆಯರಿಗೆ ರೇಪ್ ಆಗಿರ್ತಲ್ಲ ಅಂಥವ್ರಿಗೆ ಅಟ್ಟ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲ. ನಿರ್ಭಯ ಫಂಡ್ ಅಂಡರ ಮಹಿಳೆಯರ ರೇಪ್ ಆದವ್ರ, ಗ್ಯಾಂಗ್ ರೇಪ್ ಆದವ್ರ, ಹಿಂಗೇನಾರ ಇರ್ತದಲ್ಲ ಅವ್ರ ಎಜುಕೇಶನ್ ಸಂಬಂಧ ಅಥವಾ ಅವ್ರಿಗೆ ಮೂಲ ಸೌಕರ್ಯ ಏನೇ ಬೇಕಾದ್ರೂ ಅದ್ರ ರಿಲೇಟೆಡ್ ಮಾಡ್ತಾರೆ. ಅವ್ರ ಕ್ವಶನ್ ಹೆಂಗೆ ಕೇಳಿದ್ರು ನೆನಪಿಟ್ಕೋರಿ. ನಿರ್ಭಯ ಫಂಡ್ ಯಾವ ಇಯರ್ದಾಗ ಬರ್ತದೆ? 2013. ಅದರ ರಿಲೇಟೆಡ್ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದು ಇನಿಷಿಯೇಟಿವ್ ಅಂತ ಹೇಳ್ತಾರೆ. ಅವು ಮೊದಲು ಸಖಿ ಸೆಂಟರ್, ಹ್ಯೂಮನ್ ಹೆಲ್ಪ್ ಲೈನ್ ನಂಬರ್ ಅದು ಅದಾದ್ಮೇಲೆ ರೀಸೆಂಟ್ ಆಗಿ ಏನ್ ಮಾಡ್ರಂದ್ರ ಯಾವ್ದತ್ ಹೇಳ ನಿರ್ಭಯ ಯಾವ್ದು ಮಾಡ್ರ ಅಂದ್ರೆ ಚೇತನ ಹತ್ ಮಾಡ್ಯಾರ. ಅದಾದ್ಮೇಲೆ ನಿರ್ಭಯ ಏನ್ ಮಾಡಿದ್ರ ಅಂದ್ರೆ ದೃಷ್ಟಿ ಹತ್ ಮಾಡಿದ್ರು. ಅದಾದ್ಮೇಲೆ ನಿರ್ಭಯ ನೇತ್ರ ಹತ್ ಮಾಡಿದ್ರು. ಇವು ಮೂರಕ್ಕೂ ಡಿಫ್ರೆನ್ಸ್ ಏನು? ನಿರ್ಭಯ ದೃಷ್ಟಿ ಎದಕ್ ಮಾಡ್ತಾರ? ಕರೆಕ್ಟ್. ನಿರ್ಭಯ CCT, ನಿರ್ಭಯ ಯಾವ್ದತ್ತೇಳಿ ದೃಷ್ಟಿ ಅಂದ್ರೆ ದೃಷ್ಟಿ ಅಂದ್ರೆ ಕಣ್ಲೆ ನೋಡೋದು. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ರೂರಲ್ ಏರಿಯಾಗಳು ಇರ್ತಾವಲ್ಲ ಅಂತಲ್ಲಿ ಎಲ್ಲರ ಹೈ ಪ್ರೊಟೆಕ್ಟೆಡ್ ಝೋನ್ ಅಥವಾ ಹೈ ಡೇಂಜರ್ ಝೋನ್ ಅಂತ ಕರಿತಿರ್ತಾರಲ್ಲ ಅಂತ ಒಳಗೆ ಏನ್ ಮಾಡತ್ತಾರ ಅಂದ್ರೆ ನಿರ್ಭಯ ದೃಷ್ಟಿ ಅಂತ ನಿರ್ಭಯ CCTV ಲಾಂಚ್ ಮಾಡತ್ತಾರ. ಆ CCTV ಕ್ಯಾಮ್ರಾಗಳನ್ನ ಕುಣಿಸಿರ್ತಾರ. ಆ ರಿಲೇಟೆಡ್ ಮಹಿಳೆಯರು ಹೋಗಿರ್ತಾರಲ್ಲ ಅವ್ರಿಗೆ ಸುರಕ್ಷತೆ ಅಥವಾ ಮಹಿಳೆಯರಿಗೆ ಅವೇರ್ನೆಸ್ ಅಥವಾ ಮಹಿಳೆಯರಿಗೆ ಧೈರ್ಯ ಕೊಡೋ ಸಲ್ಮಂದ್, ಸೇಫ್ಟಿ ಸಲ್ಮಂದ್ ಏನ್ ಮಾಡಿದ್ರ ನಿರ್ಭಯ ದೃಷ್ಟಿ ಇನಿಷಿಯೇಟಿವ್ ತರ್ತಾರೆ. ಅದಾದ್ಮೇಲೆ ನಿರ್ಭಯ ನೇತ್ರ ಅಂತ ಹೇಳಿ. ನಿರ್ಭಯ ನೇತ್ರ ಎದಕ್ ಮಾಡ್ತಾರೆ ಹೇಳ್ರಿ? ಇದು ಮಿನಿಸ್ಟ್ರಿ ಆಫ್ ಪಂಚಾಯತ್ ದವರು ಮಾಡ್ತಾರೆ. ಎದ್ರ ಸಲ್ಮಂದ್? ನಿರ್ಭಯ ನೇತ್ರ ಅಂತ ಮಾಡ್ತಾರೆ. ನೇತ್ರ ಅಂದ್ರೆ ಚುನಾವಣೆ ಸಂಬಂಧ ಅಲ್ಲ. ನಿರ್ಭಯ ನೇತ್ರ ಮತ್ತೆ ಇನ್ನೊಂದು ಹೇಳಿ ಅಂದ್ರೆ ನಿರ್ಭಯ ಚೇತನ ಅಂತ ಹೇಳಿ. ನಿರ್ಭಯ ನೇತ್ರ ಏನ್ ಮಾಡ್ತಾರೆ ಗೊತ್ತಾ? ಇದ್ರೊಳಗ ಮಹಿಳೆಯರು ಇರ್ತಾರೆ, ಟ್ರೇನ್ಡ್ ಮಹಿಳೆಯರು ಅಂತ ಕರೀತಾರೆ. ಈ ಟ್ರೇನ್ಡ್ ಮಹಿಳೆಯರು ಏನ್ ಮಾಡ್ತಿರ್ತಾರೆ ಗೊತ್ತಾ? ನಮ್ಮಲ್ಲಿ ಅಕ್ಕಪಡೆ ಅಂತ ಮಾಡಿದ್ವಿಲ್ಲ, ಅಕ್ಕಪಡೆ ಮಾಡಿದ್ದೇನೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಮಾಡ್ತಾರೆ. ಎದ್ರ ಸಲ್ಮಂದ್ರೆ ಮಹಿಳೆಯರಿಗೆ ಹೆಲ್ಪ್ ಮಾಡಕ್. ಬಟ್ ನಮ್ಮಲ್ಲಿ ಅಕ್ಕಪಡೆ ಮಾಡಿದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ರೊಕ್ಕ ಕೊಡ್ತೈತೆ. ಬಟ್ ನಿರ್ಭಯ ನೇತ್ರ ಐತ್ಲ ಅದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದವರ ಈ ಯಾವ್ದಾರ ಒಂದು ಸ್ಟೇಟ್ ದಿಂದ ಅಥವಾ ಎಲ್ಲಾ ಸ್ಟೇಟ್ ದಿಂದ ಹಳ್ಳಿ ಒಳಗಿನ ಮಹಿಳೆಯರನ್ನ ಕರ್ಸಿರ್ತಾರೆ. ಅವ್ರಿಗೆ ಟ್ರೈನ್ ಮಾಡಿರ್ತಾರೆ. ಏನ್ ಟ್ರೈನ್ ಮಾಡಿರ್ತಾರೆ ಅಂದ್ರೆ ಆ ಹಳ್ಳಿ ಒಳಗ 1-2 ಜನ ವಾಲಂಟಿಯರ್ ಇರ್ತಾರಲ್ಲ ಅವ್ರಿಗೆ ಟ್ರೈನ್ ಎದುರು ಮಾಡಿರ್ತಾರೆ ಅಂದ್ರೆ ಮಹಿಳೆಯರು. ನಿರ್ಭಯ ನೇತ್ರ ಅಂದ್ರೆ ಏನ್ರ ಆತೇಳಿ ಯಾರಿಗಾರ ಕಂಪ್ಲೇಂಟ್ ಕೊಡಕ್ಕಾಗಲಿಲ್ಲ, ಇವ್ರು ನಿಮ್ಗೆ ಹೆಲ್ಪ್ ಮಾಡಕ್ ಅದಾರ ಅಥವಾ ವುಮೆನ್ ಸೇಫ್ಟಿ ಸಂಬಂಧ ನಿರ್ಭಯ ನೇತ್ರ ಅಂತ ಟ್ರೈನ್ ಮಾಡ್ತಾರೆ. ಅದರ ರಿಲೇಟೆಡ್ ನಿರ್ಭಯ ಏನಂತೇಳಿ ಇನ್ನೊಂದು ಚೇತನ ಅಂತ ಹೇಳಿ ಅದು ಈಗ 2026 ಮಾಡ್ತಾರೆ. ಇದ್ರೊಳಗೆ ಮಹಿಳೆಯರ ನೇತ್ರದಾಗಿದ್ರಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪುರುಷರು ಇರ್ತಾರೆ. ಪುರುಷ ರಿಪ್ರೆಸೆಂಟೇಟಿವ್ ಅಥವಾ ಎಲ್ಲಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕರೆದು ಏನ್ ಮಾಡ್ತಾರೆ ಟ್ರೈನ್ ಮಾಡಿರ್ತಾರೆ. ಅವ್ರು ಪುರುಷ ಏನ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರೊಳಗೆ ಜೆಂಡರ್ ಈಕ್ವಾಲಿಟಿ ಅಥವಾ ಮಹಿಳೆಯರನ್ನ ಯಾರ ಈಗ ಪುರುಷರು ಟ್ರೈನ್ ಮಾಡಿರ್ತಾರಲ್ಲ ಅವ್ರ ಜೊತೆ ಇದ್ದವ್ರು ಯಾರ ಇಲ್ಲಿಗಲ್ ಬಿಹೇವ್ ಮಾಡತ್ತೇಳಿ ಅವ್ರಿಗೆ ಬುದ್ಧಿ ಹೇಳು ಸಂಬಂಧ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಏನ್ ಮಾಡ್ತಾರೆ ಅಂದ್ರೆ ಟ್ರೈನ್ ಮಾಡ್ತಾರೆ. ಯಾವ ಫಂಡ್ ಅಂಡರ್ ಮಾಡ್ಯಾರ ಅಂತೇಳಿ? ನಿರ್ಭಯ ಫಂಡ್. ನಿರ್ಭಯ ಫಂಡ್ ಯಾವ ಇಯರ್? 2013. ನಿರ್ಭಯ ಇದನ್ನ ಪ್ರಕರಣ ಅಂದ್ರೆ 12 ಬರ್ತೈತಿ. ನಿರ್ಭಯ ಫಂಡ್ ಬಂದ್ರೆ 2013. ಸಾಕಲ್ಲ?